ಆತ್ಮೀಯ ವಿದ್ಯಾರ್ಥಿಗಳೇ, ಸ್ಪರ್ಧಾ ಚೈತನ್ಯಗೆ ಸ್ವಾಗತ. ಕರ್ನಾಟಕ ಸರ್ಕಾರ ಪದವಿ ಪೂರ್ವ ಶಿಕ್ಷಣ ಇಲಾಖೆಯು 2020-21ನೇ ಸಾಲಿನ ಕಡಿತಗೊಳಿಸಿದ ಪಠ್ಯಕ್ರಮ ಅಂದರೆ ರೆಡ್ಯೂಸ್ಡ್ ಸಿಲೆಬಸ್ಗೆ ಅನುಗುಣವಾಗಿ ಸಿದ್ಧಪಡಿಸಿದಂತಹ ದ್ವಿತೀಯ PUC ರಸಾಯನಶಾಸ್ತ್ರ ಕೆಮಿಸ್ಟ್ರಿ ಮಾದರಿ ಪ್ರಶ್ನೆ ಪತ್ರಿಕೆ 1ರ ಎಲ್ಲ ಪ್ರಶ್ನೆಗಳಿಗೆ ಈ ಒಂದು ವಿಡಿಯೋದಲ್ಲಿ ಉತ್ತರವನ್ನು ನೀಡ್ತಾ ಹೋಗ್ತೇನೆ. ಸೊ ಈ ಒಂದು ವಿಡಿಯೋದಲ್ಲಿ ಸ್ಟೂಡೆಂಟ್ಸ್ ಪ್ರಶ್ನೆಗಳಿಗೆ ಯಾವ ರೀತಿ ಆನ್ಸರನ್ನು ಬರೀಬೇಕು, ಪ್ರತಿಯೊಂದು ಕ್ವಶನ್ಸ್ಗೆ ಎಷ್ಟೆಷ್ಟು ಆನ್ಸರನ್ನು ಬರೀಬೇಕು, ಯಾವ ಮೆಥಡ್ನಲ್ಲಿ ಉತ್ತರವನ್ನು ಬರೆದ್ರೆ ನೀವು ಫುಲ್ ಸ್ಕೋರ್ ಮಾಡ್ಬೋದು, ಕೇಳಿದ ಪ್ರಶ್ನೆಗೆ ನಿರ್ದಿಷ್ಟವಾಗಿ ಉತ್ತರಿಸುವಂತಹ ಕ್ರಮ ಹೇಗೆ, ಇದೆಲ್ಲವನ್ನು ಈ ಒಂದು ವಿಡಿಯೋದಲ್ಲಿ ನಾನು ಹೇಳ್ತಾ ಹೋಗ್ತೇನೆ. ಸೊ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ಪೂರ್ತಿಯಾಗಿ ನೋಡಿ. ಹಾಗೆಯೇ ಈ ವಿಡಿಯೋವನ್ನು ಅಲ್ಲಲ್ಲಿ ಪಾಸ್ ಮಾಡಿ ಕ್ವಶನ್ ಆ್ಯಂಡ್ ಆನ್ಸರನ್ನು ಒಂದು ನೋಟ್ಬುಕ್ಕಲ್ಲಿ ನೋಟ್ ಮಾಡ್ಕೊಳ್ಳಿ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಸ್ಪರ್ಧಾ ಚೈತನ್ಯ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಈ ವಿಡಿಯೋವನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡಿ. ಸೊ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಇದು ಸೆಕೆಂಡ್ PUC ಕೆಮಿಸ್ಟ್ರಿ ಮಾಡೆಲ್ ಕ್ವಶನ್ ಪೇಪರ್ 1 2020-21ನೇ ಸಾಲಿನ ರೆಡ್ಯೂಸ್ಡ್ ಸಿಲೆಬಸ್ಗೆ ಅನುಗುಣವಾಗಿ ಸಿದ್ಧಪಡಿಸಿದಂತಹ ಒಂದು ಪ್ರಶ್ನೆ ಪತ್ರಿಕೆಯಾಗಿದೆ. ಇಲ್ಲಿ ಕೆಲವು ಇನ್ಸ್ಟ್ರಕ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ. ಟೋಟಲ್ 70 ಮಾರ್ಕ್ಸ್ಗೆ ಎಕ್ಸಾಮ್ ಇರುತ್ತೆ. ಟೈಮ್ ಬಂದುಬಿಟ್ಟು 3 ಗಂಟೆ 15 ನಿಮಿಷ. ಇಲ್ಲಿ ಕೆಲವು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. The question paper has 4 parts A, B, C and D. All parts are compulsory. ಎಲ್ಲ ಪಾರ್ಟ್ಸನ್ನು ಆನ್ಸರ್ ಮಾಡಬೇಕು, ಯಾವುದೇ ಪಾರ್ಟ್ ಬಿಡೋ ಹಾಗಿಲ್ಲ. Write balanced chemical equations and draw labeled diagrams wherever required. Use log tables and the simple calculators if necessary. Use of scientific calculator is not allowed. Scientific calculatorsಗಳನ್ನು ಈ ಎಕ್ಸಾಮಿಗೆ ಕೆಮಿಸ್ಟ್ರಿ ಸಬ್ಜೆಕ್ಟಿಗೆ ಯೂಸ್ ಮಾಡುವ ಹಾಗಿಲ್ಲ ಅಂತ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಸೊ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಹೋಗೋಣ. ಪಾರ್ಟ್ ಎಯಲ್ಲಿ ಟೋಟಲ್ ಆಗಿ 10 ಕ್ವಶನ್ಸ್ ಇದೆ. ಎಲ್ಲ ಕ್ವಶನ್ಸನ್ನು ಆನ್ಸರ್ ಮಾಡಬೇಕು. ಪ್ರತಿಯೊಂದು ಕ್ವಶನ್ಸ್ 1 ಮಾರ್ಕ್ಗೆ ಇರುತ್ತೆ. ಫಸ್ಟ್ ಕ್ವಶನ್, ವಾಟ್ ಈಸ್ ದ ಎಫೆಕ್ಟ್ ಆಫ್ ಟೆಂಪರೇಚರ್ ಆನ್ ಮೊಲಾಲಿಟಿ ಆಫ್ ಎ ಸೊಲ್ಯೂಷನ್? ಸೊ ಇದಕ್ಕೆ ಆನ್ಸರ್, ಟೆಂಪರೇಚರ್ ಡಸ್ ನಾಟ್ ಹ್ಯಾವ್ ಎನಿ ಎಫೆಕ್ಟ್ ಆನ್ ಮೊಲಾಲಿಟಿ ಆರ್ ಮೊಲಾಲಿಟಿ ಈಸ್ ಇಂಡಿಪೆಂಡೆಂಟ್ ಆಫ್ ಟೆಂಪರೇಚರ್. ಅಂದರೆ ಮೊಲಾಲಿಟಿ ಅನ್ನುವಂಥದ್ದು ಟೆಂಪರೇಚರ್ನ ಮೇಲೆ ಯಾವುದೇ ರೀತಿಯಲ್ಲೂ ಡಿಪೆಂಡ್ ಆಗಿಲ್ಲ. ಟೆಂಪರೇಚರ್ ಡಸ್ ನಾಟ್ ಹ್ಯಾವ್ ಎನಿ ಎಫೆಕ್ಟ್ ಆನ್ ಮೊಲಾಲಿಟಿ, ಅಥವಾ ಹೇಗೆ ಬರಿಬೋದು ನೀವು, ಇಂಡಿಪೆಂಡೆಂಟ್ ಆಫ್ ಟೆಂಪರೇಚರ್. ಮೊಲಾಲಿಟಿ ಈಸ್ ಇಂಡಿಪೆಂಡೆಂಟ್ ಆಫ್ ಟೆಂಪರೇಚರ್. ಇಷ್ಟು ಬರೆದ್ರೆ 1 ಮಾರ್ಕ್. ನೆಕ್ಸ್ಟ್ ಕ್ವಶನ್ ನಂಬರ್ 2, ಹೌ ಡಸ್ ದ ಸೈಜ್ ಆಫ್ ಬ್ಲಡ್ ಸೆಲ್ ಚೇಂಜಸ್ ವೆನ್ ಪ್ಲೇಸ್ಡ್ ಇನ್ ಆ್ಯನ್ aqueous ಸೊಲ್ಯೂಷನ್ ಕಂಟೈನಿಂಗ್ ಲೆಸ್ ದ್ಯಾನ್ 0.9% ಸೋಡಿಯಂ ಕ್ಲೋರೈಡ್? ಕ್ವಶನ್ಸನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಬೇಕು. ಅಲ್ಲಿ ಏನು ಹೇಳಿದ್ದಾರೆ, ಬ್ಲಡ್ ಸೆಲ್ಲನ್ನು 0.9% ಕಾನ್ಸಂಟ್ರೇಷನ್ ಇರುವಂತಹ ಸೋಡಿಯಂ ಕ್ಲೋರೈಡ್ ಸೊಲ್ಯೂಷನ್ ಒಟ್ಟಿಗೆ ಇಟ್ಟಾಗ ಏನಾಗುತ್ತೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಏನಾಗುತ್ತೆ? ಬ್ಲಡ್ ಸೆಲ್ ಸ್ವೆಲ್ಸ್. ಇಫ್ ದ ಬ್ಲಡ್ ಸೆಲ್ ಪ್ಲೇಸ್ಡ್ ಇನ್ ಆನ್ ಸೊಲ್ಯೂಷನ್ ಕಂಟೈನಿಂಗ್ ಲೆಸ್ ದ್ಯಾನ್ 0.9% ಆಫ್ ಸೋಡಿಯಂ ಕ್ಲೋರೈಡ್, ದ ಸೈಜ್ ಆಫ್ ಬ್ಲಡ್ ಸೆಲ್ ಇನ್ಕ್ರೀಸಸ್. ನೀವು ಹೇಗೆ ಬರಿಬೋದು, ಸೈಜ್ ಆಫ್ ಬ್ಲಡ್ ಸೆಲ್ ಇನ್ಕ್ರೀಸ್ ಅಂತಾನು ಬರಿಬೋದು, ಅಥವಾ ಬ್ಲಡ್ ಸೆಲ್ ಸ್ವೆಲ್ಸ್. ಸ್ವೆಲ್ ಅಂದರೆ ಇನ್ಕ್ರೀಸ್ ಆಗೋದು, ಬ್ಲಡ್ ಸೆಲ್ನ ಸೈಜ್ ಇನ್ಕ್ರೀಸ್ ಆಗೋದು. ಇನ್ ಕೇಸ್ ಇಲ್ಲಿ ಸೋಡಿಯಂ ಕ್ಲೋರೈಡ್ ಸೊಲ್ಯೂಷನ್ನ ಕಾನ್ಸಂಟ್ರೇಷನ್ ಗ್ರೇಟರ್ ದ್ಯಾನ್ 0.9% ಅಂತ ಕೊಟ್ಟಿದ್ರೆ ಏನಾಗ್ತದೆ, ಬ್ಲಡ್ ಸೆಲ್, ದ ಸೈಜ್ ಆಫ್ ಬ್ಲಡ್ ಸೆಲ್ ಶ್ರಿಂಕ್ಸ್ ಆರ್ ದ ಸೈಜ್ ಆಫ್ ಬ್ಲಡ್ ಸೆಲ್ ಡಿಕ್ರೀಸಸ್. ಈ ರೀತಿ ಆನ್ಸರನ್ನು ಬರಿಬೇಕು. ನೆಕ್ಸ್ಟ್ ಕ್ವಶನ್ ನಂಬರ್ 3, ದ ರೆಸಿಸ್ಟೆನ್ಸ್ ಆಫ್ ಎ ಕಂಡಕ್ಟಿವಿಟಿ ಸೆಲ್ containing 0.0001
molar KCl solution at 298 Kelvin is 1500 ohm. What is the cell constant if conductivity of 0.001 molar KCl solution at 298 Kelvin is 0.146 into 10 to the power minus 3 Simon per centimeter. ನಾವು ಇಲ್ಲಿ ಸೆಲ್ ಕಾನ್ಸ್ಟೆಂಟನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗ್ತದೆ. ಏನು ಫಾರ್ಮುಲಾ ಏನು? ಸೆಲ್ ಕಾನ್ಸ್ಟೆಂಟನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕಿರುವಂಥ ಫಾರ್ಮುಲಾ ಸೆಲ್ ಕಾನ್ಸ್ಟೆಂಟ್ ಈಕ್ವಲ್ ಟು ಕಂಡಕ್ಟಿವಿಟಿ ಇಂಟು ರೆಸಿಸ್ಟೆನ್ಸ್. ಸೆಲ್ ಕಾನ್ಸ್ಟೆಂಟ್ ಇಸ್ ಈಕ್ವಲ್ ಟು ಕಂಡಕ್ಟಿವಿಟಿ ಇಂಟು ರೆಸಿಸ್ಟೆನ್ಸ್. ಇಲ್ಲಿ ಏನೆಲ್ಲ ಕೊಟ್ಟಿದ್ದಾರೆ? ಇಲ್ಲಿ ಕಂಡಕ್ಟಿವಿಟಿ ಕೊಟ್ಟಿದ್ದಾರೆ. ಎಷ್ಟು? 0.146 ಇಂಟು 10 to the power minus 3 ಇಂಟು ರೆಸಿಸ್ಟೆನ್ಸ್ ಎಷ್ಟು ಕೊಟ್ಟಿದ್ದಾರೆ? 1500 ಓಮ್. ಸೊ ಇದನ್ನು ಮಲ್ಟಿಪ್ಲೈ ಮಾಡಿದಾಗ ಎಷ್ಟು ಬರ್ತದೆ? 219 ಇಂಟು 10 to the power minus 3 ಸೆಂಟಿಮೀಟರ್ ಇನ್ವರ್ಸ್ ಅಥವಾ 0.219 ಸೆಂಟಿಮೀಟರ್ ಇನ್ವರ್ಸ್. ಇದು ಸೆಲ್ ಕಾನ್ಸ್ಟೆಂಟ್. ನೆಕ್ಸ್ಟ್ ಕ್ವಶನ್ ನಂಬರ್ 4. ಗಿವ್ ಆನ್ ಎಕ್ಸಾಂಪಲ್ ಫಾರ್ ಸ್ಯೂಡೋ ಫಸ್ಟ್ ಆರ್ಡರ್ ರಿಯಾಕ್ಷನ್. ಇದಕ್ಕೆ ಆನ್ಸರ್, ಸೊ ಇದಕ್ಕೆ ಎರಡು ಆನ್ಸರನ್ನು ಬರಿಬೋದು. ಹೇಗೆ? ದ ಆ್ಯಸಿಡ್ ಹೈಡ್ರೋಲಿಸಿಸ್ ಆಫ್ ಇಥೈಲ್ ಎಸಿಟೇಟ್ ರಿಯಾಕ್ಷನ್ನ ಬರಿಬೇಕು. CH3COO CH3 ಇಥೈಲ್ ಎಸಿಟೇಟ್ hydrolysis in the presence of acid catalyst which gives acetic acid and methanol. ಇದೊಂದು ಎಕ್ಸಾಂಪಲ್. ಇದನ್ನು ಬರಿಬೋದು. ಅಥವಾ ಇನ್ವರ್ಷನ್ ಆಫ್ ಕೇನ್ ಶುಗರ್. ಇನ್ವರ್ಷನ್ ಆಫ್ ಕೇನ್ ಶುಗರಲ್ಲಿ ಏನಾಗ್ತದೆ? ಸುಕ್ರೋಸ್ C12H22O11 undergoes hydrolysis in the presence of the enzyme invertase. It converts into glucose and fructose. ಇದರಲ್ಲಿ ಯಾವುದಾದ್ರೂ ಒಂದನ್ನು ಎಕ್ಸಾಂಪಲ್ ಆಗಿ ಬರಿಬೋದು. ಒಂದು ಬರೆದ್ರೆ ಸಾಕು. ನೆಕ್ಸ್ಟ್ ಕ್ವಶನ್ ನಂಬರ್ 5. ವಾಟ್ ಈಸ್ ಅಡ್ಸಾರ್ಪ್ಷನ್ ಐಸೋಥರ್ಮ್? ಸೊ ಇದಕ್ಕೆ ಆನ್ಸರ್ ಡೈರೆಕ್ಟ್ ಕ್ವಶನ್ ಇದು. ದ ಗ್ರಾಫ್ ಪ್ಲಾಟೆಡ್ ಆನ್ ಮಾಸ್ ಆಫ್ ಎ ಗ್ಯಾಸ್ ಅಡ್ಸಾರ್ಬ್ಡ್ ಬೈ ಅಡ್ಸಾರ್ಬೆಂಟ್ ಅಗೇನ್ಸ್ಟ್ ಪ್ರೆಷರ್ ಎಟ್ ಕಾನ್ಸ್ಟೆಂಟ್ ಟೆಂಪರೇಚರ್ ಈಸ್ ಕಾಲ್ಡ್ ಎಸ್ ಅಡ್ಸಾರ್ಪ್ಷನ್ ಐಸೋಥರ್ಮ್. ಆರ್ ಇನ್ನೊಂದು ಥರ ಯಾವ ರೀತಿ ಬರಿಬೋದು? At constant temperature, the graph plotted against the variation in the amount of gas adsorbed by adsorbent versus pressure. ಇಲ್ಲಿ amount of gas adsorbed by adsorbent versus pressure. ಈ ಒಂದು ಗ್ರಾಫನ್ನು ನಾವು ಅಡ್ಸಾರ್ಪ್ಷನ್ ಐಸೋಥರ್ಮ್ ಅಂತ ಕರಿತೇವೆ. ಇಲ್ಲಿ ಗ್ರಾಫ್ ಮಾಡುವಂಥ ಅವಶ್ಯಕತೆ ಇಲ್ಲ. ನಿಮಗೆ ಅರ್ಥ ಆಗಲಿಕ್ಕೆ ಬೇಕಾಗಿ ಇಲ್ಲಿ ನಾನು ಗ್ರಾಫನ್ನು ಕೂಡ ತೋರಿಸಿದ್ದೇನೆ. ನೆಕ್ಸ್ಟ್ ಕ್ವಶನ್ ನಂಬರ್ 5. Noble gases have large positive values of electronic enthalpy. Why? Noble gases ಹೈ ವ್ಯಾಲ್ಯೂ ಇರುವಂತಹ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿಯನ್ನು ಹೊಂದಿರ್ತವೆ. ಯಾಕೆ? ಸೊ ಇದಕ್ಕೆ ಆನ್ಸರ್, ಸಿನ್ಸ್ noble gases have stable electronic configuration, hence they have no tendency to accept electron and therefore they have large positive values of electron gain enthalpy. ನೋಬಲ್ ಗ್ಯಾಸಸಲ್ಲಿ ಸ್ಟೇಬಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಇರುತ್ತೆ. ಅದು 8 ಎಲೆಕ್ಟ್ರಾನ್ ಆಕ್ಟೇಟ್ ಸ್ಟ್ರಕ್ಚರನ್ನು ಫುಲ್ಫಿಲ್ ಮಾಡಿರ್ತದೆ. ಆದ್ದರಿಂದ ಅಲ್ಲಿ ನೆಕ್ಸ್ಟ್ ಏನು ವೇಕೆನ್ಸಿ ಇರುವುದಿಲ್ಲ, ಸ್ಪೇಸ್ ಇರುವುದಿಲ್ಲ ಎಕ್ಸ್ಟ್ರಾ ಎಲೆಕ್ಟ್ರಾನ್ಸನ್ನು ಎಕ್ಸೆಪ್ಟ್ ಮಾಡಲಿಕ್ಕೆ. ಹಾಗಾಗಿ ನೋಬಲ್ ಗ್ಯಾಸಸ್ ಇವು ಹೈಯೆಸ್ಟ್ ವ್ಯಾಲ್ಯೂ ಆಫ್ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿಯನ್ನು ತೋರಿಸ್ತವೆ. ನೆಕ್ಸ್ಟ್ ಕ್ವಶನ್ ನಂಬರ್ 7. ಕಂಪ್ಲೀಟ್ ದ ಫಾಲೋವಿಂಗ್ ಈಕ್ವೇಷನ್. xenon hexafluoride dash heated 143 Kelvin, heated at 143 Kelvin, it gives XeF6 plus O2. ಸೊ ಇಲ್ಲಿ ಡ್ಯಾಶ್ ಕೊಟ್ಟಲ್ಲಿರಲಿ ಏನಾಗಬೇಕು ಆನ್ಸರ್? O2 F2. ಈ ರೀತಿ ಸಿಂಗಲ್ ವರ್ಡ್ ಕೂಡ ಬರಿಬೋದು. O2 F2 ಅಂದರೆ ಡ್ಯಾಶ್ ಇರುವಲ್ಲಿ ಯಾವುದು ಅಂತ ಕಾಂಪೌಂಡನ್ನು ಬರಿಬೋದು. ಅಥವಾ ಈ ರೀತಿ ಫುಲ್ ಕೆಮಿಕಲ್ ಈಕ್ವೇಷನನ್ನು ಕೂಡ ಬರಿಬೋದು. XeF4 xenon tetrafluoride ಪ್ಲಸ್ O2 F2 ಗಿವ್ಸ್ xenon hexafluoride ಪ್ಲಸ್ ಆಕ್ಸಿಜನ್ ಲಿಬರೇಟ್ ಆಗುತ್ತೆ. ಅಥವಾ ಸೆಂಟೆನ್ಸಲ್ಲಿ ಕೂಡ ಬರಿಬೋದು. XeF6 xenon hexafluoride can be prepared by the interaction of xenon
tetrafluoride and O2F2 dioxygen fluoride. Next question, give an example for geminal halide. ಸೊ ಯಾವ್ದು ಎಕ್ಸಾಂಪಲ್ ಅಂತಂದರೆ 1,1 ಡೈಕ್ಲೋರೋಈಥೇನ್ ಆರ್ 2,2 ಡೈಬ್ರೋಮೋಪ್ರೊಪೇನ್. ಇಲ್ಲಿ ನೋಡಿ, ಇದು 1,1 ಡೈಕ್ಲೋರೋಈಥೇನ್, ಇದು ಜಮೈನಲ್ ಹ್ಯಾಲೈಡ್ಗೆ ಎಕ್ಸಾಂಪಲ್. ಜಮೈನಲ್ ಹ್ಯಾಲೈಡ್ ಅಂದರೆ ಏನು? ದಿ ಡೈಹ್ಯಾಲೋ ಕಾಂಪೌಂಡ್ಸ್ ಹ್ಯಾವಿಂಗ್ ಸೇಮ್ ಟೈಪ್ ಆಫ್ ಹ್ಯಾಲೋಜನ್ ಆಟಮ್ಸ್ ಆರ್ ಫರ್ದರ್ ಕ್ಲಾಸಿಫೈಡ್ ಆಸ್ geminal halides and vicinal halides. In geminal halides, halogen atoms are present on the same carbon atom. Geminal halides ಅಲ್ಲಿ halogen atoms ಕಾರ್ಬನ್ ಆಟಮ್ನ ಒಂದೇ ಸೈಡಲ್ಲಿ ಇರ್ತದೆ. ಆದರೆ ಇನ್ನೊಂದು ಇನ್ ವಿಸಿನಲ್ ಹ್ಯಾಲೈಡ್ಸಲ್ಲಿ ಹೇಗಿರ್ತದೆ, ಹ್ಯಾಲೋಜನ್ ಆಟಮ್ಸ್ ಆರ್ ಪ್ರೆಸೆಂಟ್ ಇನ್ ದ ಎಜಸೆಂಟ್ ಕಾರ್ಬನ್ ಆಟಮ್ಸ್, ಅಂದರೆ ಪಕ್ಕಪಕ್ಕದಲ್ಲಿರುವಂಥ ಕಾರ್ಬನ್ ಆಟಮ್ಸ್ನಲ್ಲಿ ಹ್ಯಾಲೋಜನ್ ಆಟಮ್ಸ್ ಇರ್ತದೆ. ಇದನ್ನು ನಾವು ವಿಸಿನಲ್ ಹ್ಯಾಲೈಡ್ಸ್ ಅಂತ ಕರಿತೇವೆ. ನೆಕ್ಸ್ಟ್ ಕ್ವಶನ್ ನಂಬರ್ 9, ವಿಚ್ ಟೈಪ್ ಆಫ್ ಆಲ್ಡಿಹೈಡ್ಸ್ ಡಸ್ ನಾಟ್ ಅಂಡರ್ಗೋ ಕ್ಯಾನಿಸರೋಸ್ ರಿಯಾಕ್ಷನ್? ಸೊ ಆನ್ಸರ್, ದಿ ಆಲ್ಡಿಹೈಡ್ಸ್ ವಿತ್ ಆನ್ ಆಲ್ಫಾ ಹೈಡ್ರೋಜನ್ ಆಟಮ್ ಡಸ್ ನಾಟ್ ಅಂಡರ್ಗೋ ಕ್ಯಾನಿಸರೋಸ್ ರಿಯಾಕ್ಷನ್. ದ ಆಲ್ಡಿಹೈಡ್ಸ್ having alpha hydrogen atom does not undergo Cannizzarose reaction. For example, acetaldehyde ನಲ್ಲಿ ಯಾವುದೇ ಆಲ್ಫಾ ಹೈಡ್ರೋಜನ್ ಇರುವುದಿಲ್ಲ, ಹಾಗಾಗಿ ಇದು ಕ್ಯಾನಿಸರೋಸ್ ರಿಯಾಕ್ಷನ್ಗೆ ಇದನ್ನು ಯೂಸ್ ಮಾಡಿ ಕ್ಯಾನಿಸರೋ ರಿಯಾಕ್ಷನನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕ್ಯಾನಿಸರೋಸ್ ರಿಯಾಕ್ಷನಲ್ಲಿ ಏನಾಗ್ತದೆ, ಕ್ಯಾನಿಸರೋಸ್ ರಿಯಾಕ್ಷನ್ ಇಸ್ ದ ರಿಯಾಕ್ಷನ್ ಇನ್ ವಿಚ್ ಆಲ್ಡಿಹೈಡ್ಸ್ ವಿಚ್ ಡು ನಾಟ್ ಹ್ಯಾವ್ an alpha hydrogen atom undergo self oxidation and reduction, which is known as disproponation, on heating with concentrated alkali. Concentrated alkali ಒಟ್ಟಿಗೆ ಟ್ರೀಟ್ ಮಾಡಿದಾಗ ಅದು ಡಿಸ್ಪ್ರೊಪೊನೇಷನ್ ರಿಯಾಕ್ಷನ್ಗೆ ಹೋಗುತ್ತೆ. ಸೊ ಇನ್ ದಿಸ್ ರಿಯಾಕ್ಷನ್ ವಾಟ್ ಹ್ಯಾಪನ್ಸ್, molecules of aldehydes is reduced to alcohol while another is oxidized to ಕಾರ್ಬೋಕ್ಸಿಲಿಕ್ ಆ್ಯಸಿಡ್ ಸಾಲ್ಟ್. ಒಂದು ಮೊಲಿಕ್ಯೂಲ್ ಆಫ್ ಆಲ್ಡಿಹೈಡ್ ಇಟ್ಸ್ ರೆಡ್ಯೂಸ್ಡ್ ಟು ಆಲ್ಕೋಹಾಲ್ಗೆ ರೆಡ್ಯೂಸ್ ಆಗುತ್ತೆ. ಇನ್ನೊಂದು ಮಾಲಿಕ್ಯೂಲ್ ಅದು ಕಾರ್ಬೋಕ್ಸಿಲಿಕ್ ಆ್ಯಸಿಡ್ ಸಾಲ್ಟ್ ಆಗಿ ಆಕ್ಸಿಡೇಷನ್ ಆಗ್ತದೆ. ನೆಕ್ಸ್ಟ್ ಕ್ವಶನ್ ನಂಬರ್ 10, ವಾಟ್ ಆರ್ ನ್ಯೂಕ್ಲಿಯೋಟೈಡ್ಸ್? ಸೊ ಇದಕ್ಕೆ 3 ಥರ ಆನ್ಸರನ್ನು ಬರಿಬೋದು. Nucleotides are the phosphoric acid esters of nucleosides are called nucleosides. Phosphoric acid esters of nucleosides are called nucleotides. Or ಇನ್ನೊಂದು ರೀತಿ ಯಾವ ರೀತಿ ಬರಿಬೋದು, an organic molecule consisting of nucleoside linked to a phosphate group is also called as nucleotides. Or nucleotides are organic molecules consisting of a nucleoside and a phosphate group. ಈ 3ರಲ್ಲಿ ಯಾವುದಾದ್ರೂ ಒಂದು ಆನ್ಸರನ್ನು ಬರೆದ್ರೆ ನಿಮಗೆ ಮಾರ್ಕ್ ಸಿಗ್ತದೆ. ನೆಕ್ಸ್ಟ್ ಪಾರ್ಟ್ ಬಿ, ಇದು 2 ಮಾರ್ಕಿನ ಪ್ರಶ್ನೆ. ಪ್ರತಿಯೊಂದು ಪ್ರಶ್ನೆ 2 ಮಾರ್ಕ್ಸ್ಗೆ ಇರುತ್ತದೆ. ಟೋಟಲ್ 8 ಕ್ವಶನ್ಸ್ ಇದೆ. ನೀವು 5 ಕ್ವಶನ್ಸ್ಗೆ ಆನ್ಸರ್ ಮಾಡಬೇಕು. ಪ್ರತಿಯೊಂದು ಕ್ವಶನ್ಸ್ಗೆ 2 marks. Question number 11, give any 2 differences between amorphous and crystalline solids. So ಇದಕ್ಕೆ difference between amorphous solids and crystalline solids. What are the differences? In case of amorphous solids have regular shape. Crystalline solids have definite geometrical shape. Amorphous solids have irregular shape. In the case of crystalline solids, they have definite geometrical shape. Amorphous solids have any definite shape. Crystalline solids have a definite geometrical shape. Second one, amorphous solids gradually soften over a range of temperature. Crystalline solids have sharp and characteristic melting point. Amorphous solids do not have definite heat of fusion.
In case of crystalline solids, they have definite and characteristic heat of fusion. Amorphous solids, isotropic in nature. Amorphous solids are isotropic in nature, while in the case of crystalline solids, they are anisotropic in nature. Fifth one, they are called as amorphous solids are regarded as pseudo solids. They are not actual solids, they are regarded as pseudo solids. Crystalline solids are true solids. Sixth one, amorphous solids have only short range order. They have, in case of crystalline solids, they have long range order. These are the differences. ನೀವು ಇದರಲ್ಲಿ ಯಾವುದಾದ್ರೂ ಎರಡು ಡಿಫರೆನ್ಸ್ ಬರೆದ್ರೆ ಸಾಕು. ಅಂದರೆ ಅಮಾರ್ಫಸ್ಗೆ ಎರಡು ಡಿಫರೆನ್ಸ್ ಅಂದರೆ ಸೇಮ್ ಇರಬೇಕು. ಅಮಾರ್ಫಸ್ ಮತ್ತು ಕ್ರಿಸ್ಟಲೈನ್ಗೆ ಯಾವುದಾದ್ರೂ ಎರಡು ಡಿಫರೆನ್ಸ್ ಬರೆದ್ರೆ ಸಾಕು, 2 ಮಾರ್ಕ್ಸ್ ಸಿಗ್ತದೆ. ನೆಕ್ಸ್ಟ್ ಕ್ವಶನ್ ನಂಬರ್ 12. ರೈಟ್ ದ ಓವರಾಲ್ ಸೆಲ್ ರಿಯಾಕ್ಷನ್ ಡ್ಯೂರಿಂಗ್ ದ ವರ್ಕಿಂಗ್ ಆಫ್ ಡೇನಿಯಲ್ ಸೆಲ್. ಸೊ ಈ ಕ್ವಶನ್ಸ್ಗೆ ಫಸ್ಟಿಗೆ ನಾವೇನು ಮಾಡಬೇಕು, ಹಾಫ್ ಸೆಲ್ ರಿಯಾಕ್ಷನನ್ನು ಬರೀಬೇಕು. ಹಾಫ್ ಸೆಲ್ ರಿಯಾಕ್ಷನ್ ಒಂದು ಆಕ್ಸಿಡೇಷನ್ ಏನಾಗ್ತದೆ, Zn ಸಾಲಿಡ್ ಇರುವಂಥದ್ದು Zn2+, ಅದು ಆಕ್ಸಿಡೇಷನ್ ಆಗಿ Zn2+ ಆಗ್ತದೆ ವಿತ್ ದ ಲಿಬರೇಷನ್ ಆಫ್ 2 ಎಲೆಕ್ಟ್ರಾನ್ಸ್. ಇನ್ನು ಇದು ಆ್ಯನೋಡಲ್ಲಿ ಆಗುವಂಥದ್ದು. ಆಕ್ಸಿಡೇಷನ್ ಯಾವಾಗಲೂ ಆ್ಯನೋಡಲ್ಲಿ, ರಿಡಕ್ಷನ್ ಯಾವಾಗಲೂ ಕ್ಯಾಥೋಡಲ್ಲಿ ಆಗುವಂಥ ಒಂದು ರಿಯಾಕ್ಷನ್. ಕ್ಯಾಥೋಡಲ್ಲಿ ರಿಡಕ್ಷನ್ ಆಗ್ತದೆ, ಯಾವ ರೀತಿ ಆಗ್ತದೆ, Cu2+ ಅಯಾನ್ ರಿಡಕ್ಷನ್ ಆಗಿ ವಿತ್ ದ ಲಾಸ್ ಆಫ್ 2 ಎಲೆಕ್ಟ್ರಾನ್ಸ್, ವಿತ್ ದ ಗೇನ್ ಆಫ್ 2 ಎಲೆಕ್ಟ್ರಾನ್ಸ್ ಇಟ್ ಗಿವ್ಸ್ ಕಾಪರ್, ಪ್ಯೂರ್ ಕಾಪರ್. ಸೊ ಓವರಾಲ್ ರಿಯಾಕ್ಷನನ್ನು ಹೇಗೆ ಬರಿಬೋದು, ಫಸ್ಟಿಗೆ ಲೆಫ್ಟ್ ಹ್ಯಾಂಡ್ ಸೈಡದ್ದು ಲೆಫ್ಟ್ ಹ್ಯಾಂಡ್ ಸೈಡ್ಗೆ ಬರಿಬೇಕು, ರೈಟ್ ಹ್ಯಾಂಡ್ ಸೈಡದ್ದು ರೈಟ್ ಹ್ಯಾಂಡ್ ಸೈಡ್ಗೆ ಬರಿಬೇಕು. ಓವರಾಲ್ ರಿಯಾಕ್ಷನನ್ನು ಟೋಟಲ್ ಮಾಡಿ ಹೇಗೆ ಬರಿಬೋದು, Zn ಪ್ಲಸ್ Cu2+ ಗಿವ್ಸ್ Zn2+ ಪ್ಲಸ್ Cu. ಇದರ E0 ವ್ಯಾಲ್ಯೂ, ಸ್ಟ್ಯಾಂಡರ್ಡ್ ಪೊಟೆನ್ಷಿಯಲ್ ವ್ಯಾಲ್ಯೂ 1.1 ಎಲೆಕ್ಟ್ರಾನ್, 1.1 ವೋಲ್ಟ್. ಇದು ಓವರಾಲ್ ರಿಯಾಕ್ಷನ್ ಆಫ್ ದ ಡೇನಿಯಲ್ ಸೆಲ್. ಕೆಲವರು ಏನು ಮಾಡ್ತಾರೆ, ಸ್ಟೂಡೆಂಟ್ಸ್ ಹೆಚ್ಚಾಗಿ ಏನು ಮಾಡ್ತಾರೆ, ಡೇನಿಯಲ್ ಈ ರೀತಿ ಕ್ವಶನ್ಸ್ ಕೇಳಿದಾಗ ಡೇನಿಯಲ್ ಸೆಲ್ನ ಕನ್ಸ್ಟ್ರಕ್ಷನ್ ಮಾಡ್ತಾರೆ, ಡಯಾಗ್ರಾಮ್ ಮಾಡ್ತಾರೆ. ಡಯಾಗ್ರಾಮ್ ಮಾಡುವ ಅವಶ್ಯಕತೆ ಇಲ್ಲ. ಇಲ್ಲಿ ಏನು ಮಾಡಬೇಕು, ಓವರಾಲ್ ಸೆಲ್ ರಿಯಾಕ್ಷನನ್ನು ಬರೀಬೇಕು. ಕ್ಯಾಥೋಡ್ ಮತ್ತು ಆ್ಯನೋಡಲ್ಲಿ ಏನು ರಿಯಾಕ್ಷನ್ ಆಗ್ತದೆ, ಎರಡು ರಿಯಾಕ್ಷನನ್ನು ಕಂಬೈನ್ ಮಾಡಿ ಓವರಾಲ್ ರಿಯಾಕ್ಷನನ್ನು ಬರೀಬೇಕಾಗ್ತದೆ. ನೆಕ್ಸ್ಟ್ ಕ್ವಶನ್ ನಂಬರ್ 13. For the reaction R gives P, the concentration of reactant changes from 0.03 molar to 0.02 molar in 25 minutes. Calculate the average rate of reaction in seconds ಅಂತ ಕ್ವಶನ್ ಕೇಳಿದ್ದಾರೆ. ಈಗ ನಮ್ಮ ಹತ್ರ ಫಾರ್ಮುಲಾ ಇದೆ, ಅವರೇಜ್ ರೇಟ್ ಆಫ್ ರಿಯಾಕ್ಷನ್. ಇದು ಕೆಮಿಕಲ್ ಕೈನೆಟಿಕ್ಸ್ ಚಾಪ್ಟ್ರಲ್ಲಿ ಬರುವಂತಹ ಒಂದು ಕ್ವಶನ್. Average rate of reaction equal to, we have the formula, average rate of reaction equal to change in concentration of reactants divided by time interval, or average rate of the reaction equal to delta R, that is change in the concentration of reactants, here R is reactant, divided by time interval delta T. What they have given, concentration changes from 0.03 molar to 0.02 molar. What we have to do, we have to subtract 0.03 minus 0.02 divided by time interval. What time interval they have given, 25 minutes. But here they asked to calculate the rate of reaction in seconds. What we have to do, we have to convert these 25 minutes into second. Therefore we have to multiply by 60. So we are getting answer 6.66 into 10th to the power minus 6 molar per second. ಇದು ಆನ್ಸರ್. ನೀವು ಪ್ರಾಬ್ಲಮ್ ಮಾಡಿ ಆನ್ಸರನ್ನು ಬರೆಯುವಾಗ ಅದರಲ್ಲಿ SI ಯೂನಿಟನ್ನು ಮೆನ್ಷನ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಒಂದು ವೇಳೆ ನೀವು ಯೂನಿಟನ್ನು ಆನ್ಸರ್ ಕರೆಕ್ಟ್ ಇದ್ದರೂ ಯೂನಿಟನ್ನು ಮೆನ್ಷನ್ ಮಾಡಿದರೆ ನಿಮಗೆ ಮಾರ್ಕ್ಸ್ ಕಟ್ ಆಗ್ತದೆ. ಸೊ ಇದನ್ನು ಕೇರ್ಫುಲ್ಲಾಗಿ ಯೂನಿಟನ್ನು ಮೆನ್ಷನ್ ಮಾಡೋದನ್ನು ಎಲ್ಲೂ ಮರಿಬೇಡಿ. ನೆಕ್ಸ್ಟ್ ಕ್ವಶನ್ ನಂಬರ್ 14. ಹೌ ವಿಲ್ ಯು ಅಕೌಂಟ್ ಫಾರ್ ದ ಫಾಲೋವಿಂಗ್? ಅದರಲ್ಲಿ 2 ಕ್ವಶನ್ಸ್ ಡಿವೈಡ್ ಮಾಡಿದ್ದಾರೆ.
zirconium and hafnium sizes are almost same. Why? Second question ಬಂದ್ಬಿಟ್ಟು what is the composition of ಮಿಶ್ರ ಮೆಟಲ್? ಸೊ ಇಲ್ಲಿ ಫಸ್ಟ್ ಕ್ವಶನ್ಸ್ಗೆ ಆನ್ಸರ್ ಯಾಕೆ ಜಿರ್ಕೋನಿಯಮ್ ಆ್ಯಂಡ್ ಹಾಫ್ನಿಯಮ್ ಸೈಜ್ ಆರ್ ಆಲ್ಮೋಸ್ಟ್ ಸೇಮ್ ಯಾಕೆ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಆನ್ಸರ್ ಇದು ಯಾಕಪ್ಪ ಅಂದರೆ ಡ್ಯೂ ಟು ಪುವರ್ ಶೀಲ್ಡಿಂಗ್ ಆಫ್ ಎಫ್ ಸಬ್ಶೆಲ್ ದ ಅಟ್ರಾಕ್ಷನ್ ಆಫ್ ನ್ಯೂಕ್ಲಿಯಸ್ ಆನ್ ಔಟರ್ ಶೆಲ್ electrons increases and thus the sizes of hafnium decreases and the size of hafnium and zirconium becomes almost the same. Both zirconium and hafnium belong to group 4 of periodic table and hafnium comes after 4f series, that is after lanthanide series. Hafnium comes after 4f series, that is after lanthanide series. Due to the poor shielding of f subshell, the attraction of nucleus on outer shell electrons increases and thus the size of hafnium decreases and the size of zirconium and hafnium becomes almost the same. ಇದು ರೀಸನ್ ಯಾಕೆ ಜಿರ್ಕೋನಿಯಮ್ ಆ್ಯಂಡ್ ಹಾಫ್ನಿಯಮ್ ಸಿಮಿಲರ್ ಸೈಜನ್ನು ಆಲ್ಮೋಸ್ಟ್ ಸಿಮಿಲರ್ ಸೈಜನ್ನು ಹೊಂದಿರ್ತದೆ ಯಾಕಂದ್ರೆ ಅಂದರೆ ಇದು ರೀಸನ್. ಈ ರೀಸನ್ನಿಂದಾಗಿ ಇವುಗಳು ಸೇಮ್ ಆಲ್ಮೋಸ್ಟ್ ಸೇಮ್ ಸೈಜನ್ನು ಹೊಂದಿರ್ತವೆ. ನೆಕ್ಸ್ಟ್ ಸೆಕೆಂಡ್ ಕ್ವಶನ್, ವಾಟ್ ಈಸ್ ದ ಕಾಂಪೋಸಿಷನ್ ಆಫ್ ಮಿಶ್ರ ಮೆಟಲ್? ಸೊ ಇದಕ್ಕೆ ಆನ್ಸರ್ ಮಿಶ್ರ ಮೆಟಲ್ ಕನ್ಸಿಸ್ಟ್ಸ್ ಆಫ್ ಲ್ಯಾಂಥನೈಡ್ ಮೆಟಲ್ 95% ಕಾಂಪೋಸಿಷನ್ ಇರ್ತದೆ ಅದರಲ್ಲಿ ಲ್ಯಾಂಥನೈಡ್ ಮೆಟಲ್ಸ್ ಅದು, ಆ್ಯಂಡ್ ಐರನ್ 50% ಐರನ್ ಆ್ಯಂಡ್ ಟ್ರೇಸಸ್ ಆಫ್ elements like sulfur, carbon, calcium and aluminium. ಇದು ಮಿಶ್ರ ಮೆಟಲ್ನ ಕಾಂಪೋಸಿಷನ್. ನೆಕ್ಸ್ಟ್ ಕ್ವಶನ್ ನಂಬರ್ 15. ಎಕ್ಸ್ಪ್ಲೇನ್ ಫ್ರೆಡೆಲ್-ಕ್ರಾಫ್ಟ್ಸ್ acylation with equation by taking chlorobenzene as an example. When chlorobenzene reacts with acetyl chloride in the presence of anhydrous aluminum chloride catalyst to form 4-chloroacetophenone as a major product. In addition to this, we are getting 2-chloroacetophenone as a minor product. When chlorobenzene is heated with acetyl chloride in the presence of anhydrous aluminum chloride, ಅಂದರೆ ಕ್ಲೋರೋಬೆನ್ಝೀನನ್ನು ಎಸಿಟೈಲ್ ಕ್ಲೋರೈಡ್ನೊಟ್ಟಿಗೆ ಹೀಟ್ ಮಾಡಿದಾಗ ಅಲ್ಯೂಮಿನಿಯಂ ಕ್ಲೋರೈಡ್ ಕ್ಯಾಟಲಿಸ್ಟ್ನೊಟ್ಟಿಗೆ ಹೀಟ್ ಮಾಡಿದಾಗ ನಮಗೆ ಎರಡು ಪ್ರಾಡಕ್ಟ್ ಸಿಗ್ತದೆ, ಆರ್ಥೋ ಆ್ಯಂಡ್ ಪ್ಯಾರಾ ಪ್ರಾಡಕ್ಟ್ ಸಿಗ್ತದೆ. ಅದರಲ್ಲಿ ಪ್ಯಾರಾ ಪ್ರಾಡಕ್ಟ್ ಮೇಜರ್ ಪ್ರಾಡಕ್ಟ್. ಪ್ಯಾರಾ ಪ್ರಾಡಕ್ಟ್ ಇಸ್ ದ ಮೇಜರ್ ಪ್ರಾಡಕ್ಟ್ ಅಂದರೆ ಪ್ಯಾರಾಕ್ಲೋರೋಅಸಿಟೋಫಿನಾನ್ ಅಥವಾ IUPAC nomenclature 4-chloroacetophenone is the major product while 2-chloroacetophenone is the minor product. ಈ ರೀತಿ ಎರಡು ಪ್ರಾಡಕ್ಟ್ ಸಿಗ್ತದೆ, ಮೇಜರ್ ಮತ್ತು ಮೈನರ್. ಅದರಲ್ಲಿ ಮೇಜರ್ ಪ್ಯಾರಾ ಪ್ರಾಡಕ್ಟ್. ಸೊ ಇದು ನಿಮ್ಮ ಹ್ಯಾಲೋ ಆಲ್ಕೇನ್ಸ್ ಪಾಠದಿಂದ ಬಂದಂಥ ಕ್ವಶನ್ಸ್, ಹ್ಯಾಲೋ ಆಲ್ಕೇನ್ಸ್ ಚಾಪ್ಟರಿಂದ ಬಂದಂಥ ಕ್ವಶನ್ಸ್ ಇದು. ನೆಕ್ಸ್ಟ್ ಕ್ವಶನ್ ನಂಬರ್ 16. ಎಕ್ಸ್ಪ್ಲೇನ್ ಕೋಲ್-ಬೇಸ್ ರಿಯಾಕ್ಷನ್. ಸೊ ಏನು ಆನ್ಸರ್ ಬರೀಬೇಕು? ಸೋಡಿಯಂ ಫಿನಾಕ್ಸೈಡ್ undergoes electrophilic substitution reaction with weak electrophiles such as carbon dioxide followed by acid hydrolysis gives 2-hydroxybenzoic acid, or it is commonly called as salicylic acid. Phenol. ಫಸ್ಟಿಗೆ ಏನು ಮಾಡಬೇಕು? ಸೋಡಿಯಂ ಫಿನಾಕ್ಸೈಡನ್ನು ಜನರೇಟ್ ಮಾಡಬೇಕು. ಸೋಡಿಯಂ ಫಿನೇಟ್ ಅಥವಾ ಸೋಡಿಯಂ ಫಿನಾಕ್ಸೈಡನ್ನು ಹೇಗೆ ಮಾಡೋದು? Phenol is treated with sodium hydroxide. It gives sodium phenate or sodium phenoxide, or it is further heated with carbon dioxide in the presence of acid catalyst. It gives 2-hydroxybenzoic acid, or the common name is salicylic acid. ಈ ರೀತಿ ನೀವು ಫಸ್ಟಿಗೆ ಸೆಂಟೆನ್ಸ್ ಬರೆದು ರಿಯಾಕ್ಷನನ್ನು ಬರಿಬೋದು, ಅಥವಾ ಈ ರೀತಿ ಪ್ರತಿಯೊಂದು ಕಾಂಪೌಂಡ್ನ ಕೆಳಗಡೆ ಹೆಸರು ಬರೆದ್ರೆ ಈ ರೀತಿ ಕೂಡ
ಬರಿಬೋದು. ಫಿನಾಲ್, ಇಲ್ಲಿ ನೋಡಿ ಫಿನಾಲ್, ಸೋಡಿಯಂ ಫಿನಾಕ್ಸೈಡ್, ಪ್ರತಿಯೊಂದು ರಿಯೇಜೆಂಟ್ನ ನೇಮನ್ನು ಮೆನ್ಷನ್ ಮಾಡಬೇಕು. ಅದೇ ರೀತಿ ಪ್ರಾಡಕ್ಟ್ನ ನೇಮನ್ನು ಕೂಡ ಮೆನ್ಷನ್ ಮಾಡಬೇಕು. ಒಂದು ಸೆಂಟೆನ್ಸಲ್ಲಿ ಬರೆದು ರಿಯಾಕ್ಷನ್ ಬರಿಬೋದು, ಅಥವಾ ರಿಯಾಕ್ಷನ್ ಬರೆದು ಪ್ರತಿಯೊಂದು ರಿಯೇಜೆಂಟ್ ಮತ್ತು ಪ್ರಾಡಕ್ಟ್ನ ಹೆಸರನ್ನು ನೀವು ಮೆನ್ಷನ್ ಮಾಡಬೇಕು. ಎರಡೂ ಥರ ಬರೆದ್ರೂ ಕರೆಕ್ಟ್, ಅದು ಎರಡು ರೀತಿ ಬರೆದ್ರೂ ಕೂಡ ನಿಮಗೆ ಮಾರ್ಕ್ಸ್ ಸಿಗ್ತದೆ. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 17. ಗಿವ್ ದ ಪ್ರಿಪರೇಷನ್ ಆಫ್ ಫಿನಾಲ್ ಫ್ರಮ್ ಕ್ಯುಮಿನ್. ಪ್ರಿಪರೇಷನ್ ಆಫ್ ಕ್ಯುಮಿನ್ ಬರೀಬೇಕು. ಯಾವುದರಿಂದ? ಫಿನಾಲ್. ಹೇಗೆ? ಫಿನಾಲ್ ಈಸ್ ಮ್ಯಾನುಫ್ಯಾಕ್ಚರ್ಡ್ ಫ್ರಮ್ ದ ಹೈಡ್ರೋಕಾರ್ಬನ್ ಕ್ಯುಮಿನ್. ಹೌ? Cumin, it's also called as isopropyl benzene, is oxidized in the presence of air to cumin hydroperoxide. Cumin is oxidized in the presence of air to cumin hydroperoxide. It is then, that means cumin hydroperoxide is further converted to phenol and acetone by this reaction. Cumin hydroperoxide ಅನ್ನು ಆ್ಯಸಿಡ್ ಕ್ಯಾಟಲಿಸ್ಟ್ ನೊಟ್ಟಿಗೆ ಟ್ರೀಟ್ ಮಾಡಿದರೆ ನೆಕ್ಸ್ಟ್ ನಮಗೇನು ಸಿಗ್ತದೆ? ಫಿನಾಲ್ ಮತ್ತು ಎಸಿಟೋನ್ ಬೈ ಪ್ರಾಡಕ್ಟ್ ಆಗಿ ಸಿಗ್ತದೆ. ಎಸಿಟೋನ್ ಇಸ್ ದ ಬೈ ಪ್ರಾಡಕ್ಟ್ ಇನ್ ದಿಸ್ ರಿಯಾಕ್ಷನ್. ಸೊ ಇದು ಕ್ಯುಮಿನನ್ನು ಪ್ರಿಪೇರ್ ಮಾಡೋದು ಯಾವುದರಿಂದ? ಫಿನಾಲ್ನಿಂದ. ಫಿನಾಲನ್ನು ಕ್ಯುಮಿನ್ನಿಂದ ಪ್ರಿಪೇರ್ ಮಾಡೋದು. ಸೊ ಇದಕ್ಕೆ ಹೇಗೆ ಬರಿಬೋದು ನೀವು? ಫಸ್ಟಿಗೆ ಸೆಂಟೆನ್ಸಲ್ಲಿ ರಿಯಾಕ್ಷನನ್ನು ಏನು ಮಾಡ್ತೀರಿ ಅಂತ ಬರೆದು ರಿಯಾಕ್ಷನನ್ನು ಬರಿಬೋದು, ಅಥವಾ ರಿಯಾಕ್ಷನ್ನ ಲಾಸ್ಟ್ ಕ್ವಶನ್ನ ಹಾಗೆ ಇಲ್ಲಿ ರಿಯಾಕ್ಷನ್ ಬರೆದು ಪ್ರತಿಯೊಂದು ರಿಯೇಜೆಂಟ್ ಮತ್ತು ಪ್ರಾಡಕ್ಟ್ನ ಹೆಸರನ್ನು ನೀವು ಬರಿಬೇಕು ಕೆಳಗಡೆ. ಈ ರೀತಿ ಎರಡು ಮೆಥಡಲ್ಲಿ ಬರೆದು ಕೂಡ ನಿಮ್ಮ ಆನ್ಸರ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್ ನಂಬರ್ 18. ಎಕ್ಸ್ಪ್ಲೇನ್ ಕಾರ್ಬೈಲಮೈನ್ ರಿಯಾಕ್ಷನ್ ವಿತ್ ಆ್ಯನ್ ಎಕ್ಸಾಂಪಲ್. ಸೊ ಇದಕ್ಕೆ ಆನ್ಸರ್: ಆಲಿಫ್ಯಾಟಿಕ್ ಆ್ಯಂಡ್ ಆರೋಮ್ಯಾಟಿಕ್ ಪ್ರೈಮರಿ ಅಮೈನ್ಸ್ ಆನ್ ಹೀಟಿಂಗ್ ವಿತ್ ಕ್ಲೋರೋಫಾರ್ಮ್ ಆ್ಯಂಡ್ ethanolic solution of potassium hydroxide forms isocyanates or carbylamines. Carbylamines are foul smelling substances. These are the foul smelling substances, very bad smell substances. ಸೊ ಇಲ್ಲಿ ನೀವು ರಿಯಾಕ್ಷನನ್ನು ಬರಿಬೇಕು. ಇದು ಪ್ರೈಮರಿ ಅಮೈನ್ RNH2. ಪ್ರೈಮರಿ ಅಮೈನ್ reacts with chloroform and ethanolic potassium hydroxide. ಹೀಟ್ ಮಾಡಬೇಕು. heated, it gives isocyanate RNC. ಇದು cyanide. CN ಗ್ರೂಪ್ ಬಂದರೆ ಅದು cyano ಗ್ರೂಪ್. cyanide plus KCl and water. KCl and water these are the byproduct of the reaction. ಈ ರೀತಿ ಬರಿಬೋದು. ಸೆಂಟೆನ್ಸ್ ಬರೆದು ರಿಯಾಕ್ಷನನ್ನು ಬರೀಬೇಕು. ಅಥವಾ ಲಾಸ್ಟ್ ಕ್ವಶನ್ಸಲ್ಲಿ ಹೇಳಿದ ಹಾಗೆ ಪ್ರೈಮರಿ ಅಮೈನ್ ಬರಿಬೇಕು. RNH2 ಪ್ಲಸ್ CHCl3 ಕ್ಲೋರೋಫಾರ್ಮ್ ಪ್ಲಸ್ 3KOH. potassium hydroxide, ethanolic potassium hydroxide is heated to give, it gives RNC isocyanates. CN ಗ್ರೂಪ್ ಬಂದಿದೆ. CN ಗ್ರೂಪ್ ಬಂದರೆ ಅದು cyano ಗ್ರೂಪ್ ಪ್ಲಸ್ KCl. these are the byproduct. KCl salt ಮತ್ತು water, these are the byproduct. This RNC group is called as carbylamine or isocyanate group. Secondary and primary amines do not show this reaction. Only primary amines show this reaction. ಸೊ ಈ ರಿಯಾಕ್ಷನನ್ನು ಯಾವುದಕ್ಕೆ ಯೂಸ್ ಮಾಡ್ತಾರೆ ಅಂತ ಹೇಳಿದರೆ, ದ ರಿಯಾಕ್ಷನ್ ಈಸ್ ನೋನ್ ಎಸ್ ಕಾರ್ಬೈಲಮೈನ್ ರಿಯಾಕ್ಷನ್ ಆರ್ ಐಸೋಸೈನೈಡ್ ಟೆಸ್ಟ್. ಈಗ ಪ್ರೈಮರಿ ಅಮೈನ್ ಗ್ರೂಪನ್ನು ಡಿಟೆಕ್ಷನ್ ಮಾಡಲಿಕ್ಕೆ ಈ ಒಂದು ಟೆಸ್ಟನ್ನು ಯೂಸ್ ಮಾಡ್ತಾರೆ. ಪ್ರೈಮರಿ ಯಾವುದೇ ಒಂದು ಆರ್ಗ್ಯಾನಿಕ್ ಕಾಂಪೌಂಡಲ್ಲಿ ಪ್ರೈಮರಿ ಅಮೈನ್ ಗ್ರೂಪನ್ನು ಡಿಟೆಕ್ಟ್ ಮಾಡಲಿಕ್ಕೆ ಈ ಒಂದು ಟೆಸ್ಟನ್ನು ಯೂಸ್ ಮಾಡ್ತಾರೆ. ಸೊ ಇದಕ್ಕೆ ಏನಂತ ಕರಿತೇವೆ? ಐಸೋಸೈನೈಡ್ ಟೆಸ್ಟ್ ಅಂತ ಕೂಡ ಇದಕ್ಕೆ ಕರಿತೇವೆ. ನೆಕ್ಸ್ಟ್ ಕ್ವಶನ್ ನಂಬರ್ 19. ಸೊ ನೆಕ್ಸ್ಟ್ ಬರೋದು ಪಾರ್ಟ್ ಸಿ. ಪಾರ್ಟ್ ಸಿಯಲ್ಲಿ ಒಟ್ಟು 8 ಕ್ವಶನ್ಸ್ ಇದೆ. ನೀವು 5 ಫುಲ್ ಕ್ವಶನ್ಸನ್ನು ಆನ್ಸರ್ ಮಾಡಬೇಕು. ಪ್ರತಿಯೊಂದು ಕ್ವಶನ್ಸ್ಗೆ 3 ಮಾರ್ಕ್ ಅಲಾಟ್ ಆಗಿದೆ. 3 × 5 15 ಮಾರ್ಕ್ಸ್. ಪಾರ್ಟ್ ಸಿಯಲ್ಲಿ 15 ಮಾರ್ಕ್ಸ್. ನೀವು 5 ಕ್ವಶನ್ಸನ್ನು ಅಟೆಂಡ್ ಮಾಡಬೇಕು. 8ರಲ್ಲಿ 5 ಕ್ವಶನ್ಸನ್ನು ಅಟೆಂಡ್ ಮಾಡಬೇಕು. ಪ್ರತಿಯೊಂದು ಕ್ವಶನ್ 3 ಮಾರ್ಕ್ಸ್ಗೆ ಇರ್ತದೆ. ಕ್ವಶನ್ ನಂಬರ್ 19.
Discuss the principle involved in the manufacture of ammonia by Haber's process along with the chemical equation. Preparation of ammonia, manufacture of ammonia by Haber's process ನೀವು ಇಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕು. ಏನಾಗ್ತದೆ ಹೇಬರ್ಸ್ ಪ್ರೊಸೆಸ್ಸಲ್ಲಿ? ಇನ್ ಅಕಾರ್ಡೆನ್ಸ್ ವಿತ್ ದ ಲೀ-ಚಟೇಲಿಯರ್ಸ್ ಪ್ರಿನ್ಸಿಪಲ್, ಹೈ ಪ್ರೆಷರ್ would favor the formation of ammonia. High pressure will always favor the formation of ammonia. The optimum condition for the production of ammonia are a pressure of 200 into 10 to the power 5 Pascal, that's about 200 atmosphere. This much of pressure is required. A temperature of approximately 700 Kelvin and the use of a catalyst such as iron oxide with small amounts of potassium oxide. These are the used as catalyst, K2O, potassium oxide, and alumina, Al2O3. Why these are used? Catalysts are used to increase the rate of attainment of equilibrium. Rate of attainment of equilibrium ಅನ್ನು ಇನ್ಕ್ರೀಸ್ ಮಾಡಲಿಕ್ಕೋಸ್ಕರ ಈ ಕ್ಯಾಟಲಿಸ್ಟ್ಗಳನ್ನು ಪ್ರೊಮೋಟರ್ ಆಗಿ ಯೂಸ್ ಮಾಡ್ತಾರೆ. ಯಾವುದೆಲ್ಲ? K2O ಮತ್ತು Al2O3, ಅಲ್ಯೂಮಿನಾ, ಇದು ಕ್ಯಾಟಲಿಸ್ಟ್, ಇದನ್ನು ಯೂಸ್ ಮಾಡ್ತಾರೆ. ಏನೆಲ್ಲ ಕಂಡೀಷನ್ ಇರಬೇಕು? ಲೋ ಟೆಂಪರೇಚರ್ ಎಷ್ಟು? 700 ಕೆಲ್ವಿನ್. ಹೈ ಪ್ರೆಷರ್ ಅಬೌಟ್ 200 ಅಟ್ಮಾಸ್ಫಿಯರ್ ಆಫ್ ಪ್ರೆಷರ್. ನೆಕ್ಸ್ಟ್ ಕ್ಯಾಟಲಿಸ್ಟ್ ಯಾವುದು? ಐರನ್, Fe ಕ್ಯಾಟಲಿಸ್ಟ್. K2O ಮತ್ತು Al2O3 ಪ್ರೊಮೋಟರ್ ಆಗಿ ಯೂಸ್ ಮಾಡ್ತಾರೆ. ಯಾಕೆ? ರೇಟ್ ಆಫ್ ಅಟೈನ್ಮೆಂಟ್ ಆಫ್ ಈಕ್ವಿಲಿಬ್ರಿಯಮನ್ನು ಇನ್ಕ್ರೀಸ್ ಮಾಡೋದಕ್ಕೋಸ್ಕರ ಇವುಗಳನ್ನು ಪ್ರೊಮೋಟರ್ ಆಗಿ ಯೂಸ್ ಮಾಡ್ತಾರೆ. ಸೊ ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಷನ್ ಹೇಗೆ ಬರೀಬೋದು? N2 ಇದು ಗ್ಯಾಷಿಯಸ್ ಫೇಸಲ್ಲಿ ಇರ್ತದಂತೆ, N2 ಗ್ಯಾಸ್ ಪ್ಲಸ್ 3H2 ಅದು ಕೂಡ ಗ್ಯಾಸೇ, ಈಸ್ ಹೀಟೆಡ್ ಎಟ್ 700 ಕೆಲ್ವಿನ್ and under the pressure of 200 atmosphere in the presence of Fe catalyst and K2O and Al2O3 as promoter, it gives 2 molecules of ammonia. ಇದು ಕೂಡ gaseous state ಅಲ್ಲಿ ಇರುವಂತಹ ಕಾಂಪೌಂಡ್ ಅಮೋನಿಯಾ, 2Na3. ಇದು ಹೇಬರ್ಸ್ ಪ್ರೊಸೆಸ್. ನೀವು ಇದನ್ನು ಎಕ್ಸ್ಪ್ಲೇನ್ ಮಾಡಬೇಕು. ನೆಕ್ಸ್ಟ್ ಕ್ವಶನ್ ನಂಬರ್ 20. Give any 3 reasons for the anomalous behavior of oxygen. ಅನಾಮಲಸ್ ಬಿಹೇವಿಯರ್ ಆಫ್ ಆಕ್ಸಿಜನ್ಗೆ ನೀವು ರೀಸನನ್ನು ಕೊಡಬೇಕು. ಯಾಕೆ ಆಕ್ಸಿಜನ್ ಉಳಿದ ಎಲಿಮೆಂಟಿಗಿಂತ ಡಿಫ್ರೆಂಟ್ ಆದ ಬಿಹೇವಿಯರನ್ನು ತೋರಿಸ್ತದೆ? ಅದಕ್ಕೆ ನೀವು ರೀಸನನ್ನು ಕೊಡಬೇಕು, ಕಾರಣವನ್ನು ಕೊಡಬೇಕು. ಯಾವುದೆಲ್ಲ ರೀಸನ್? ಯಾಕೆ? ಸ್ಮಾಲ್ ಸೈಜ್. ಸೆಕೆಂಡ್ ಒನ್, ಹೈ ಅಯೋನೈಸೇಷನ್ ಎಂಥಾಲ್ಪಿ. ಫಸ್ಟ್ ಒನ್ ಸ್ಮಾಲ್ ಸೈಜ್, ಆಕ್ಸಿಜನ್ ಹ್ಯಾಸ್ ಸ್ಮಾಲ್ ಸೈಜ್. Second one, high ionization enthalpy. Third one, high electronegativity. ಇಲ್ಲಿ ಆಕ್ಸಿಜನ್ ಹ್ಯಾಸ್ ಹೈಯೆಸ್ಟ್ ಹೈ ಎಲೆಕ್ಟ್ರೋನೆಗೆಟಿವಿಟಿ ನೆಕ್ಸ್ಟ್ ಟು ಫ್ಲೂರಿನ್. ಫ್ಲೂರಿನ್ನ ನಂತರ ಹೈಯೆಸ್ಟ್ ಎಲೆಕ್ಟ್ರೋನೆಗೆಟಿವಿಟಿ ಇರುವಂಥ ಎಲಿಮೆಂಟ್ ಯಾವುದಂದರೆ ಅದು ಆಕ್ಸಿಜನ್. ಫ್ಲೂರಿನ್ ಹ್ಯಾಸ್ ಹೈಯೆಸ್ಟ್ electronegativity next to fluorine. So fourth reason, absence of d orbitals. Absence of d orbitals or d electrons. What happens in this? The absence of d orbitals in oxygen limits its covalency to 4. ಅದರ covalency 4ಗೆ ಲಿಮಿಟ್ ಆಗ್ತದೆ. So in practice rarely exceeds 2. ಅದರ ಆಕ್ಸಿಜನ್ನ ಪ್ರಾಕ್ಟಿಕಲ್ ಆಗಿ ಆಕ್ಸಿಜನ್ನ ಕೋವೆಲೆನ್ಸಿ ರೇರ್ಲಿ ಎಕ್ಸೀಡ್ಸ್ 2. ರೇರ್ ಆಗಿ 2ಕ್ಕಿಂತ ಜಾಸ್ತಿ ಇರ್ತದೆ, ಅಂದರೆ 2ರ ಒಳಗೆ ಇರ್ತದೆ, 2ಕ್ಕಿಂತ ಜಾಸ್ತಿ ಇರುವುದಿಲ್ಲ. ಇದು ರೀಸನ್. ಇಷ್ಟು ರೀಸನನ್ನು ನೀವು ಬರೀಬೇಕು, ರೀಸನನ್ನು ಎಕ್ಸ್ಪ್ಲೇನ್ ಮಾಡಬೇಕು. ಗಿವ್ ಎನಿ 3 ರೀಸನ್ ಫಾರ್ ಅನಾಮಲಸ್ ಬಿಹೇವಿಯರ್ ಆಫ್ ಆಕ್ಸಿಜನ್ ಅಂತ ಕೇಳಿದರೆ 3 ರೀಸನನ್ನು ಬರೀಬೇಕು. ಅದರಲ್ಲಿ ರೀಸನ್ಗೆ ಯಾಕೆಂದು ಎಕ್ಸ್ಪ್ಲೇನ್ ಕೂಡ ಮಾಡಬೇಕು. ನೆಕ್ಸ್ಟ್ ಕ್ವಶನ್ ನಂಬರ್ 21. ವಾಟ್ ಈಸ್ ಎಕೋರಿಜಿಯಾ?
20ಯಲ್ಲಿ ಫಸ್ಟ್ ಕ್ವಶನ್ ವಾಟ್ ಈಸ್ ಎಕ್ವರಿಜಿಯಾ. ಸೆಕೆಂಡ್ ಕ್ವಶನ್ ರೈಟ್ ದ ಸ್ಟ್ರಕ್ಚರ್ ಆಫ್ ಕ್ಲೋರಸ್ ಆ್ಯಸಿಡ್. ನೆಕ್ಸ್ಟ್ ಥರ್ಡ್ ಕ್ವಶನ್ ಕಂಪ್ಲೀಟ್ ದ ರಿಯಾಕ್ಷನ್ Br2 + 5F2 ಡ್ಯಾಶ್. ಸೊ ಇದಕ್ಕೆ ಫಸ್ಟ್ ಕ್ವಶನ್ ವಾಟ್ ಇಸ್ ದ ಎಕ್ವರಿಜಿಯಾ. The mixture of 3 parts of concentrated HCl and 1 part of HNO3, concentrated HNO3 is called as equirregia. 3 parts of concentrated HCl and 1 part of concentrated HNO3 is called as equirregia. ರಾಜಾಮ್ಲ ಅಂತ ಕರಿತೇವೆ ಕನ್ನಡದಲ್ಲಿ. ಯಾವುದನ್ನು ಎಕ್ವರಿಜಿಯವನ್ನು ರಾಜಾಮ್ಲ ಅಂತ ಕರಿತೇವೆ. ಆರ್ ಈ ರೀತಿ ಕೂಡ ಬರಿಬೋದು, ಅಥವಾ ಇನ್ನೊಂದು ಮೆಥಡಲ್ಲಿ ಹೇಗೆ ಬರಿಬೋದು 3:1 ಪಾರ್ಟ್ ಆಫ್ ಕಾನ್ಸಂಟ್ರೇಟೆಡ್ HCl ಆ್ಯಂಡ್ ಕಾನ್ಸಂಟ್ರೇಟೆಡ್ HNO3. ಕಾನ್ಸಂಟ್ರೇಟೆಡ್ HCl ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಮತ್ತು ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆ್ಯಸಿಡ್, ಇದರ ರೇಷಿಯೋ ಎಷ್ಟಿರಬೇಕು 3:1. 3 ಪಾರ್ಟ್ ಕಾನ್ಸಂಟ್ರೇಟೆಡ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಆ್ಯಂಡ್ 1 part concentrated nitric acid. This mixture is called as equirregia. Second question, write the structure of chlorous acid. ಕ್ಲೋರಸ್ ಆ್ಯಸಿಡ್ನ ಸ್ಟ್ರಕ್ಚರ್ ಬರಿಬೇಡು, ಸ್ಟ್ರಕ್ಚರ್ ಬರಿಬೇಕು. ಹೇಗೆ ಇಲ್ಲಿ ಕೊಟ್ಟಿದೆ ನೋಡಿ. ಮೊಲಿಕ್ಯುಲರ್ ಫಾರ್ಮುಲಾ HClO2. ಮೊಲಿಕ್ಯುಲರ್ ಫಾರ್ಮುಲಾ HClO2. 1 ಕ್ಲೋರಿನ್ ಆ್ಯಟಮ್, 2 ಆಕ್ಸಿಜನ್ ಆ್ಯಟಮ್, ಇನ್ನೊಂದು ಹೈಡ್ರೋಜನ್ ಆ್ಯಟಮ್. ಈ ಸ್ಟ್ರಕ್ಚರನ್ನು ಬರಿಬೇಕು. ಇದು ಕ್ಲೋರಸ್ ಆ್ಯಸಿಡ್ನ ಸ್ಟ್ರಕ್ಚರ್. ನೆಕ್ಸ್ಟ್ ಕ್ವಶನ್ ನಂಬರ್ 3, ಕಂಪ್ಲೀಟ್ ದ ಈಕ್ವೇಷನ್ Br2 + 5F2 Br2 + 5F2 gives 2BrFi. When bromine react with excess of fluorine to produce bromine fluoride, this reaction takes place at a temperature of 150 degrees Celsius. 150 degrees Celsius ಟೆಂಪರೇಚರಲ್ಲಿ ಈ ಒಂದು ರಿಯಾಕ್ಷನನ್ನು ಮಾಡ್ಬೋದು. ಏನಾಗ್ತದೆ, ಬ್ರೋಮಿನ್ ರಿಯಾಕ್ಟ್ಸ್ ವಿತ್ ಫ್ಲೋರೈಡ್ 5F2, ಎಕ್ಸೆಸ್ ಆಫ್ ಫ್ಲೋರಿನ್, ಇಟ್ ಗಿವ್ಸ್ ಬ್ರೋಮಿನ್ ಫ್ಲೋರೈಡ್ ಸಿಗ್ತದೆ, BrFi. ನೆಕ್ಸ್ಟ್ ಕ್ವಶನ್ ನಂಬರ್ 22, ಅದರಲ್ಲಿ 2 ಕ್ವಶನ್ಸ್ ಇದೆ. ಮೆನಿ ಕಾಪರ್ 1 ಕಾಂಪೌಂಡ್ಸ್ ಆರ್ ಅನ್ಸ್ಟೇಬಲ್ ಇನ್ aqueous solution and undergo disproportion. Explain. Many copper 1 compounds are unstable in aqueous solution and undergo disproportionation. Explain. Second question, what are interstitial compounds? ಈಗ ಫಸ್ಟ್ ಕ್ವಶನ್ಸ್ಗೆ ಆನ್ಸರ್. ಈ ಕ್ವಶನಿಗೆ ಇದು ಕ್ವಶನ್ ನಂಬರ್ 22, ಟೋಟಲ್ 3 ಮಾರ್ಕ್. 2 ಡಿವೈಡ್ ಮಾಡಿದ್ದಾರೆ, 1 ಮತ್ತು 2. ಈಗ ಫಸ್ಟ್ ಕ್ವಶನ್ಗೆ 22ಅಲ್ಲಿ ಫಸ್ಟ್ ಕ್ವಶನ್ಗೆ 2 ಮಾರ್ಕ್ಸ್. ಇನ್ನೊಂದು ಏನು ಕೇಳಿದ್ದಾರೆ, ವಾಟ್ ಆರ್ ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ಸ್, ಇದಕ್ಕೆ 1 ಮಾರ್ಕ್. ಈ ರೀತಿ ಡಿಸ್ಟ್ರಿಬ್ಯೂಷನ್ ಆಗ್ತದೆ, ಮಾರ್ಕ್ ಡಿಸ್ಟ್ರಿಬ್ಯೂಷನ್ ಆಗ್ತದೆ. ಈಗ ಫಸ್ಟ್ ಕ್ವಶನ್ಸ್ಗೆ ಆನ್ಸರ್. ಕಾಪರ್ 1 compounds are unstable in aqueous solution and undergo disproportionation. ಯಾಕೆ, ರೀಸನ್ ಏನು? ಬಿಕಾಸ್ many copper 1 compounds are unstable in aqueous solution and undergo disproportionation because the stability of Cu2 plus ion is more than Cu plus ion. Cu2 plus ion ನ ಸ್ಟೆಬಿಲಿಟಿ Cu ಪ್ಲಸ್ ಅಯೋನ್ನ ಸ್ಟೆಬಿಲಿಟಿಗಿಂತ ಜಾಸ್ತಿ ಇರ್ತದೆ. ಇದೊಂದು ರೀಸನ್. Cu2 ಪ್ಲಸ್ನ ಸ್ಟೆಬಿಲಿಟಿ, Cu2 ಪ್ಲಸ್ ಅಯೋನ್ನ ಸ್ಟೆಬಿಲಿಟಿ Cu ಪ್ಲಸ್ ಅಯೋನ್ನ ಸ್ಟೆಬಿಲಿಟಿಗಿಂತ ಜಾಸ್ತಿ ಇರ್ತದೆ. ಇದೊಂದು ರೀಸನ್. ಇನ್ನೊಂದು ರೀಸನ್ ಏನಪ್ಪ ಅಂದರೆ, ಮೋರ್ ನೆಗೆಟಿವ್ ಹೈಡ್ರೇಷನ್ ಎಂಥಾಲ್ಪಿ ಆಫ್ Cu2 ಪ್ಲಸ್ ಅಯಾನ್ ದ್ಯಾನ್ Cu ಪ್ಲಸ್. ಮೋರ್ ನೆಗೆಟಿವ್ ಹೈಡ್ರೇಷನ್ ಎಂಥಾಲ್ಪಿ ಯಾವುದ್ರದ್ದು? Cu2 ಪ್ಲಸ್ ಅಯಾನ್. ಯಾವುದರಿಂದ ಜಾಸ್ತಿ ಇರ್ತದೆ? Cu ಪ್ಲಸ್ ಅಯಾನ್ಗಿಂತ. ವಿಚ್
more than compensates for the second ionization enthalpy of Cu. ಇದು reason ಯಾಕೆ copper 1 compounds are unstable in aqueous solution and undergo disproportionation reaction. ಈ ಒಂದು ರಿಯಾಕ್ಷನ್ಗೆ ರೀಸನ್ ಯಾವುದು? ಒಂದು ಸ್ಟೆಬಿಲಿಟಿ, ಇನ್ನೊಂದು ಮೋರ್ ನೆಗೆಟಿವ್ ಹೈಡ್ರೇಷನ್ ಎಂಥಾಲ್ಪಿ. ನೆಕ್ಸ್ಟ್ 22 ಅಲ್ಲೇ ಸೆಕೆಂಡ್ ಕ್ವಶನ್, ವಾಟ್ ಆರ್ ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ಸ್? Interstitial compounds are those which are formed when small atoms like hydrogen, carbon or nitrogen are trapped inside the crystal lattices of metals. Interstitial compounds are those which are formed when small atoms like hydrogen, carbon or nitrogen trapped inside the crystal lattices of metals. ಮೆಟಲ್ನ ಕ್ರಿಸ್ಟಲ್ ಲ್ಯಾಟಿಸ್ನ ಒಳಗಡೆ ಈ ಸ್ಮಾಲ್ ಆಟಮ್ಸ್ ಯಾವುದೆಲ್ಲ? ಹೈಡ್ರೋಜನ್, ಕಾರ್ಬನ್ ಹಾಗೂ ನೈಟ್ರೋಜನ್. ಇದನ್ನು ಟ್ರ್ಯಾಪ್ ಮಾಡಿದಾಗ ಸಿಗುವಂತಹ ಕಾಂಪೌಂಡ್ಗೆ ನಾವೇನಂತ ಕರಿತೇವೆ? ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ಸ್ ಅಂತ ಅವುಗಳನ್ನು ಕರಿತೇವೆ. ಯಾವುದೆಲ್ಲ ಎಕ್ಸಾಂಪಲ್ಸ್ ಆರ್ ಟೈಟಾನಿಯಂ ಕಾರ್ಬೈಡ್, ಮ್ಯಾಂಗನಸ್ ಟೆಟ್ರಾಮ್ಯಾಂಗನಸ್ ನೈಟ್ರೈಡ್, ಇನ್ನೊಂದು Fe3H. ಇದು ಎಕ್ಸಾಂಪಲ್. ನೆಕ್ಸ್ಟ್ ಕ್ವಶನ್ ನಂಬರ್ 23, ರೈಟ್ ಜನರಲ್ ವ್ಯಾಲೆನ್ಸ್ ಶೆಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಡಿ ಬ್ಲಾಕ್ ಎಲಿಮೆಂಟ್ಸ್. ಇನ್ನೊಂದು ಕ್ವಶನ್ ಬಿ, D block elements act as good catalyst, give any two reasons. ಇದಕ್ಕೆ ಮಾರ್ಕ್ ಡಿಸ್ಟ್ರಿಬ್ಯೂಷನ್ ಹೇಗಂದರೆ, ಫಸ್ಟ್ ಕ್ವಶನ್ಗೆ ಕ್ವಶನ್ ಎ, ರೈಟ್ ದ ಜನರಲ್ ವ್ಯಾಲೆನ್ಸ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಡಿ ಬ್ಲಾಕ್ ಎಲಿಮೆಂಟ್ಸ್, ಇದಕ್ಕೆ 1 ಮಾರ್ಕ್. ಇನ್ನೊಂದು ಬಿ, ಡಿ ಬ್ಲಾಕ್ ಎಲಿಮೆಂಟ್ಸ್ ಆರ್ ಆ್ಯಕ್ಟ್ ಆಸ್ ಗುಡ್ ಕ್ಯಾಟಲಿಸ್ಟ್, ಗಿವ್ ಎನಿ 2 ರೀಸನ್ಸ್, ಈ ಕ್ವಶನ್ಗೆ 2 ಮಾರ್ಕ್. ಈ ರೀತಿ ಮಾರ್ಕ್ ಡಿಸ್ಟ್ರಿಬ್ಯೂಷನನ್ನು ಮಾಡಿದ್ದಾರೆ. ಈಗ ಫಸ್ಟ್ ಕ್ವಶನ್ಗೆ ಆನ್ಸರ್, ರೈಟ್ ದ ವ್ಯಾಲೆನ್ಸ್ ಶೆಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಡಿ ಬ್ಲಾಕ್ ಎಲಿಮೆಂಟ್ಸ್. ದ ಕಾನ್ಫಿಗರೇಷನ್ ಆಫ್ ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಡಿ ಬ್ಲಾಕ್ ಎಲಿಮೆಂಟ್ ಈಸ್ noble gas, respective noble gas, n-1 into n-1 d 1 to 10. Electron count is 1 to 10, ns 1 to 2. s ಶೆಲ್ಲಲ್ಲಿ 1ರಿಂದ 2 ಎಲೆಕ್ಟ್ರಾನ್ ಫಿಲ್ ಆಗ್ಬೋದು. ಅದೇ ರೀತಿ ಡಿ ಶೆಲ್ಲಲ್ಲಿ 1ರಿಂದ 10 ಎಲೆಕ್ಟ್ರಾನ್ ಫಿಲ್ ಆಗ್ಬೋದು, 1 to 10. ಡಿ ಇನ್ ಕೇಸ್ ಆಫ್ in the D shell 1 to 10 electron count is 1 to 10. In the S subshell electron count rises from 1 to 2, where n is 4, 5, 6, 7. After 4 n is 4, 4, 5, 6, 7 respective noble gas ಬರೆಯುವುದು. ಯಾವುದು noble gas ಬರೆಯುವುದು, ಅದ ನಂತರ ಏನು ಬರ್ತದೆ, n-1 D 1 to 10, NS 1 to 2. ಇದು ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್, ಡಿ ಬ್ಲಾಕ್ ಎಲಿಮೆಂಟ್ನ ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಇದು. ನೆಕ್ಸ್ಟ್ ಕ್ವಶನ್ ಬಿ, ಡಿ ಬ್ಲಾಕ್ ಎಲಿಮೆಂಟ್ಸ್ ಆ್ಯಕ್ಟ್ ಆಸ್ ಗುಡ್ ಕ್ಯಾಟಲಿಸ್ಟ್, ಗಿವ್ ಎನಿ 2 ರೀಸನ್ಸ್. 2 ರೀಸನನ್ನು ಬರೀಬೇಕು. ಡಿ ಬ್ಲಾಕ್ ಎಲಿಮೆಂಟ್ಸ್ಗಳನ್ನು ಕ್ಯಾಟಲಿಸ್ಟ್ ಆಗಿ ಹೆಚ್ಚಾಗಿ ಯೂಸ್ ಮಾಡ್ತಾರೆ. ಯಾಕೆ, ರೀಸನ್ ಏನಂತ ಕೇಳಿದ್ದಾರೆ. ಇದಕ್ಕೆ ಆನ್ಸರ್, ಡಿ ಬ್ಲಾಕ್ ಎಲಿಮೆಂಟ್ಸ್ ಹ್ಯಾವ್ ಎಬಿಲಿಟಿ ಟು ಅಡ್ಯಾಪ್ಟ್ ಮಲ್ಟಿಪಲ್ ಆಕ್ಸಿಡೇಷನ್ ಸ್ಟೇಟ್. These D block elements have the capacity to adapt multiple oxidation states. This is one reason. Second reason is they form, D block elements form complexes with reactant molecule using vacant d orbital. ಈಗ ಡಿ ಬ್ಲಾಕ್ ಎಲಿಮೆಂಟಲ್ಲಿ ವೇಕೆಂಟ್ ಡಿ ಆರ್ಬಿಟಲ್ ಅವೈಲೇಬಲ್ ಇರುವಂಥ ಕಾರಣ ಅವುಗಳು ಏನು ಮಾಡ್ತದೆ, ಅವುಗಳು ಬೇರೆ ರಿಯಾಕ್ಟೆಂಟ್ ಮೊಲೆಕ್ಯುಲ್ನೊಟ್ಟಿಗೆ ರಿಯಾಕ್ಟ್ ಮಾಡಿ ಕಾಂಪ್ಲೆಕ್ಸನ್ನು ಫಾರ್ಮ್ ಮಾಡ್ತದೆ. ಕಾಂಪ್ಲೆಕ್ಸ್
ಫಾರ್ಮ್ ಮಾಡುವಂಥ ಕೆಪಾಸಿಟಿಯನ್ನು ಹೊಂದಿರ್ತದೆ. ಕಾಂಪ್ಲೆಕ್ಸ್ ಫಾರ್ಮಿಂಗ್ ಎಲಿಮೆಂಟ್ಸ್, ದೀಸ್ ಆರ್ ಕಾಂಪ್ಲೆಕ್ಸ್ ಫಾರ್ಮಿಂಗ್ ಎಲಿಮೆಂಟ್ಸ್. ಸೊ ದಿಸ್ ಈಸ್ ಸೆಕೆಂಡ್ ರೀಸನ್ ವೈ ದೇ ಆರ್ widely used as catalyst. This is for this reason. And one more reason, due to presence of large surface area. D block elements have large surface area, so rate of the reaction will be more. Large surface area ಇರುವಂಥ ಕಾರಣ ಇವುಗಳು ಗುಡ್ ಕ್ಯಾಟಲಿಸ್ಟ್ ಆಗಿ ಯೂಸ್ ಮಾಡ್ಬೋದು, ಕ್ಯಾಟಲಿಸ್ಟ್ ಆಗಿ ಕೂಡ ಯೂಸ್ ಮಾಡ್ಬೋದು. ಲಾರ್ಜ್ ಸರ್ಫೇಸ್ ಏರಿಯಾ ಇರುವಂಥ ಕಾರಣ ರೇಟ್ ಆಫ್ ದ ರಿಯಾಕ್ಷನನ್ನು ಎನ್ಹ್ಯಾನ್ಸ್ ಮಾಡಲಿಕ್ಕೆ ಡಿ ಬ್ಲಾಕ್ ಎಲಿಮೆಂಟ್ಸನ್ನು ಕ್ಯಾಟಲಿಸ್ಟ್ ಆಗಿ ಯೂಸ್ ಮಾಡ್ತಾರೆ. ದೀಸ್ ಆರ್ ದ 3 ರೀಸನ್ಸ್. ಇದರಲ್ಲಿ ಯಾವುದಾದ್ರೂ 2 ರೀಸನನ್ನು ಬರೆದು ಅದನ್ನು ಎಕ್ಸ್ಪ್ಲೈನ್ ಮಾಡಿದರೆ ಸಾಕು. ನೆಕ್ಸ್ಟ್ ಕ್ವಶನ್ ನಂಬರ್ 24. ಗಿವ್ ಎನಿ 3 postulates ಆಫ್ ವರ್ನರ್ಸ್ ಥಿಯರಿ ಆಫ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್. ಇದು ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಚಾಪ್ಟರ್ನಿಂದ ಬಂದಂಥ ಪ್ರಶ್ನೆ. ಇದಕ್ಕೆ ಆನ್ಸರ್ ವರ್ನರ್ಸ್ ಥಿಯರಿಯ ಪಾಸ್ಟುಲೇಟ್ಸನ್ನು ಬರಿಬೇಕು. ವರ್ನರ್ಸ್ ಥಿಯರಿ ಆಫ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಇದರ ಪಾಸ್ಟುಲೇಟ್ಸನ್ನು ನಾವು ಬರಿಬೇಕು. ಎಷ್ಟು ಬರಿಬೇಕು? 3 ಪಾಸ್ಟುಲೇಟನ್ನು ಬರಿಬೇಕು. ಅದರಲ್ಲಿ 6 ಪಾಸ್ಟುಲೇಟ್ ಇದೆ. ನಾವು ಇದರಲ್ಲಿ 3 ಮಾರ್ಕಿನ ಕ್ವಶನ್ ಆಗಿರೋದರಿಂದ ನಾವು 3 ಪಾಸ್ಟುಲೇಟ್ಸನ್ನು ಬರೆದ್ರೆ ಸಾಕು. ಎನಿ 3 ಪಾಸ್ಟುಲೇಟ್ಸ್ ಯಾವುದೆಲ್ಲ? ದ first postulate, the central metal atom or ion in a complex possesses 2 types of valences, that is linkages, namely primary valency and secondary valency. The central atom or ion in a complex possesses 2 types of valences. What are they? One, primary valency and secondary valency. 2 valencies are present, one primary and secondary. Second postulate, primary valency is ionizable and secondary valency is non-ionizable. Primary valency ionizable and secondary valency non-ionizable. Third postulate, primary valency is satisfied only by anions. Anions means negatively charged ions, and secondary valency is satisfied by either anions or neutral molecules or both. ಇಲ್ಲಿ ಪ್ರೈಮರಿ ವ್ಯಾಲೆನ್ಸಿ ಯಾವುದರಿಂದ ಸ್ಯಾಟಿಸ್ಫೈ ಆಗೋದು? ಓನ್ಲಿ ಬೈ ಆನಯಾನ್ಸ್, ಅಂದರೆ ನೆಗೆಟಿವ್ಲಿ ಚಾರ್ಜ್ ಆಯನ್ಸ್ನಿಂದ ಮಾತ್ರ ಸ್ಯಾಟಿಸ್ಫೈ ಆಗ್ತದೆ. ಆದರೆ ಸೆಕೆಂಡರಿ ವ್ಯಾಲೆನ್ಸಿ ಹೇಗೆ ಸ್ಯಾಟಿಸ್ಫೈ ಮಾಡ್ಬೋದು? ಐದರ್ ಒಂದಾ ಆನಯನ್ಸ್ ಕೂಡ ಆಗ್ಬೋದು ಅಥವಾ ನ್ಯೂಟ್ರಲ್ ಮೊಲಿಕ್ಯೂಲ್ಸ್, ಅಥವಾ ಎರಡರಿಂದಲೂ ಆನಯನ್ಸ್ ಮತ್ತು ನ್ಯೂಟ್ರಲ್ ಮೊಲಿಕ್ಯೂಲ್ಸ್ ಎರಡರಿಂದಲೂ ಕೂಡ ಸ್ಯಾಟಿಸ್ಫೈ ಆಗ್ಬೋದು. ಇದು ಥರ್ಡ್ ಪಾಸ್ಟುಲೇಟ್. ಫೋರ್ತ್ ಪಾಸ್ಟುಲೇಟ್, ದ ಪ್ರೈಮರಿ ವ್ಯಾಲೆನ್ಸಿ ಕರೆಸ್ಪಾಂಡ್ಸ್ ಟು ದ ಆಕ್ಸಿಡೇಷನ್ ಸ್ಟೇಟ್ ಆಫ್ ಸೆಂಟ್ರಲ್ ಮೆಟಲ್ ಆ್ಯಂಡ್ ದ ಸೆಕೆಂಡರಿ ವ್ಯಾಲೆನ್ಸಿ ಕರೆಸ್ಪಾಂಡ್ಸ್ ಟು ದ ಕೋಆರ್ಡಿನೇಷನ್ ನಂಬರ್ ಆಫ್ ದ ಮೆಟಲ್ ರಿಮೈನ್ಸ್ ಫಿಕ್ಸ್ಡ್ ಫಾರ್ ಎ ಮೆಟಲ್. ಕೋಆರ್ಡಿನೇಷನ್ ನಂಬರ್ ಒಂದು ಮೆಟಲಿಗೆ, ಯಾವುದೇ ಒಂದು ಮೆಟಲ್ ಅಥವಾ ಎಲಿಮೆಂಟಿಗೆ ಅದು ಫಿಕ್ಸ್ ಆಗಿರ್ತದೆ. ಕೋಆರ್ಡಿನೇಷನ್ ನಂಬರ್. ದ ಪ್ರೈಮರಿ ವ್ಯಾಲೆನ್ಸಿ ಕರೆಸ್ಪಾಂಡ್ಸ್ ಟು ದ ಆಕ್ಸಿಡೇಷನ್ ನಂಬರ್. ಪ್ರೈಮರಿ ವ್ಯಾಲೆನ್ಸಿ ಏನನ್ನು ಸೂಚಿಸ್ತದೆ? ಆಕ್ಸಿಡೇಷನ್ ನಂಬರ್ ಆಫ್ ಸೆಂಟ್ರಲ್ ಮೆಟಲ್ ಅಯೋನ್. ಸೆಂಟ್ರಲ್ ಮೆಟಲ್ ಅಯೋನ್ನ ಆಕ್ಸಿಡೇಷನ್ ನಂಬರನ್ನು ಇಂಡಿಕೇಟ್ ಮಾಡ್ತದೆ. ವೈಲ್ ಸೆಕೆಂಡರಿ ವ್ಯಾಲೆನ್ಸಿ ಇಂಡಿಕೇಟ್ಸ್ ದ ಕೋಆರ್ಡಿನೇಷನ್ ನಂಬರ್ ಆಫ್ ದ ಮೆಟಲ್. ಕೋಆರ್ಡಿನೇಷನ್ ನಂಬರ್ ಆಫ್ ದ ಮೆಟಲನ್ನು ಇಂಡಿಕೇಟ್ ಮಾಡ್ತದೆ. ಯಾವುದು? ಸೆಕೆಂಡರಿ ವ್ಯಾಲೆನ್ಸಿ. ನೆಕ್ಸ್ಟ್ ಫಿಫ್ತ್ ಪಾಸ್ಟುಲೇಟ್, ದ ಸೆಕೆಂಡರಿ ವ್ಯಾಲೆನ್ಸೀಸ್ ಆರ್ ಡೈರೆಕ್ಷನಲ್, hence they show isomerism. Secondary valences are directional. Directional ಅಂದರೆ ಅದಕ್ಕೆ ಡೈರೆಕ್ಷನ್ ಇದೆ, ಯಾವುದಾದ್ರೂ ಒಂದು ಡೈರೆಕ್ಷನನ್ನು ತೋರಿಸ್ತದೆ. ಡೈರೆಕ್ಷನಲ್, ಹೆನ್ಸ್ ದೇ ಹ್ಯಾವ್ ಐಸೋಮೆರಿಸಮ್. ಆದ್ದರಿಂದ ಇವುಗಳು ಐಸೋಮೆರಿಸಮನ್ನು ಎಕ್ಸಿಬಿಟ್ ಮಾಡ್ತದೆ. ಸಿಕ್ಸ್ತ್ ಪಾಸ್ಟುಲೇಟ್, ದ ಪ್ರೈಮರಿ ವ್ಯಾಲೆನ್ಸಿ ಆಫ್ ದ ಮೆಟಲ್ ಈಸ್ ವೇರಿಯೇಬಲ್. ದ ಸೆಕೆಂಡರಿ ವ್ಯಾಲೆನ್ಸಿ ಹ್ಯಾಸ್ ಎ ಫಿಕ್ಸ್ಡ್ ವ್ಯಾಲ್ಯೂ. ಇಲ್ಲಿ ನೋಡಿ, ಸಿಕ್ಸ್ತ್ ಪಾಸ್ಟುಲೇಟ್, ಪ್ರೈಮರಿ ವ್ಯಾಲೆನ್ಸಿ ಆಫ್ ದ ಮೆಟಲನ್ನು ಇದನ್ನು ವೇರಿ ಮಾಡ್ಬೋದು. ಪ್ರೈಮರಿ ವ್ಯಾಲೆನ್ಸಿ ಆಫ್ ಎ ಮೆಟಲ್ ಈಸ್ ವೇರಿಯೇಬಲ್ ಆ್ಯಂಡ್ ವೆರಸ್ ಸೆಕೆಂಡರಿ ವ್ಯಾಲೆನ್ಸಿ ಹ್ಯಾಸ್ ಎ ಫಿಕ್ಸ್ಡ್ ವ್ಯಾಲ್ಯೂ. ಸೆಕೆಂಡರಿ ವ್ಯಾಲೆನ್ಸಿಯನ್ನು
ವೇರಿ ಮಾಡಲಿಕ್ಕೆ ಆಗೋದಿಲ್ಲ, ಅದು ಒಂದು ಫಿಕ್ಸ್ಡ್ ವ್ಯಾಲ್ಯೂ ಆಗಿರ್ತದೆ. ಇದು 6 ಪಾಸ್ಟ್ಲೇಟ್ ಯಾವುದ್ರದ್ದು ವರ್ನರ್ಸ್ ಥಿಯರಿ ಆಫ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್ನ 6 ಪಾಸ್ಟ್ಲೇಟ್. ಇದರಲ್ಲಿ ನೀವು ಇಲ್ಲಿ ಕ್ವಶನಲ್ಲಿ ಕೇಳಿದ್ದು ಯಾವುದೇ 3 ಪಾಸ್ಟ್ಲೇಟನ್ನು ಬರಲಿಕ್ಕೆ ಹೇಳಿದರೆ, ಆದ್ದರಿಂದ ನೀವು ಇಲ್ಲಿ 3 ಪಾಸ್ಟ್ಲೇಟನ್ನು ಬರೆದ್ರೆ ಸಾಕು. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 25. ಬೇಸ್ಡ್ ಆನ್ VBT valence bond theory, explain the formation of tetracyanonickelate. ಇಲ್ಲಿ ಕಾಂಪೋ NiCN4 2- ಮೇಲ್ಗಡೆ 2-. ಈ ಕಾಂಪೌಂಡ್ನ ಫಾರ್ಮೇಷನನ್ನು ನಾವು ಎಕ್ಸ್ಪ್ಲೇನ್ ಮಾಡಬೇಕು. ಹೇಗೆ? ನಿಕ್ಕೆಲ್ ಟೆಟ್ರಾಸಯಾನೋನಿಕ್ಕೆಲೇಟ್ ಈ ಕಾಂಪೌಂಡ್ ಏನಾಗ್ತದೆ, ಇಲ್ಲಿ 1d orbital and 1s orbital and 2p orbital undergoes dsp2 hybridization to form 4 orbitals. dsp2 ಹೈಬ್ರಿಡೈಸೇಷನ್ಗೆ ಹೋಗಿ ಏನಾಗ್ತದೆ, 4 ಆರ್ಬಿಟಲ್ ಫಾರ್ಮ್ ಆಗ್ತದೆ. ನಿಕ್ಕೆಲ್ನ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್, ಔಟರ್ ಮೋಸ್ಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನನ್ನು ಬರಿಬೇಕು. ಇದು ಏನಾಗ್ತದೆ, dsp2 ಹೈಬ್ರಿಡೈಸೇಷನ್ಗೆ ಹೋಗಿ ಹೈಬ್ರಿಡೈಸೇಷನ್ ಆಗಿ 4 ಹೈಬ್ರಿಡ್ ಆರ್ಬಿಟಲ್ಸ್ ಫಾರ್ಮ್ ಆಗ್ತದೆ, 4 ಹೈಬ್ರಿಡ್ ಆರ್ಬಿಟಲ್ ಫಾರ್ಮ್ ಆಗ್ತದೆ. ಸೊ dsp2 ಹೈಬ್ರಿಡೈಸೇಷನ್ ಬಂದರೆ ಜಿಯೋಮೆಟ್ರಿಕಲ್ ಶೇಪ್ ಏನು? ಆಬ್ವಿಯಸ್ಲಿ ಸ್ಕ್ವೇರ್ ಪ್ಲೇನರ್ ಶೇಪ್. ದ ಸ್ಟ್ರಕ್ಚರ್ ಆಫ್ ದ ಕಾಂಪೌಂಡ್ ಈಸ್ ಸ್ಕ್ವೇರ್ ಪ್ಲೇನರ್. ಜಿಯೋಮೆಟ್ರಿ ಆಫ್ ದ ಕಾಂಪೌಂಡ್ ಈಸ್ ಸ್ಕ್ವೇರ್ ಪ್ಲೇನರ್. ಅಂದರೆ ಪ್ಲೇನರ್, ಒಂದು ಪ್ಲೇನಲ್ಲಿ ಸ್ಕ್ವೇರ್ನ 4 ಕಾರ್ನರಲ್ಲಿ ಯಾವುದಿರ್ತದೆ, ಸಯಾನೋ ಗ್ರೂಪ್ ಇರ್ತದೆ. ಇದು ಸ್ಕ್ವೇರ್ ಪ್ಲೇನರ್ ಶೇಪ್. ಇಲ್ಲಿ ನೋಡಿ, ಇದು ಸ್ಕ್ವೇರ್ ಪ್ಲೇನರ್ ಶೇಪ್. ಹೈಬ್ರಿಡೈಸೇಷನ್ ಯಾವುದು? dsp2 ಹೈಬ್ರಿಡೈಸೇಷನ್. ಇನ್ನು ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಯಾವುದಾಗಿರ್ತದೆ? ಡಯಾಮ್ಯಾಗ್ನೆಟಿಕ್ ಡ್ಯೂ ಟು ದ ಆಬ್ಸೆನ್ಸ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್. ಇಲ್ಲಿ ನೋಡಿ, ಎಲ್ಲ ಎಲೆಕ್ಟ್ರಾನ್ಸ್ಗಳು ಪೇರ್ಡ್ ಆಗಿರುವುದರಿಂದ ಯಾವುದೇ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇಲ್ಲಿ ಇಲ್ಲ. ಆದ್ದರಿಂದ ಇದು ಯಾವುದು? ಆಬ್ಸೆನ್ಸ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇಟ್ಸ್ ದ ಪ್ರಾಪರ್ಟಿ. ವಾಟ್ ಇಸ್ ದ ಪ್ರಾಪರ್ಟಿ? ಡಯಾಮ್ಯಾಗ್ನೆಟಿಕ್ ಪ್ರಾಪರ್ಟಿ. ಇಲ್ಲಿ ಒಂದು ಅನ್ಪೇರ್ಡ್ ಎಲೆಕ್ಟ್ರಾನ್ ಇದ್ದರೆ ಅದು ಪ್ಯಾರಾಮ್ಯಾಗ್ನೆಟ್ ಆಗ್ತಿತ್ತು. ಅನ್ಪೇರ್ಡ್ ಎಲೆಕ್ಟ್ರಾನ್ ಇದ್ದರೆ ಅದು ಪ್ಯಾರಾಮ್ಯಾಗ್ನೆಟಿಕ್. ಪ್ರೆಸೆನ್ಸ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ ಈಸ್ ಪ್ಯಾರಾಮ್ಯಾಗ್ನೆಟಿಕ್ ಪ್ರಾಪರ್ಟಿ, whereas the absence of unpaired electron indicates the diamagnetic property of that particular compound. So this compound tetracyanonickellate, this is the diamagnetic. This compound is diamagnetic. Why? Due to the absence of unpaired electrons. ಇಲ್ಲಿ ಯಾವುದೇ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇಲ್ಲದೆ ಇರುವುದರಿಂದ ಇದು ಡಯಾಮ್ಯಾಗ್ನೆಟಿಕ್ ಪ್ರಾಪರ್ಟಿಯನ್ನು ತೋರಿಸ್ತದೆ. ಇದು ಜಿಯೋಮೆಟ್ರಿಕಲ್ ಶೇಪ್. ಇದು ನೀವೇನು ಮಾಡಬೇಕು, ಫಸ್ಟಿಗೆ ಹೈಬ್ರಿಡೈಸೇಷನ್ ಇಲ್ಲಿ ತೋರಿಸಬೇಕು. ಏನಾಗ್ತದೆ, ಯಾವ ಹೈಬ್ರಿಡೈಸೇಷನ್ಗೆ ಹೋಗ್ತದೆ, ಎಷ್ಟು ಆರ್ಬಿಟಲ್ ಫಾರ್ಮ್ ಆಗ್ತದೆ, ಇದನ್ನೆಲ್ಲ ತೋರಿಸಬೇಕು. ನೆಕ್ಸ್ಟ್ ಏನು ಬರೀಬೇಕು? ಜಿಯೋಮೆಟ್ರಿಕಲ್ ಶೇಪ್. ಯಾವುದು ಜಿಯೋಮೆಟ್ರಿಕಲ್ ಶೇಪ್? dsp2 ಹೈಬ್ರಿಡೈಸೇಷನ್ ಆಗಿರೋದ್ರಿಂದ ಇಲ್ಲಿ ಇದು ಸ್ಕ್ವೇರ್ ಪ್ಲೇನರ್ ಶೇಪ್. ಹೈಬ್ರಿಡೈಸೇಷನ್ ಯಾವುದು? dsp2 ಹೈಬ್ರಿಡೈಸೇಷನ್. ಯಾಕೆ? ಇಲ್ಲಿ ಒಂದು d ಆರ್ಬಿಟಲ್, ಒಂದು s ಆರ್ಬಿಟಲ್ ಮತ್ತು 2 p ಆರ್ಬಿಟಲ್, 2p ಆರ್ಬಿಟಲ್ undergoes sp2 hybridization to form 4 hybrid orbitals. ಸೊ ಇದು ಇಲ್ಲಿ ಸ್ಟ್ರಕ್ಚರ್ ಯಾವುದು? ಜಿಯೋಮೆಟ್ರಿಕಲ್ ಶೇಪ್ ಏನು? ಸ್ಕ್ವೇರ್ ಪ್ಲೇನರ್. ಇಲ್ಲಿ ಸೆಂಟ್ರಲ್ ಮೆಟಲ್ ಆಟಮ್ ಯಾವುದು? Ni2+. Ni2+ ಇಸ್ ಅ ಸೆಂಟ್ರಲ್ ಮೆಟಲ್ ಅಯಾನ್. ಸೊ ಸ್ಕ್ವೇರ್ ಪ್ಲೇನರ್, ಒಂದು ಸ್ಕ್ವೇರ್ನ 4 ಕಾರ್ನರಲ್ಲಿ ಇಲ್ಲಿ ಸಯಾನೋ ಗ್ರೂಪ್ ಅಟ್ಯಾಚ್ ಆಗಿರ್ತದೆ. CN- ಗ್ರೂಪ್, ಇದು ಸಯಾನೋ ಗ್ರೂಪ್ ಅಟ್ಯಾಚ್ ಆಗಿರ್ತದೆ. ಇನ್ನು ಹೋಲ್ ಚಾರ್ಜ್ ಏನು? ಈ ಕಾಂಪೌಂಡ್ ಹೋಲ್ ಚಾರ್ಜ್ ಏನು ಕೊಟ್ಟಿದ್ದಾರೆ? ಕ್ವಶನಲ್ಲಿ ಕೊಟ್ಟಿದ್ದಾರೆ 2- ಆ್ಯನಯಾನ್ ಟೆಟ್ರಾಸಯಾನೋನಿಕ್ಕೆಲೇಟ್. ಇದರ ಹೋಲ್ ಚಾರ್ಜ್ 2-, ಇದೊಂದು ಆ್ಯನಯಾನ್. ಸೊ ಇಷ್ಟು ಬರಿಬೇಕು ನೀವು ಆನ್ಸರ್. ಏನೆಲ್ಲ ಬರಿಬೇಕು? ಹೈಬ್ರಿಡೈಸೇಷನ್ ಆಗೋದನ್ನು ತೋರಿಸಬೇಕು, ಜಿಯೋಮೆಟ್ರಿಕಲ್ ಶೇಪನ್ನು ಬರಿಬೇಕು, ಯಾವುದಂತ ಬರಿಬೇಕು,
ಹೈಬ್ರಿಡೈಸೇಷನ್ ಯಾವುದಂತ ಬರೀಬೇಕು. ಹಾಗೆಯೇ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಅದು ಡಯಾಮ್ಯಾಗ್ನೆಟಿಕ್ ಆರ್ ಪ್ಯಾರಾಮ್ಯಾಗ್ನೆಟಿಕ್ ಯಾವುದಂತ ಬರೀಬೇಕು, ಯಾಕೆ ಅಂತ ಕೂಡ ಬರೀಬೇಕು. ಹಿಯರ್ ಇಟ್ಸ್ ಡಯಾಮ್ಯಾಗ್ನೆಟ್ ಡ್ಯೂ ಟು ದ ಆಬ್ಸೆನ್ಸ್ ಆಫ್ ಅನ್ಪ್ಯಾರ್ಡ್ ಎಲೆಕ್ಟ್ರಾನ್ಸ್, ಯಾವುದೇ ಅನ್ಪ್ಯಾರ್ಡ್ ಎಲೆಕ್ಟ್ರಾನ್ಸ್ ಇಲ್ಲದೇ ಇರುವುದರಿಂದ ಇದು ಡಯಾಮ್ಯಾಗ್ನೆಟಿಕ್. ಈ ರೀತಿ ಇಷ್ಟು ಬರೀಬೇಕು. ಇನ್ನೇನು ಮಾಡಬೇಕು, ಸ್ಟ್ರಕ್ಚರ್ ಮಾಡಬೇಕು. ಆ ಕಾಂಪೌಂಡ್ನ ಆ ಕಾಂಪ್ಲೆಕ್ಸ್ನ ಸ್ಟ್ರಕ್ಚರ್ ಬರಬೇಕು. ಇದು 3 ಮಾರ್ಕ್ಸ್. ಇಷ್ಟು ಮಾಡಿದೆ 3 ಮಾರ್ಕ್ಸ್. ನೆಕ್ಸ್ಟ್ ಕ್ವಶನ್ ನಂಬರ್ 26. ರೈಟ್ ದ ಸ್ಟ್ರಕ್ಚರ್ ಆಫ್ ಡಿಕಾರ್ಬೋನಿಲ್ ಡೈಮ್ಯಾಂಗನೀಸ್ 0 Mn2CO10. ಈ ಕಾಂಪೌಂಡ್ನ ಸ್ಟ್ರಕ್ಚರನ್ನು ಬರಿಬೇಕು ನಾವು. ಇನ್ನು ನೆಕ್ಸ್ಟ್ ಕ್ವಶನ್ ಅದರಲ್ಲಿ ವಾಟ್ ಆರ್ ದ ಹೋಮೋಲೆಪ್ಟಿಕ್ ಕಾಂಪ್ಲೆಕ್ಸಸ್, ಗಿವ್ ಆ್ಯನ್ ಎಕ್ಸಾಂಪಲ್. ಫಸ್ಟಿಗೆ ಅವರು ಕೇಳಿದಂಥ ಕಾಂಪ್ಲೆಕ್ಸ್ನ ಸ್ಟ್ರಕ್ಚರ್ ಬರೀಬೇಕು. ಯಾವುದು, ಡಿಕಾರ್ಬೋನಿಲ್ ಯಾವುದು ಸ್ಟ್ರಕ್ಚರ್ ಯಾವುದ್ರದ್ದು, Mn2CO10 ಡೆಕಾ ಕಾರ್ಬೋನಿಲ್ ಡೈಮ್ಯಾಂಗನೀಸ್ 0 Mn2CO10. ಇಲ್ಲಿ ಡೆಕಾ, ಇಲ್ಲೂ ಡಿ ಅಲ್ಲ, ಡೆಕಾ ಕಾರ್ಬೋನಿಲ್ ಅಂದರೆ 10 ಕಾರ್ಬೋನಿಲ್ ಗ್ರೂಪ್, 10 ಕಾರ್ಬೋನಿಲ್ ಗ್ರೂಪ್ ಇರಬೇಕು. ಇನ್ನೊಂದೇನಿರಬೇಕು, ಸೆಂಟ್ರಲ್ ಮೆಟ್ ಯಾವುದು, ಅಯಾನ್ Mn2, ಮ್ಯಾಂಗನೀಸ್ 2 atoms ಆಫ್ ಮ್ಯಾಂಗನೀಸ್, ದೀಸ್ ಆರ್ ಲಿಂಕ್ಡ್, 2 ಮ್ಯಾಂಗನೀಸ್ ಆಟಮ್ಸ್ ಆರ್ ಬ್ರಿಡ್ಜ್ಡ್. ಸೊ ಅದಕ್ಕೆ ಏನಾಗಿದೆ, 10 ಕಾರ್ಬೋನಿಲ್ ಗ್ರೂಪ್, 10 ಕಾರ್ಬೋನಿಲ್ ಗ್ರೂಪ್ಸ್ ಆರ್ HH. ಹೌ 5 ಕಾರ್ಬೋನಿಲ್ ಗ್ರೂಪ್ ಒಂದು ಮ್ಯಾಂಗನೀಸ್ ಆಟಮ್ಗೆ, ಇನ್ನು ಉಳಿದಂತಹ 5 ಕಾರ್ಬೋನಿಲ್ ಗ್ರೂಪ್, 5 ಕಾರ್ಬೋನಿಲ್ ಗ್ರೂಪ್ CO ಗ್ರೂಪ್, ಅದು ಇನ್ನೊಂದು Mn ಗ್ರೂಪಿಗೆ ಅಟ್ಯಾಚ್ ಆಗಿರ್ತದೆ. ಇದು ಸ್ಟ್ರಕ್ಚರ್ ಯಾವುದ್ರದ್ದು, ಅವರು ಕೇಳಿದಂಥ ಕಾಂಪೌಂಡ್ Mn2CO10. ಇದು ಸ್ಟ್ರಕ್ಚರ್. ಇದರ ಹೆಸರೇನು, ಡೆಕಾ ಕಾರ್ಬೋನಿಲ್ ಮ್ಯಾಂಗನೀಸ್ 0. ಇಲ್ಲಿ ಮ್ಯಾಂಗನೀಸ್ನ ಆಕ್ಸಿಜನ್ ಸ್ಟೇಟ್ ಏನಾಗಿರ್ತದೆ, 0 ಎರಡು ಕಡೆಯಲ್ಲೂ. ಮ್ಯಾಂಗನೀಸ್ ಸೆಂಟ್ರಲ್ ಮೆಟಲ್ ಅಯಾನ್ನ ಆಕ್ಸಿಜನ್ ಸ್ಟೇಟ್ 0 ಆಗಿರ್ತದೆ. ಈ ಸ್ಟ್ರಕ್ಚರನ್ನು ಬರೀಬೇಕು. ಇದಕ್ಕೆ 2 ಮಾರ್ಕ್ಸ್. ನೆಕ್ಸ್ಟ್ ಕ್ವಶನ್ ಬಿ, ವಾಟ್ ಆರ್ ಹೋಮೋಲೆಪ್ಟಿಕ್ ಕಾಂಪ್ಲೆಕ್ಸಸ್, ಗಿವ್ ಅನ್ ಎಕ್ಸಾಂಪಲ್. ಹೋಮೋಲೆಪ್ಟಿಕ್ ಕಾಂಪೌಂಡ್ಸ್ ಅಂದರೆ ಏನು, ಅದಕ್ಕೆ ಎಕ್ಸಾಂಪಲನ್ನು ಕೊಡಿ ಅಂತ ಕೇಳಿದ್ದಾರೆ. ಕಾಂಪ್ಲೆಕ್ಸಸ್ ಇನ್ ವಿಚ್ ಎ ಸೆಂಟ್ರಲ್ ಮೆಟಲ್ ಆಟಮ್ ಆರ್ ಅಯಾನ್ is bound to only one kind of donor groups are known as homoleptic complexes. Complexes in which central atom or ion is bound to only one kind of donor groups are known as homoleptic compounds. ಇದು ಒಂದು ಕಾಂಪ್ಲೆಕ್ಸ್ ಹೇಗಿರ್ತದೆ, ಸೆಂಟ್ರಲ್ ಮೆಟಲ್ ಅಯಾನ್, ಯಾವುದೇ ಸೆಂಟ್ರಲ್ ಮೆಟಲ್ ಅಯಾನ್ ಆರ್ ಆಟಮ್ ಇಸ್ ಬೌಂಡ್ ಟು ಯಾವುದಕ್ಕೆ ಅಟ್ಯಾಚ್ ಆಗ್ತದೆ, ಓನ್ಲಿ ಒನ್ ಕೈಂಡ್ ಆಫ್ ಡೋನಾರ್ ಗ್ರೂಪ್, ಒಂದು ಥರದ ಡೋನರ್ ಗ್ರೂಪಿಗೆ ಮಾತ್ರ ಅಟ್ಯಾಚ್ ಆಗಿರ್ತದೆ. ಯಾವುದು, ಸೆಂಟ್ರಲ್ ಮೆಟಲ್ ಅಯಾನ್. ಇಂಥ ಕಾಂಪೌಂಡನ್ನು ಏನಂತ ಕರಿತೇವೆ, ಹೋಮೋಲೆಪ್ಟಿಕ್ ಕಾಂಪ್ಲೆಕ್ಸ್ ಅಂತ ಕರಿತೇವೆ. ಸೊ ಇದಕ್ಕೆ ಎಕ್ಸಾಂಪಲ್ ಟೈಟಾನಿಯಂ ಹೆಕ್ಸಾಎಕ್ವಾ ಕಾಂಪ್ಲೆಕ್ಸ್, ಇದು ಕೋಬಾಲ್ಟ್ ಕಾಂಪ್ಲೆಕ್ಸ್. ಯಾವುದಾದ್ರೂ ಒಂದು ಎಕ್ಸಾಂಪಲನ್ನು ಬರೆದ್ರೆ ಸಾಕು. ನೆಕ್ಸ್ಟ್ ಕ್ವಶನ್ ನಂಬರ್ 27. ಸೊ ಕ್ವಶನ್ ನಂಬರ್ 27 ಪಾರ್ಟ್ ಡಿ ಯಲ್ಲಿ ಬರುವಂಥ ಕ್ವಶನ್. ಸೊ ಇದು ಕೂಡ ಆನ್ಸರ್ ಎನಿ 3 ಆಫ್ ದ ಫಾಲೋವಿಂಗ್ ಕ್ವಶನ್. ಈಚ್ ಕ್ವಶನ್ ಕ್ಯಾರೀಸ್ 5 ಮಾರ್ಕ್ಸ್. ಈಚ್ ಕ್ವಶನ್ ಕ್ಯಾರೀಸ್ 5 ಮಾರ್ಕ್ಸ್. ಇಲ್ಲಿ ಒಂದು ಫುಲ್ ಕ್ವಶನ್ಗೆ 5 ಮಾರ್ಕ್ಸ್. ನೀವು ಇದರಲ್ಲಿ 5 ಕ್ವಶನ್ ಕೊಟ್ಟಿದ್ದಾರೆ. ನೀವು ಇದಕ್ಕೆ ಎಷ್ಟಕ್ಕೆ ಬರೀಬೇಕು, 3 ಫುಲ್ ಕ್ವಶನನ್ನು ಅಟೆಂಡ್ ಮಾಡಬೇಕು. 27 ಎ, ಕ್ಯಾಲ್ಕುಲೇಟ್ ದ ಪ್ಯಾಕಿಂಗ್ ಎಫಿಷಿಯನ್ಸಿ ಇನ್ ಎ ಕ್ಯೂಬಿಕ್ ಕ್ಲೋಸ್ಡ್ ಪ್ಯಾಕ್ಡ್ CCP ಸ್ಟ್ರಕ್ಚರ್. ಕ್ಯೂಬಿಕ್ ಕ್ಲೋಸ್ ಪ್ಯಾಕ್ಡ್ CCP ಸ್ಟ್ರಕ್ಚರ್. Second question, metallic iron crystallizes in a particular type of
cubic unit cell. The unit cell length is 287 picometer. The density of iron is 7.87 gram per cubic centimeter. Calculate the number of iron atoms present in unit cell. Given atomic mass of Fe is 56 and Avogadro number, that is Na, is 6.023 into 10 to the power 23. So illi direct question, calculate the packing efficiency in a cubic close packed CCP structure. Idu ನಿಮ್ಮ ಫಸ್ಟ್ ಚಾಪ್ಟರ್ ಸಾಲಿಡ್ಸ್, ಇದರಲ್ಲಿ ಬರುವಂಥ ಕಾನ್ಸೆಪ್ಟ್ ಇದು. ಏನು ಮಾಡಬೇಕು, ಫಸ್ಟ್ಗೆ ಸಿ ಸಿ ಪಿ ಸ್ಟ್ರಕ್ಚರನ್ನು ಡ್ರಾ ಮಾಡಬೇಕು. ನೆಕ್ಸ್ಟ್ ಏನು ಮಾಡಬೇಕು, ಬರಿಬೇಕು. ಯಾವುದು, ಲೆಟ್ ದ ಎಡ್ಜ್ ಲೆಂತ್ ಬಿ ಎ, ಎಡ್ಜ್ ಲೆಂತ್ ಏನಾಗಿರಲಿ, ಎ ಆಗಿರಲಿ. ಆ್ಯಂಡ್ ಫೇಸ್ ಡಯಾಗ್ನಲ್ ಎ ಸಿ ಬಿ ಬಿ, ಡಯಾಗನಲ್ ಬಿ, ಎಡ್ಜ್ ಲೆಂತ್ ಎ, face diagonal, length of face diagonal b, b, small b. Let r be the radius of the atom, r be the radius ಆಗಿರಲಿ. ಫ್ರಮ್ ಟ್ರಯಾಂಗಲ್ ಎ ಬಿ ಸಿ, ಇಲ್ಲೊಂದು ಟ್ರಯಾಂಗಲ್ ಸಿಗ್ತದೆ ನೋಡಿ, ಈ ರೀತಿ ಮಾಡಿದ್ರೆ ಇಲ್ಲೊಂದು ಟ್ರಯಾಂಗಲ್ ಸಿಗ್ತದೆ. ವಿ ಹ್ಯಾವ್ ವಾಟ್ ವಿ ಹ್ಯಾವ್, ಎ ಸಿ ಸ್ಕ್ವೇರ್ equal to bc square plus ab square. According to Pythagoras theorem, we have ac square equal to bc square plus ab square. The value of ac squared is, we have taken b, so b square, a square. What is the value of bc square? A, bc, a. So it is, here it is b square, bc square, so a square plus a square. Here value of ab is also a, so a square. So what we get, b square equal to 2a square, b equal to square root of 2a, but b equal to 4r we have taken like that, b equal to 4r, square root of 2a equal to 4r. Therefore what is r? Radius. B equal to 4 time of r, so a equal to 2 into root r, 2 into root 2r. Therefore total volume of the unit cell, we have volume of cube. How? A cube equal to volume equal to 2 into square root of 2 into whole cube. The number of atoms per unit cell of FCC is 4. We know that. This you have to remember. What you have to remember? The number of atoms per unit cell of FCC face centered cubic is 4. Volume occupied by 4 spheres in the unit cell is therefore sphere, volume of sphere. It is the formula. Formula for volume of sphere is 4 by 3 pi r cube. We have 4 atoms for FCC, therefore 4 into 4 by 3 pi r cube. Therefore packing efficiency equal to, it is the formula, volume occupied by 4 spheres in the unit cell divided by total volume of the unit cell into 100%. Here in this step we have to substitute all the values what we get in the earlier. We have to substitute these all values multiplied by 100%. So we are getting the packing efficiency is 74%. The packing efficiency of CCP structure, cubic closed pack structure, is 74%. This much you have to write. This much. From first you have to construct a diagram. You have to draw a diagram of a cubic closed pack structure. You have to mention what is A, B, C. So till here you have to write. Next question number, next question given. What they given? One problem is given. We have to calculate the number of iron atoms per unit cell. Number of iron atoms per unit cell we have to calculate. What is the formula? D equal to Z into M divided by A cube into Na. N means Na, Avogadro number.
D. What is D here? Density. Density is D here. D. D is the density. A cube. Volume. Volume they have given 287 10 to the power minus 10 into Avogadro number. Avogadro number 6.023 into 10 to the power 23 divided by NA. What is NA? NA. Sorry, what is we have to rearrange this equation. We get Z equal to, we have to calculate the number of iron atoms. By rearranging we get Z equal to D into A cube into Na divided by M. Therefore we have to substitute all the given values in this equation. D is 7.87 that's density into A cube. It's a volume 287 10 to the power minus 10 into Na, Avogadro number 6.023 10 to the power 3 divided by M. M is the atomic number, atomic mass 56, atomic mass of iron 56. By substituting we get, calculating we get Z equal to 2. It is the answer. Number of atoms of iron is 2. Next question, question number 28. Addition of 0.643 gram of a compound to 50 ml of a liquid, that's density equal to 0.87 gram per ml, lowers the freezing point from 5.51 degrees Celsius to 5.03 degrees Celsius. Calculate the molar mass of the compound. Kf, freezing constant Kf for benzene is 5.12 Kelvin kg per mole. So what we have to do? Depression of freezing point, we have delta Tf. Depression in freezing point is denoted by delta Tf. Delta Tf equal to Tf0 minus Tf final temperature minus initial temperature. Depression in freezing point we get they are given 5.10 degrees Celsius minus 5.030 degrees Celsius. We get 0.480 degrees Celsius. So see here, they have given mass in terms of volume. Volume they given volume of a liquid, that is solvent, they given in the form of volume 50 ml. We have to convert this volume into mass, gram. We have to convert volume into mass. How? Mass of solvent, volume equal to formula. One formula is there. Mass of solvent, density into volume. Density into volume. Density equal to mass by volume. We have to rearrange this equation. We get mass of solvent equal to density into volume. Density they have given 0.879 gram density of a liquid into volume 50 ml. We have get mass as 43.95 gram. 43.95 gram. This is the mass. Then we have the formula to calculate the mass of the compound. What is the formula? 1000 into W2 into Kf divided by delta Tf, that is depression in freezing point, into W1. Here W2 is the mass of solute and W1 is the mass of solvent. W1 is the mass of solvent. W2 is the mass of solute. We are adding solute to the solvent. Therefore, the mass of solvent is W1 and mass of solute is W2. We have to substitute all the values what they have given in this equation. 1000 into W2, 0.643 W2 into 5.12 constant.
5.12 divided by delta TF 0.480 into 43.95. W2 is the 0.643. It is the mass of solute. So by calculating we get M2 equal to 156 gram per mole. You have to mention the unit here. Without the unit your problem is incomplete. Without unit you are losing marks. Without unit you have to mention the unit clearly. Next question, give any two differences between ideal and non-ideal solutions. B. Ideal solutions. Ideal solutions which obey Raoult's law over the entire range of concentration, whereas non-ideal solutions do not obey Raoult's law over the entire range of concentration. In simple words, ideal solutions obey Raoult's law and non-ideal solutions do not obey Raoult's law. Second difference, ideal solution, in case of ideal solution, enthalpy of mixing of the pure components to form the solution, that is delta H mix, is 0. Here in the case of non-ideal solution, the enthalpy of mixing of the pure components to form the solution, that is delta H mix, is not equal to 0. This is the major difference. Third difference, volume of mixing. Ideal solution, for ideal solution, volume of mixing delta V mix equal to 0. Whereas in the case of non-ideal solution, volume of mixing, that is delta V mix, is not equal to 0. You have to, they asked any two differences, you have to write any two differences out of these three. Two differences enough. We will get 2 marks. Next question. Question number 29. The standard electrode potential for Daniell cell is 1.1 volt. Calculate the standard Gibbs energy for the reaction. They have given one reaction, Zn plus Cu2 plus gives Zn2 plus Cu. Second question, write any two factors affecting ionic conductance. ಈಗ ಫಸ್ಟ್ ಕ್ವಶನ್ಗೆ ಆನ್ಸರ್, ಅಲ್ಲಿ ಏನನ್ನ ಕ್ಯಾಲ್ಕುಲೇಟ್ ಮಾಡೋಕ್ಕೆ ನಾವು ಕ್ಯಾಲ್ಕುಲೇಟ್ ದ ಸ್ಟ್ಯಾಂಡರ್ಡ್ ಗಿಬ್ಸ್ ಎನರ್ಜಿ ಚೇಂಜನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಅವ್ರು ಕೊಟ್ಟಂಥ ರಿಯಾಕ್ಷನ್ಗೆ ಕೊಟ್ಟಂಥ ಡಾಟಾವನ್ನು ಯೂಸ್ ಮಾಡಿ ನಾವು ಸ್ಟ್ಯಾಂಡರ್ಡ್ ಗಿಬ್ಸ್ ಎನರ್ಜಿ ಚೇಂಜನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಹೇಗೆ? ಫಾರ್ ದಿಸ್ ರಿಯಾಕ್ಷನ್, ಈ ರಿಯಾಕ್ಷನ್ಗೆ n equal to 2. We have the formula delta R G naught equal to standard Gibbs energy change equal to minus NF E naught. ಇಲ್ಲಿ n ಅಂತ ಹೇಳಿದರೆ ಈ ರಿಯಾಕ್ಷನ್ಗೆ 2. ಯಾಕೆ? ನಂಬರ್ ಆಫ್ ಸ್ಪೀಶೀಸ್ ರಿಯಾಕ್ಟಿಂಗ್ participating in the reaction is 2. Therefore n equal to 2. What is F? F is the Faraday's constant, that is 96,487 coulomb. E naught, they have given potential, electrode potential is 1.1 volt. So we have to subtract this in this equation. 2 into 96,487 coulomb into 1.1 volt. So we are getting answer as minus 212271.4 joule per mole. 2,12,271.4 joule per mole. Here also you have to, or it may be written in the form of, we have to convert it to kilojoule. Here it is in the form of joule. Here you may convert it to kilojoule. How? This value is divided by 1000. Kilo means 10 to the power 3. 1000. You have to divide this value by 1000. Then you will get minus 212.212.27 kilojoule per mole. Here also
you have to mention unit clearly. Without the unit you will lose the marks. So second question, right? Any two factors affecting ionic conductance. What are the factors affecting ionic conductance? Nature of electrolyte, it depends on nature of electrolyte, size of ions produced and their solvent. Third one, nature of the solvent and its viscosity. Fourth one, concentration of electrolyte. Fifth one, temperature. Ionic conductance increases with the increase of temperature and it is decreases with the decrease of temperature. So these two reasons you have to mention. After here 5 reasons are there, you have to mention any 2 reasons. After 5 you have to mention any 2 reasons. 2 marks question it is. Next, question number 30. Derive an integrated rate equation for a first order reaction. Second one, which step of the reaction mechanism decides the first order of reaction in complex reaction? ಇಲ್ಲಿ ಫಸ್ಟ್ ಆರ್ಡರ್ ರಿಯಾಕ್ಷನ್ಗೆ ಇಂಟಿಗ್ರೇಟೆಡ್ ಈಕ್ವೇಷನನ್ನು ಡಿರೈವ್ ಮಾಡಬೇಕು. ಏನು ಮಾಡಬೇಕು? ಫಸ್ಟಿಗೆ ಒಂದು ರಿಯಾಕ್ಷನನ್ನು ಕನ್ಸಿಡರ್ ಮಾಡಬೇಕು. ಕನ್ಸಿಡರ್ ದ ರಿಯಾಕ್ಷನ್, ಫಸ್ಟ್ ಆರ್ಡರ್ ರಿಯಾಕ್ಷನ್. ಆರ್ ಗಿವ್ಸ್ ಪಿ, ರೇಟ್ ಈಕ್ವಲ್ ಟು ರೇಟ್ ಆಫ್ ಡಿಕಂಪೋಸಿಷನ್ ಆಫ್ reactant divided by time or K into concentration of R. Therefore d of R by concentration of R, d into concentration of R divided by concentration of R equal to minus K into dt. Equation 1. Put this as equation 1. So what we have to do next, in the next step we have to integrate this equation. Integrating this equation we get d of R, concentration of R divided by R equal to it is nothing but ln R. So minus kt, K into dt we have to integrate. So we are getting minus kt. K is the constant. T means integration of dt is t plus I. What is I? It is the constant of integration or integration constant. I or C, you can write I or C, anything as you wish. In the next step, when t equal to 0, concentration of R equal to R0, where R0 is the initial concentration of the reactant. So in next step, substituting R equal to R0 in the equation 2. Here in this equation we have to substitute concentration of R equal to concentration of R0. So ln R0 equal to minus K, T is 0, so plus I. So we are getting ln R0, ln of concentration of R0 equal to I. So substituting the value of I, here we got the value of I equal to ln concentration of R0. Substituting the value of I in equation 2, ln R, concentration of R equal to minus Kt plus ln R0. So what you have to do? We have to rearrange this equation. Ln concentration of R by concentration of R0 equal to minus Kt. Ln R0 divided by, we have to reciprocal, we are taking reciprocal. What it becomes? Concentration of R0 divided by concentration of R equal to Kt. K equal to 1 by T into ln, where K, we are rearranging this equation. We get K as 1 by T into ln R0 concentration of R0 divided by concentration of R, or ln is converted into log. How? Natural log. How? K equal to 2.303 divided by T into log concentration of R0 divided by concentration of R. This is the integrated equation for first order reaction. In the second step, second question, what they have asked, which step of the reaction mechanism decides the order of reaction in complex reaction?
In complex reaction, the slow step indicates the slowest step gives the order of the overall order of the reaction. Next, question number 31. A. How does the free energy and entropy changes during adsorption? B. What is the coagulating value? The coagulating value of A and B will be 2.4 into 10 to the power minus 3 millimole per liter and 1.2 into 10 to the power minus 2 millimole per liter. Which one has high coagulating power? Which one has higher coagulating power? C. What is Kraft temperature TK? ಸೊ ಒಂದೊಂದಾಗಿ ನೋಡ್ತಾ ಹೋಗೋ ಒಂದೊಂದು ಕ್ವಶನ್ಸನ್ನು ನೋಡ್ತಾ ಹೋಗೋ. ಮೊದಲಿಗೆ ಎ. ಹೌ ಡಸ್ ಫ್ರೀ ಎನರ್ಜಿ ಆ್ಯಂಡ್ ಎಂಟ್ರೋಪಿ ಚೇಂಜಸ್ ಡ್ಯೂರಿಂಗ್ ಅಡ್ಸಾರ್ಪ್ಷನ್? ಸೊ ಇದಕ್ಕೆ ಆನ್ಸರ್ ಫ್ರೀ ಎನರ್ಜಿ ಚೇಂಜ್ ಡ್ಯೂರಿಂಗ್ ಅಡ್ಸಾರ್ಪ್ಷನ್ ಈಕ್ವಲ್ ಟು ಹೇಗಾಗ್ತದೆ, ಆ್ಯಸ್ ಹೈಡ್ರೇಷನ್ ಎಂಥಾಲ್ಪಿ ಡಿಕ್ರೀಸಸ್ ಆರ್ ಡೆಲ್ಟಾ ಎಚ್ less than 0 or delta H is the negative value. Entropy change during adsorption, free energy ಗೆ ಚೇಂಜ್ ಆಗ್ತದೆ, adsorption ಅಲ್ಲಿ free energy ಡಿಕ್ರೀಸ್ ಆಗ್ತದೆ. ಆದರೆ ಎಂಟ್ರೋಪಿ ಏನಾಗ್ತದೆ, ಚೇಂಜ್ ಡ್ಯೂರಿಂಗ್ adsorption ಆಗ್ತದೆ, ಎಂಟ್ರೋಪಿ ಡೆಲ್ಟಾ ಎಸ್ ಡಿಕ್ರೀಸಸ್, ಡೆಲ್ಟಾ ಎಸ್ ಕೂಡ ಡಿಕ್ರೀಸ್ ಆಗ್ತದೆ, ಎಂಟ್ರೋಪಿ ಚೇಂಜ್ ಡಿಕ್ರೀಸ್ ಆಗ್ತದೆ. That is denoted by delta S less than 0 or delta S is equal to a negative value. Both are decreases. Both standard free energy change and entropy change decreases. So B question. What is the coagulating value? First coagulating value ಏನಂತ ಡಿಫೈನ್ ಮಾಡಬೇಕು. The minimum concentration of an electrolyte in millimoles per liter required to cause precipitation of a solid in 2 hours is called coagulating value. The concentration of an electrolyte in millimoles per liter required to cause precipitation of a solid in 2 hours is called as coagulating value. ಇದನ್ನು coagulating value ಅಂತ ಕರೀತೇವೆ. ಸೊ ಇಲ್ಲಿ ಕೇಳಿದರೆ ದ ಕೊಯಾಗ್ಯುಲೇಟಿಂಗ್ ವ್ಯಾಲ್ಯೂ ಆಫ್ ಎ ಆ್ಯಂಡ್ ಬಿ ಅನ್ನು ಕಂಪೇರ್ ಮಾಡಿ ಕೊಟ್ಟಿದ್ದಾರೆ. ಅದರಲ್ಲಿ ಯಾವುದರ ಕೊಯಾಗ್ಯುಲೇಟಿಂಗ್ ಪವರ್ ಹೈ ಇರ್ತದೆ ಅಂತ ನಾವು ಬರಿಬೇಕು. ಎ ಆ್ಯಸ್ ಹೈಯರ್ ಕೊಯಾಗ್ಯುಲೇಟಿಂಗ್ ಪವರ್. ವೈ? ಯಾಕೆ? ಬಿಕಾಸ್ ಸ್ಮಾಲರ್ ದ ಕ್ವಾಂಟಿಟಿ ಆಫ್ ಕೊಯಾಗ್ಯುಲೇಟಿಂಗ್ ವ್ಯಾಲ್ಯೂ, ಹೈಯರ್ ವಿಲ್ ಬಿ ದ ಕ್ವಾಂಟಿಟಿ ಆಫ್ ಕೊಯಾಗ್ಯುಲೇಟಿಂಗ್ ಪವರ್ ಆಫ್ ಅಯಾನ್. ಕೊಯಾಗ್ಯುಲೇಟಿಂಗ್ ಕ್ವಾಂಟಿಟಿ ಅಂದರೆ ಕೊಯಾಗ್ಯುಲೇಟಿಂಗ್ ವ್ಯಾಲ್ಯೂ ಕಡಿಮೆ ಇದ್ದಷ್ಟು ಕೊಯಾಗ್ಯುಲೇಟಿಂಗ್ ಪವರ್ ಜಾಸ್ತಿ ಆಗ್ತದೆ. ಇಲ್ಲಿ ನೋಡಿ, ಎಯಲ್ಲಿ ಕೊಯಾಗ್ಯುಲೇಟಿಂಗ್ ಪವರ್ ಕಮ್ಮಿ ನೋಡಿ, 10 to the power minus 3 ಅಂದರೆ ಇದು 10 to the power minus, ಇಲ್ಲಿ ನೋಡಿ ಇಲ್ಲಿ 2.4 into 10 to the power minus 3 millimole per liter, ಇಲ್ಲಿ 1.2 into 10 to the power minus 2 millimole per liter. ಇಲ್ಲಿ ಪವರ್ ಇದು ಕಡಿಮೆ ವ್ಯಾಲ್ಯೂ, 2.4 into 10 to the power minus 3 ಅನ್ನುವಂಥದ್ದು 1.2 into 10 to the power minus 2ಗಿಂತ ಕಡಿಮೆ ಆಗಿರೋದರಿಂದ ಯಾವುದು ಎ ಹ್ಯಾಸ್ ಹೈಯರ್ ಕೊಯಾಗ್ಯುಲೇಟಿಂಗ್ ಪವರ್. ಎನ ಕೊಯಾಗ್ಯುಲೇಟಿಂಗ್ ಪವರ್ ಜಾಸ್ತಿ ಇರ್ತದೆ. ಅಂದರೆ ಪವರ್ ಕಡಿಮೆ ಇದ್ದಷ್ಟು ಕೊಯಾಗ್ಯುಲೇಟಿಂಗ್ನ ವ್ಯಾಲ್ಯೂ ಕಡಿಮೆ ಇದ್ದಷ್ಟು ಕೊಯಾಗ್ಯುಲೇಷನ್ ಪವರ್ ಕೂಡ ಜಾಸ್ತಿ ಆಗ್ತದೆ. ನೆಕ್ಸ್ಟ್ ಕ್ವಶನ್ ನಂಬರ್ ಸಿ. ಅದರಲ್ಲಿ ಸಿ ಕೇಳಿದ್ದಾರೆ. ವಾಟ್ ಈಸ್ ಕ್ರಾಫ್ಟ್ ಟೆಂಪರೇಚರ್? The formation of micelles takes place only above a particular temperature is called as Kraft temperature. ಅಥವಾ the particular temperature only above which formation of micelles takes place are called as Kraft temperature. The particular temperature only above which formation of micelles takes place are called as Kraft temperature. ಈ ರೀತಿ ಬರಿಬೇಕು. ನೆಕ್ಸ್ಟ್ ಕ್ವಶನ್ ನಂಬರ್ 32. ಇದು ಕೂಡ ಪಾರ್ಟ್ ಡಿ ಯಲ್ಲಿ ಬರುವಂಥ ಕ್ವಶನ್. ಇದು ರೋಮನ್ ನಂಬರ್ 5. ಆನ್ಸರ್ ಎನಿ 4 ಆಫ್ ದ ಫಾಲೋವಿಂಗ್ ಕ್ವಶನ್. ಈಚ್ ಕ್ವಶನ್ ಕ್ಯಾರೀಸ್ 5 ಮಾರ್ಕ್ಸ್. ಇದರಲ್ಲಿ ಟೋಟಲ್ ರೋಮನ್ ನಂಬರ್ 5 ಟೋಟಲ್ 6 ಕ್ವಶನ್ಸ್ ಇದೆ. ನೀವು 4 ಕ್ವಶನ್ಸ್ಗೆ ಆನ್ಸರ್ ಮಾಡಬೇಕು. 4 ಫುಲ್ ಕ್ವಶನ್ಸನ್ನು ಆನ್ಸರ್ ಮಾಡಬೇಕು. ಪ್ರತಿಯೊಂದು ಕ್ವಶನ್ಗೆ 5 ಮಾರ್ಕ್. 32 ಕ್ವಶನ್ ನಂಬರ್ 32.
A. Write SN2 mechanism and mention the order of this reaction. SN2 ಮೆಕ್ಯಾನಿಸಮ್ ಅನ್ನು ಬರೀಬೇಕು ನೀವು, ಹಾಗೆಯೇ ಅದರ ಆರ್ಡ್ರನ್ನು ಮೆನ್ಷನ್ ಮಾಡಬೇಕು, ಆ ರಿಯಾಕ್ಷನ್ ಆರ್ಡ್ರನ್ನು ಮೆನ್ಷನ್ ಮಾಡಬೇಕು. ನೆಕ್ಸ್ಟ್ ಕ್ವಶನ್ ಬಿ. ವಾಟ್ ಆರ್ ಗ್ರಿಗ್ನಾರ್ಡ್ ರಿಯೇಜೆಂಟ್ಸ್? ರೈಟ್ ಇಟ್ಸ್ ಜನರಲ್ ಫಾರ್ಮುಲಾ. ಸೊ SN2 ಮೆಕ್ಯಾನಿಸಮ್ ಅಂದರೆ ಏನು? ದ ರಿಯಾಕ್ಷನ್ ಬಿಟ್ವೀನ್ ಮಿಥೈಲ್ ಕ್ಲೋರೈಡ್ ಆ್ಯಂಡ್ ಹೈಡ್ರಾಕ್ಸೈಡ್ ಅಯಾನ್. ಇದೊಂದು ಎಕ್ಸಾಂಪಲ್. ದ ರಿಯಾಕ್ಷನ್ ಬಿಟ್ವೀನ್ ಮಿಥೈಲ್ ಕ್ಲೋರೈಡ್ ಆ್ಯಂಡ್ ಹೈಡ್ರಾಕ್ಸೈಡ್ ಅಯಾನ್ ಟು ಮೆಥನಾಲ್ ಆ್ಯಂಡ್ ಕ್ಲೋರೈಡ್ ಅಯಾನ್. ಇದು SN2 ಮೆಕ್ಯಾನಿಸಮ್ಗೆ ಒಂದು ಎಕ್ಸಾಂಪಲ್. ದ ರಿಯಾಕ್ಷನ್ ಬಿಟ್ವೀನ್ ಮಿಥೈಲ್ ಕ್ಲೋರೈಡ್ ಆ್ಯಂಡ್ ಹೈಡ್ರಾಕ್ಸೈಡ್ ಅಯಾನ್ ಟು ಈಲ್ಡ್ ಮೆಥನಾಲ್ ಆ್ಯಂಡ್ ಕ್ಲೋರೈಡ್ ಅಯಾನ್ follows a second order kinetics and involves only one step. SN2 mechanism is the single step reaction because it involves only one step. In single step the reaction completes, therefore it's a single step reaction. It involves only one step. The product, that is methanol, the product formed is methanol, has the inverted configuration as compared to the reactant. ಇಲ್ಲಿ ಫಸ್ಟಿಗೆ ರಿಯಾಕ್ಟೆಂಟಲ್ಲಿ ಕಾನ್ಫಿಗರೇಷನ್ ಏನಿತ್ತು ಅದರ ಇನ್ವರ್ಟೆಡ್ ಕಾನ್ಫಿಗರೇಷನ್, ಅಂದರೆ ಸರಿ ಉಲ್ಟಾ ಕಾನ್ಫಿಗರೇಷನ್ ಯಾವುದ್ರಲ್ಲಿ ಇರ್ತದೆ? ಪ್ರಾಡಕ್ಟಲ್ಲಿ ಇರ್ತದೆ. ಇಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್ ಮಿಥೈಲ್ ಕ್ಲೋರೈಡ್ ClH3, ಇದು ಮಿಥೈಲ್ ಕ್ಲೋರೈಡ್ CH3Cl ಮಿಥೈಲ್ ಕ್ಲೋರೈಡ್. ಇದು OH- ಅಯಾನ್ನೊಟ್ಟಿಗೆ ರಿಯಾಕ್ಟ್ ಆಗಿ ಏನಾಗ್ತದೆ? ಏನು ಪ್ರಾಡಕ್ಟನ್ನು ಕೊಡ್ತದೆ? ಮಿಥೈಲ್ ಕ್ಲೋರೈಡನ್ನು ಕೊಡ್ತದೆ. OH- is here it is nucleophile. OH- ಪ್ಲಸ್ ದಿಸ್ ಮಿಥೈಲ್ ಕ್ಲೋರೈಡ್. ಇಲ್ಲಿ ಕಾನ್ಫಿಗರೇಷನ್ ನೋಡಿ, ಇದು ಲೆಫ್ಟ್, ಇಲ್ಲಿ ಎಲ್ಲ ಹೈಡ್ರೋಜನ್ ಗ್ರೂಪ್ಸ್ಗಳೆಲ್ಲ ಲೆಫ್ಟ್ ಹ್ಯಾಂಡ್ ಸೈಡ್ಗೆ ಡೈರೆಕ್ಟ್ ಆಗಿದೆ. ಇಲ್ಲಿ ನೋಡಿ ಇದೇನಾಗ್ತದೆ? ಇಲ್ಲೊಂದು ಇಂಟರ್ಮೀಡಿಯೇಟ್ ಸಿಗ್ತದೆ. ಯಾವುದು ಇದು? ಇಂಟರ್ಮೀಡಿಯೇಟ್. ಇದು ಹೈಲಿ ಅನ್ಸ್ಟೇಬಲ್. ಈ ಇಂಟರ್ಮೀಡಿಯೇಟ್ ಹೈಲಿ ಅನ್ಸ್ಟೇಬಲ್. ದೆನ್ ದಿಸ್ ಇಂಟರ್ಮೀಡಿಯೇಟ್ ಕನ್ವರ್ಟ್ ಇಂಟು ಪ್ರಾಡಕ್ಟ್ ಈಸ್ ಮೆಥನಾಲ್. ಇಲ್ಲಿ ಕಾನ್ಫಿಗರೇಷನ್ ನೋಡಿ, ಇಲ್ಲಿ ಎಲ್ಲ ಹೈಡ್ರೋಜನ್ ಆಟಮ್ಸ್ ರೈಟ್ ಹ್ಯಾಂಡ್ ಸೈಡ್ಗೆ ಡೈರೆಕ್ಷನನ್ನು ತೋರಿಸ್ತಾ ಇದೆ. ಇಲ್ಲಿದ್ದ ಸ್ಟಾರ್ಟಿಂಗ್ ರಿಯಾಕ್ಟೆಂಟಲ್ಲಿದ್ದ ಕಾನ್ಫಿಗರೇಷನ್ನ ಸರಿ ಉಲ್ಟಾ ಇಲ್ಲಿ. ಸೊ ಅದನ್ನು ಇಲ್ಲಿ ಹೇಳಿದ್ದು, ದ ಪ್ರಾಡಕ್ಟ್ ಫಾರ್ಮ್ ಹ್ಯಾಸ್ ದ ಇನ್ವರ್ಟೆಡ್ ಕಾನ್ಫಿಗರೇಷನ್ ಆಸ್ ಕಂಪೇರ್ಡ್ ಟು ದ ರಿಯಾಕ್ಟೆಂಟ್ ಮಾಲಿಕ್ಯೂಲ್, ದಟ್ ಇಸ್ ಮಿಥೈಲ್ ಕ್ಲೋರೈಡ್ ಪ್ಲಸ್ Cl-, ಇದು Cl- ಕೂಡ ಸಿಗ್ತದೆ. ನೆಕ್ಸ್ಟ್ ಕ್ವಶನ್ ಏನು ಕೇಳಿದ್ದಾರೆ? ವಾಟ್ ಆರ್ ಗ್ರಿಗ್ನಾರ್ಡ್ ರಿಯೇಜೆಂಟ್ಸ್? ರೈಟ್ ಇಟ್ಸ್ ಜನರಲ್ ಫಾರ್ಮುಲಾ. ಹ್ಯಾಲೋ ಆಲ್ಕೇನ್ಸ್ ರಿಯಾಕ್ಟ್ ವಿತ್ ಮೆಗ್ನೀಷಿಯಂ ಮೆಟಲ್ in dry ether to form alkyl magnesium halides called as Grignard reagents. ಅಥವಾ Grignard reagents ಅಂದರೆ ಏನು ಅಂತ ಬರೀಬೇಕು. Grignard reagent is an organomagnesium halide compounds. Organomagnesium halide compounds ಅನ್ನು ನಾವು Grignard reagent ಅಂತ ಕರಿತೇವೆ. Grignard reagent ಅನ್ನು ಹೇಗೆ ಪ್ರಿಪೇರ್ ಮಾಡೋದು? CH3CH2Br, ethyl bromide reacts with the magnesium in the presence of dry ether. We are getting Grignard reagent. This compound is called as Grignard reagent. CH3CH2MgBr. ಇದು ತುಂಬ ಇಂಪಾರ್ಟೆಂಟ್ ಕ್ವಶನ್. ಇದು ಇಂಪಾರ್ಟೆಂಟ್ ಕಾಂಪೌಂಡ್ ಕೂಡ, ನಿಮಗೆ ಎಕ್ಸಾಮ್ನ ದೃಷ್ಟಿಯಿಂದ ಕೂಡ ಅತ್ಯಂತ ಇಂಪಾರ್ಟೆಂಟ್ ಕ್ವಶನ್ ಇದು. CH3CH2MgBr. ಅಥವಾ ಹೇಗೆ ಬರಿಬೋದು? Grignard reagents an organomagnesium halide compound. ಇದರ ಜನರಲ್ ಫಾರ್ಮ್ ಹೇಗೆ? RMgX. ಅಥವಾ ಕಾಂಪೌಂಡನ್ನೇ ಬರಿಬೋದು CH3CH2MgBr. ಎಕ್ಸಾಂಪಲ್ ಅಂತ ಕೇಳಿದರೆ ಈ ಕಾಂಪೌಂಡನ್ನು ಬರಿಬೇಕು. ಜನರಲ್ ಫಾರ್ಮುಲಾ ಅಂತ ಕೇಳಿದರೆ ನೀವೇ ಬರಿಬೇಕು RMgX. ಆರ್ ಅಂದರೆ ಆಲ್ಕೈಲ್ ಗ್ರೂಪ್, ಎಮ್ ಮೆಗ್ನೀಷಿಯಮ್, ಎಕ್ಸ್ ಅಂದರೆ ಯಾವುದಾದ್ರೂ ಒಂದು ಹ್ಯಾಲೋಜನ್. ಅದು ಕ್ಲೋರಿನ್ ಆಗಿರ್ಬೋದು, ಬ್ರೋಮಿನ್ ಆಗಿರ್ಬೋದು, ಅಯೋಡಿನ್ ಆಗಿರ್ಬೋದು, ಯಾವುದೇ ಆಗಿರ್ಬೋದು. ಯೂಶಲಿ ಅಯೋಡಿನ್ ಗ್ರಿಗ್ನಾರ್ಡ್ ಕಾಂಪೌಂಡ್ಸ್ ಆರ್ ತುಂಬ ರೇರ್. ಯೂಶಲಿ ಕ್ಲೋರಿನ್ ಮತ್ತು ಬ್ರೋಮಿನ್ ಇರ್ತದೆ. ಸೊ ನೆಕ್ಸ್ಟ್ ಕ್ವಶನ್ 33. Question number 33. A. Explain the mechanism of dehydration of ethanol to ethene. B. Explain Williamson's synthesis with an example.
ಸೊ ಫಸ್ಟ್ ಕ್ವಶನ್ಗೆ ಎ ಮೆಕ್ಯಾನಿಸಮ್ ಆಫ್ ಡಿಹೈಡ್ರೇಷನ್ ಆಫ್ ಎಥನಾಲ್ ಏನಾಗ್ತದೆ. ಫಸ್ಟ್ ಸ್ಟೆಪ್ ಏನಾಗ್ತದೆ, ಇಲ್ಲಿ ಎಥನಾಲ್ ಇದೆ, ಸ್ಟಾರ್ಟಿಂಗ್ ಪ್ರಾಡಕ್ಟ್ ಎಥನಾಲ್. ಫಸ್ಟ್ ಸ್ಟೆಪ್ಪಲ್ಲಿ ಏನಾಗ್ತದೆ, ಫಾರ್ಮೇಷನ್ ಆಫ್ ಅ ಪ್ರೊಟೊನೇಟೆಡ್ ಆಲ್ಕೋಹಾಲ್ ಫಾರ್ಮ್ ಆಗ್ತದೆ. ಇಲ್ಲಿ ಎಥನಾಲ್, ಇಲ್ಲಿ ಆಕ್ಸಿಜನ್ ಇಲ್ಲಿರುವಂಥ ಲೋನ್ ಪೇರ್ ಎಲೆಕ್ಟ್ರಾನ್ ಆ್ಯಸಿಡ್ನ ಎಲೆಕ್ಟ್ರಾನ್ ಎಕ್ಸೆಪ್ಟ್ ಮಾಡಿ ಏನಾಗ್ತದೆ, ಪ್ರೊಟೊನೇಟೆಡ್ ಆಲ್ಕೋಹಾಲ್ ಫಾರ್ಮ್ ಆಗ್ತದೆ. ಇಲ್ಲಿ ಪ್ರೊಟೊನೇಟೆಡ್ ಆಲ್ಕೋಹಾಲ್, ಈ ಪ್ಲಸ್ ನೋಡಿ ಕ್ಯಾಟಯಾನ್, ಪ್ರೊಟೊನೇಟೆಡ್ ಆಲ್ಕೋಹಾಲ್ ಫಾರ್ಮ್ ಆಯಿತು. ಇಲ್ಲಿ ಫಸ್ಟ್ ಸ್ಟೆಪ್ಪಲ್ಲಿ ಫಾರ್ಮ್ ಆದಂತಹ ಸಿಕ್ಕಿದಂತಹ ಪ್ರೊಟೊನೇಟೆಡ್ ಆಲ್ಕೋಹಾಲ್. ಸೆಕೆಂಡ್ ಸ್ಟೆಪ್ಪಲ್ಲಿ ಏನಾಗ್ತದೆ, ಫಾರ್ಮೇಷನ್ ಆಫ್ ಕಾರ್ಬೋಕ್ಯಾಟಯಾನ್. ಸೆಕೆಂಡ್ ಸ್ಟೆಪ್ ಫಾರ್ಮೇಷನ್ ಆಫ್ ಕಾರ್ಬೋಕ್ಯಾಟಯಾನ್ಸ್ ಟೇಕ್ಸ್ ಪ್ಲೇಸ್. It is the slowest step at the rate determining step. Second step is the slowest step. ಯಾವಾಗಲೂ ಸ್ಲೋಯೆಸ್ಟ್ ಸ್ಟೆಪ್ ರೇಟ್ ಡಿಟರ್ಮಿನಿಂಗ್ ಸ್ಟೆಪ್ ಆಗಿರ್ತದೆ. ಯಾವುದೇ ರಿಯಾಕ್ಷನಲ್ಲಿ ಸ್ಲೋಯೆಸ್ಟ್ ಸ್ಟೆಪ್ ಆ ರಿಯಾಕ್ಷನ್ನ ರೇಟ್ ಡಿಟರ್ಮೈನಿಂಗ್ ಸ್ಟೆಪ್ RDS ಆಗಿರ್ತದೆ. ಇದು ನೀವು ಎಲ್ಲ ಕಡೆಯಲ್ಲಿ ನೆನಪಿಟ್ಕೊಳ್ಬೇಕು. ಸೆಕೆಂಡ್ ಸ್ಟೆಪ್ಪಲ್ಲಿ ಏನಾಗ್ತದೆ, ಇಲ್ಲಿ ಫಸ್ಟ್ ಸ್ಟೆಪ್ಪಲ್ಲಿ ಫಾರ್ಮ್ ಆದಂಥ ಕಾರ್ಬೋಕ್ಯಾಟಯಾನ್, ಇಲ್ಲಿ ಎಲಿಮಿನೇಷನ್ ಆಫ್ ವಾಟರ್ ಮಾಲಿಕ್ಯೂಲ್ ಟೇಕ್ಸ್ ಪ್ಲೇಸ್. ಎಲಿಮಿನೇಷನ್ ಆಫ್ ವಾಟರ್ ಮಾಲಿಕ್ಯೂಲ್, ಇಲ್ಲಿ ನೋಡಿ, ಇಲ್ಲಿ ಒಂದು ವಾಟರ್ ಮಾಲಿಕ್ಯೂಲ್ ಎಲಿಮಿನೇಟ್ ಆಗಿ ಏನಾಗ್ತದೆ, ಒಂದು ವಾಟರ್ ಗ್ರೂಪ್ ಎಲಿಮಿನೇಟ್ ಆಗಿ ಕಾರ್ಬೋಕ್ಯಾಟಯಾನ್ ಗ್ರೂಪ್ ಆಗಿಯೇ ಉಳ್ಕೊಳ್ತದೆ. ವಾಟರ್ ಗ್ರೂಪ್ ಎಲಿಮಿನೇಟ್ ಆಗ್ತದೆ, H2O. ಇಲ್ಲಿ ನೋಡಿ H2O ಎಲಿಮಿನೇಟ್ ಆಗ್ತದೆ. ಅದು ಥರ್ಡ್ ಸ್ಟೆಪ್ಪಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಫಾರ್ಮೇಷನ್ ಆಫ್ ಈಥೀನ್ ಬೈ ಎಲಿಮಿನೇಷನ್ ಆಫ್ ಎ ಪ್ರೋಟಾನ್. ಇಲ್ಲಿ ಸೆಕೆಂಡ್ ಸ್ಟೆಪ್ಪಲ್ಲಿ ಫಾರ್ಮ್ ಆದಂಥ ಕಾರ್ಬೋಕ್ಯಾಟಯಾನ್ ಏನಿತ್ತು, ಅದು ಎಲಿಮಿನೇಟ್ ಆದಂತಹ ವಾಟರ್ ಮಾಲಿಕ್ಯೂಲಲ್ಲಿ ಆಕ್ಸಿಜನಲ್ಲಿರುವಂಥ ಲೋನ್ ಪೇರ್ ಎಲೆಕ್ಟ್ರಾನ್ ಇಲ್ಲಿ ಹೈಡ್ರೋಜನೊಟ್ಟಿಗೆ ಕಂಬೈನ್ ಆಗಿ ಏನಾಗ್ತದೆ, ಇಲ್ಲೊಂದು ಡಬಲ್ ಬಾಂಡ್ ಫಾರ್ಮ್ ಆಗ್ತದೆ. ಸಿ ಡಬಲ್ ಬಾಂಡ್ ಸಿ ಬಾಂಡ್ ಫಾರ್ಮ್ ಆಗ್ತದೆ, ಸಿ ಡಬಲ್ ಬಾಂಡ್ ಫಾರ್ಮ್ ಆಗ್ತದೆ. ಅದು ಈ ರೀತಿ ಆಗ್ತದೆ. ಈಥೀನ್, ಸಿಯಲ್ಲಿ 2 ಹೈಡ್ರೋಜನ್, ಸಿಗೆ 2 ಹೈಡ್ರೋಜನ್ ಅಟ್ಯಾಚ್ ಆಗಿದೆ. ಅದೇ ರೀತಿ ಇನ್ನೊಂದು ಸಿಗೆ ಇನ್ನೆರಡು ಹೈಡ್ರೋಜನ್ ಅಟ್ಯಾಚ್ ಆಗಿದೆ. ಈ ರೀತಿ ಇದೇನು ಈಥೀನ್ ಮಾಲಿಕ್ಯೂಲ್ ಫಾರ್ಮ್ ಆಗ್ತದೆ. ಇದು ರಿಯಾಕ್ಷನ್ ಡಿಹೈಡ್ರೇಷನ್ ಆಫ್ ಎಥನಾಲ್ ಟು ಈಥೀನ್. ನಾವು ಸ್ಟಾರ್ಟಿಂಗ್ ಪ್ರಾಡಕ್ಟ್ ತಗೊಳ್ಳೋದು ಎಥನಾಲ್. ಡಿಹೈಡ್ರೇಷನ್ ಆಗಿ ಏನಾಯಿತು, ಆ್ಯಸಿಡ್ನೊಟ್ಟಿಗೆ ಡಿಹೈಡ್ರೇಷನ್ ಮಾಡಿದಾಗ ಏನಾಯಿತು, ನಮಗೆ ಸಿಕ್ಕಿದೇನು, ಈಥೀನ್. ನೆಕ್ಸ್ಟ್ ಕ್ವಶನ್ ಬಿ, ಎಕ್ಸ್ಪ್ಲೇನ್ ವಿಲಿಯಮ್ಸನ್ ಸಿಂಥೆಸಿಸ್ ವಿತ್ ಆ್ಯನ್ ಎಕ್ಸಾಂಪಲ್. ಸೊ ವಿಲಿಯಮ್ಸನ್ ಸಿಂಥೆಸಿಸ್ ಅಂದ್ರೇನು, ವೆನ್ ಆಲ್ಕೈಲ್ ಹ್ಯಾಲೈಡ್ಸ್ ಆರ್ allowed to react with sodium alkydes gives ether. ಈ ಒಂದು ರಿಯಾಕ್ಷನ್ ನಾವು ವಿಲಿಯಮ್ಸನ್ಸ್ ಈಥರ್ ಸಿಂಥೆಸಿಸ್ ಅಂತ ಕರಿತೇವೆ. ಆಲ್ಕೈಲ್ ಹ್ಯಾಲೈಡ್ಸ್ ಯಾವುದರೊಟ್ಟಿಗೆ ರಿಯಾಕ್ಟ್ ಆಗ್ತದೆ, ಸೋಡಿಯಂ ಆಲ್ಕಾಕ್ಸೈಡ್ನೊಟ್ಟಿಗೆ ರಿಯಾಕ್ಟ್ ಆಗ್ತದೆ, RONA. ಇದರೊಟ್ಟಿಗೆ ರಿಯಾಕ್ಟ್ ಆಗಿ ಏನಾಗ್ತದೆ, ಈಥರ್ ಫಾರ್ಮ್ ಆಗ್ತದೆ. ಇದು ರಿಯಾಕ್ಷನ್ ನಾವೇನು ಕರಿತೇವೆ, ವಿಲಿಯಮ್ಸನ್ಸ್ ಈಥರ್ ಸಿಂಥೆಸಿಸ್. ನೀವು ಹೇಗೆ ಬರೀಬೋದು, RX ಆಲ್ಕೈಲ್ ಹ್ಯಾಲೈಡ್ ಜನರಲ್ ಫಾರ್ಮ್ನ RX ಆಲ್ಕೈಲ್ ಹ್ಯಾಲೈಡ್ ರಿಯಾಕ್ಟ್ ವಿತ್ ಸೋಡಿಯಂ ಆಲ್ಕಾಕ್ಸೈಡ್ R-ONA. ಇಲ್ಲಿ R ಮತ್ತು R' ಡಿಫ್ರೆಂಟ್ ಆಗಿರಬೇಕು, ಸೇಮ್ ಇರಬಾರ್ದು. R ಮತ್ತು R' RONA. R' ಅಂದರೆ ಎನಿ ಆಲ್ಕೈಲ್ ಗ್ರೂಪ್. ನೆಕ್ಸ್ಟ್ ಏನು ಫಾರ್ಮ್ ಆಗ್ತದೆ, ROR' ಈ ಥರ ಜನರಲ್ ಫಾರ್ಮುಲಾ ROR' ಪ್ಲಸ್ NaX, ಯಾವುದಾದ್ರೂ ಸೋಡಿಯಂ ಸಾಲ್ಟ್ X. ಇಲ್ಲಿ Cl ತಗೊಂಡ್ರೆ ಕ್ಲೋರಿನ್ ತಗೊಂಡ್ರೆ X ಬರ್ತದೆ, NaCl. Br ತಗೊಂಡ್ರೆ NaBr, ಈ ಥರ. ಸೊ ಇದು ವಿಲಿಯಮ್ಸನ್ಸ್ ಈಥರ್ ಸಿಂಥೆಸಿಸ್. ನೀವು ಫಸ್ಟ್ಗೆ ಸೆಂಟೆನ್ಸ್ ಬರೀಬೇಕು, ನೆಕ್ಸ್ಟ್ ರಿಯಾಕ್ಷನ್ ಬರೀಬೇಕು, ಅಥವಾ ರಿಯಾಕ್ಷನ್ ಜನರಲ್ ಫಾರ್ಮುಲಾದಲ್ಲಿ ಬರೆದು ಅದರ ಕೆಳಗಡೆ ಪ್ರತಿಯೊಂದು ರಿಯೇಜೆಂಟ್ ಮತ್ತು ಪ್ರಾಡಕ್ಟ್ನ ಹೆಸರನ್ನು ಮೆನ್ಷನ್ ಮಾಡಬೇಕು. ಇನ್ನೊಂದು ಎಕ್ಸಾಂಪಲ್ ಕೊಟ್ಟಿದ್ದು ನೋಡಿ. ಸೊ ಬೆಟರ್ ರಿಸಲ್ಟ್ಸ್ ಆರ್ ಒಬ್ಟೈನ್ಡ್ ಇಫ್ ದ ಆಲ್ಕೈಲ್ ಹ್ಯಾಲೈಡ್ ಈಸ್ ಫಾರ್ಮ್ ಪ್ರೈಮರಿ. ಬೆಟರ್ ರಿಸಲ್ಟ್ ಯಾವಾಗ ಸಿಗ್ತದೆ, ವಿಲಿಯಮ್ಸನ್ಸ್ ಈಥರ್ ಸಿಂಥೆಸಿಸಲ್ಲಿ ಆಲ್ಕೈಲ್ ಹ್ಯಾಲೈಡ್ ಪ್ರೈಮರಿ ಆಗಿದ್ದರೆ ಅದು ನಮಗೆ ಬೆಟರ್ ರಿಸಲ್ಟ್ ಸಿಗ್ತದೆ, ಮೋರ್ ಈಲ್ಡ್ ಸಿಗ್ತದೆ. ಇನ್ ಕೇಸ್ ಆಫ್ ಸೆಕೆಂಡರಿ ಆ್ಯಂಡ್ ಟರ್ಷರಿ ಆಲ್ಕೈಲ್ ಹ್ಯಾಲೈಡ್ಸ್, ಎಲಿಮಿನೇಷನ್
ಕಾಂಪೀಟ್ಸ್ ಓವರ್ ಸಬ್ಸ್ಟಿಟ್ಯೂಷನ್. ಅಲ್ಲಿ ಏನಾಗ್ತದೆ, ಎಲಿಮಿನೇಷನ್ ಜಾಸ್ತಿ ಆಗ್ತದೆ, ಸಬ್ಸ್ಟಿಟ್ಯೂಷನ್ ಕಡಿಮೆ ಆಗೋದು. ಹಾಗಾಗಿ ಇಲ್ಲಿ ಈಲ್ಡ್ ಕಮ್ಮಿ. ಇಫ್ ಎ ಟರ್ಷರಿ ಆಲ್ಕಲ್ ಹ್ಯಾಲೈಡ್ ಇಸ್ ಯೂಸ್ಡ್, ಆ್ಯನ್ ಆಲ್ಕೀನ್ ಇಸ್ ದ ಓನ್ಲಿ ರಿಯಾಕ್ಷನ್ ಪ್ರಾಡಕ್ಟ್ ಆ್ಯಂಡ್ ನೋ other is formed. So for example, the reaction of CH3ON sodium acetate with this E compound trimethyl CBr gives exclusively 2-methyl propene. ಇದೆಲ್ಲ ಬರೆಯುವಂಥ ಅವಶ್ಯಕತೆ ಇಲ್ಲ. ನೀವು ಜಸ್ಟ್ ಏನು ಬರಬೇಕು, ಈ ವೆನ್ ಆಲ್ಕಲ್ ಹ್ಯಾಲೈಡ್ಸ್ ಆರ್ ರಿಲೇಟೆಡ್ ಟು ರಿಯಾಕ್ಟ್ ವಿತ್ ಸೋಡಿಯಂ ಹೈಡ್ರಾಕ್ಸೈಡ್, ವಿಲಿಯಮ್ಸನ್ಸ್ ಈಥರ್ 6 ಅಂತ ಬರೆದು ಅದಕ್ಕೆ ಎಕ್ಸಾಂಪಲ್ ಬರೆದ್ರೆ ಸಾಕು. ಜನರಲ್ ಫಾರ್ಮಲ್ಲಿ ಎಕ್ಸಾಂಪಲ್ ಬರೆದ್ರೆ ಸಾಕು. ಇದು ಎಕ್ಸ್ಟ್ರಾ ನೀವು ಬೇಕಾದರೆ ಕಲ್ತ್ಕೊಳ್ಳಿ, ನೋಡ್ಕೊಳ್ಳಿ. ಇಂಥ ಇನ್ ಕೇಸ್ ಎಲ್ಲಿಯಾದರೂ ಈ ಕ್ವಶನ್ ಬಂದರೆ ನೋಡ್ಕೊಳ್ಳಿ. ಅದರ್ ದ್ಯಾನ್ ದಿಸ್. ನೆಕ್ಸ್ಟ್ ಕ್ವಶನ್ ನಂಬರ್ 34. ಲೋವರ್ ಮೆಂಬರ್ಸ್ ಆಫ್ ಆಲ್ಡಿಹೈಡ್ಸ್ ಆ್ಯಂಡ್ ಕೀಟೋನ್ಸ್ ಆರ್ ಮಿಸಿಬಲ್ ವಿತ್ ವಾಟರ್, ಗಿವ್ ರೀಸನ್. ಇನ್ನೊಂದು ಬಿ, ಕಂಪ್ಲೀಟ್ ದ ಫಾಲೋವಿಂಗ್ ರಿಯಾಕ್ಷನ್. ಇಲ್ಲಿ ರಿಯಾಕ್ಷನ್ ಕೊಟ್ಟಿದ್ದಾರೆ, 2 ರಿಯಾಕ್ಷನ್ ಕೊಟ್ಟಿದ್ದಾರೆ, ಪ್ರತಿಯೊಂದಕ್ಕೂ 1 ಮಾರ್ಕ್. ಫಸ್ಟ್ ಕ್ವಶನ್ ಎಗೆ 3 ಮಾರ್ಕ್, ಟೋಟಲ್ 5. ನೆಕ್ಸ್ಟ್ ಸಿ, ಹೌ ಎಸಿಟಾಲ್ಡಿಹೈಡ್ಸ್ ರಿಯಾಕ್ಟ್ ವಿತ್ ಹೈಡ್ರಾಜಿನ್, ಗಿವ್ ರೀಸನ್. ಹಾಂ, ಹೇಗೆ? ಸೊ ಫಸ್ಟ್ ಕ್ವಶನ್ ಆನ್ಸರ್ ಮಿಸಿಬಲ್. ಯಾಕೆ ಮಿಸಿಬಲ್ ಅಂತ ಕೇಳಿದ್ದಾರೆ. ಲೋವರ್ ಮೆಂಬರ್ಸ್ ಆಫ್ ಆಲ್ಡಿಹೈಡ್ಸ್ ಆ್ಯಂಡ್ ಕೀಟೋನ್ಸ್ ಆರ್ ಮಿಸಿಬಲ್ ವಿತ್ ವಾಟರ್. ವೈ? ಬಿಕಾಸ್ ಲೋವರ್ ಮೆಂಬರ್ಸ್ ಆಫ್ ಆಲ್ಡಿಹೈಡ್ಸ್ ಆ್ಯಂಡ್ ಕೀಟೋನ್ಸ್ ಫಾರ್ಮ್ ಹೈಡ್ರೋಜನ್ ಬಾಂಡ್ ವಿತ್ ವಾಟರ್. ಹೈಡ್ರೋಜನ್ ಬಾಂಡ್ ಫಾರ್ಮ್ ಆಗೋದ್ರಿಂದ ಅದು ವಾಟರ್ನೊಟ್ಟಿಗೆ ಮಿಸಿಬಲ್. ಲೋವರ್ ಮೆಂಬರ್ಸ್ ಆಫ್ ಆಲ್ಡಿಹೈಡ್ಸ್ ಆ್ಯಂಡ್ ಕೀಟೋನ್ಸ್ miscible with water. Why? Because of lower members of aldehydes and ketones form hydrogen bond with water. Hydrogen bond water molecule ನೊಟ್ಟಿಗೆ hydrogen bond ಫಾರ್ಮ್ ಆಗೋದರಿಂದ ಇದು ವಾಟರಲ್ಲಿ ಮಿಸಿಬಲ್. ಸೊ ಸೆಕೆಂಡ್ ಬಿ, ಇಲ್ಲಿ ರಿಯಾಕ್ಷನ್ ಕೊಟ್ಟಿದ್ದಾರೆ, ಅದನ್ನು ಕಂಪ್ಲೀಟ್ ಮಾಡಲಿಕ್ಕೆ ಹೇಳಿದ್ದಾರೆ. ಬೆನ್ಝೀನ್ ರಿಯಾಕ್ಟ್ ವಿತ್ ಕಾರ್ಬನ್ ಮೊನಾಕ್ಸೈಡ್ in the presence of HCl and also in the presence of aluminum chloride and CuCl catalyst. What happens? Benzaldehyde ಸಿಗ್ತದೆ ನಮಗೆ, ಬೆನ್ಝಾಲ್ಡಿಹೈಡ್. ನೆಕ್ಸ್ಟ್ ಸೆಕೆಂಡ್ ಕ್ವಶನ್, ಅದರಲ್ಲಿ ಇದು ಯಾವ ಕಾಂಪೌಂಡ್? ಬೆನ್ಝಾಲ್ಡಿಹೈಡ್ reacts with presence of reacts with acetophenone reacts with acetophenone in the presence of base at 293 Kelvin gives 1,3-diphenyl prop 2 in 1 on. ಇದು IUPAC nomenclature, IUPAC ನೇಮ್. ಕಾಮನ್ ಆಗಿ ಏನಂತ ಕರೀತೇವೆ? ಬೆನ್ಝಾಲ್ ಎಸಿಟೋಫಿನಾನ್ ಸಿಗ್ತದೆ. ಬೆನ್ಝಾಲ್ಡಿಹೈಡ್ ಎಸಿಟೋಫಿನಾನ್ ಒಟ್ಟಿಗೆ ರಿಯಾಕ್ಟ್ ಆಗಿ ಯಾವುದರ ಪ್ರೆಸೆನ್ಸಲ್ಲಿ? ಬೇಸ್ 293 ಕೆಲ್ವಿನ್ ಟೆಂಪರೇಚರ್ ರಿಯಾಕ್ಟ್ ಆಗಿ ಏನು ಸಿಗ್ತದೆ? ಬೆನ್ಝಾಲ್ ಎಸಿಟೋಫಿನಾನ್. ಇಲ್ಲಿ ನೋಡಿ, 2 ಬೆನ್ಝೀನ್ ರಿಂಗ್, ಫಿನೈಲ್ ರಿಂಗ್, ಬೆನ್ಝೀನ್ ರಿಂಗ್ ಇದೆ, ಅದಕ್ಕೆ ಪ್ರೊಪಿನ್ ಗ್ರೂಪ್, ಪ್ರೊಪಿನ್ 2E1 ಗ್ರೂಪ್. ಇಲ್ಲೊಂದು ಕೀಟೋನ್ ಗ್ರೂಪ್, ಇದು ಕೀಟೋನ್ ಗ್ರೂಪ್ ಅಟ್ಯಾಚ್ ಆಗಿದೆ. ಸೊ ಇದು ಆನ್ಸರ್. ವೆನ್ ನೀವು ಬರಿಬೇಕು ಹೇಗೆ? ವೆನ್ ಎಸಿಟಾಲ್ಡಿಹೈಡ್ ರಿಯಾಕ್ಟ್ಸ್ ವಿತ್ ಹೈಡ್ರಾಜಿನ್ ಗಿವ್ಸ್ ಎಸಿಟಾಲ್ಡಿಹೈಡ್ ಹೈಡ್ರೋಜೋನ್. ಇದು ಥರ್ಡ್ಗೆ, ಥರ್ಡ್ ಕ್ವಶನ್. ಅಲ್ಲಿ ಥರ್ಡ್ ಕ್ವಶನ್ ಏನು ಕೇಳಿದ್ದಾರೆ? ಹೌ ಎಸಿಟಾಲ್ಡಿಹೈಡ್ ರಿಯಾಕ್ಟ್ಸ್ ವಿತ್ ಹೈಡ್ರಾಜಿನ್, ಗಿವ್ ಈಕ್ವೇಷನ್. ಹೈಡ್ರಾಜಿನ್ ಎಸಿಟಾಲ್ಡಿಹೈಡ್ನೊಟ್ಟಿಗೆ ಹೇಗೆ ರಿಯಾಕ್ಟ್ ಆಗ್ತದೆ, ಈಕ್ವೇಷನ್ ಬರೀರಿ ಅಂತ ಕೇಳಿದ್ದಾರೆ. ಹಾಂ, ಎಸಿಟಾಲ್ಡಿಹೈಡ್ ಹೈಡ್ರಾಜಿನ್ನೊಟ್ಟಿಗೆ ರಿಯಾಕ್ಟ್ ಆಗಿ ಹೈಡ್ರಾಜೋನನ್ನು ಕೊಡ್ತದೆ. ಇದು ಎಸಿಟಾಲ್ಡಿಹೈಡ್ CH3 CH3CHO ಎಸಿಟಾಲ್ಡಿಹೈಡ್. H2N NH2 ಇದು ಹೈಡ್ರಾಜಿನ್ನ ಫಾರ್ಮುಲಾ. ಅದೆರಡು ರಿಯಾಕ್ಟ್ ಆಗಿ ಏನಾಗ್ತದೆ? ಹೈಡ್ರೋಜೋನ್ ಫಾರ್ಮ್ ಆಗ್ತದೆ. ಇದು ಹೈಡ್ರೋಜೋನ್.
ಈ ಫಂಕ್ಷನಲ್ ಗ್ರೂಪ್ ಹೈಡ್ರೋಜೋನ್. ನೆಕ್ಸ್ಟ್ ಕ್ವಶನ್ ನಂಬರ್ 35. What is Hell-Wohlhardt-Zielinski reaction? Give an example. B. Explain the effect of electron withdrawing groups on acidity of carboxylic acid. C. Explain decarboxylation of benzoic acid with equation. So, first question. What is Hell-Wohlhardt-Zielinski reaction? Give an example. Carboxylic acids having an alpha hydrogen on treating with chlorine or bromine in the presence of red phosphorus gives alpha halocarboxylic acid. When carboxylic acid alpha hydrogen reacts with chlorine or bromine in the presence of red phosphorus gives alpha halocarboxylic acid. ಆಲ್ಫಾ ಹೈಡ್ರೋಜನನ್ನು ಹೊಂದಿರುವಂಥ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಕ್ಲೋರಿನ್ ಅಥವಾ ಬ್ರೋಮಿನ್ನೊಟ್ಟಿಗೆ ರಿಯಾಕ್ಟ್ ಆಗಿ ಯಾವುದರ ಪ್ರೆಸೆನ್ಸಲ್ಲಿ, ಇನ್ ದ ಪ್ರೆಸೆನ್ಸ್ ಆಫ್ ಫಾಸ್ಫರಸ್, ರೆಡ್ ಫಾಸ್ಫರಸ್ ಗಿವ್ಸ್ ಆಲ್ಫಾ ಹ್ಯಾಲೋ ಕಾರ್ಬಾಕ್ಸಿಲಿಕ್ ಆ್ಯಸಿಡ್. ಇದು ಈಕ್ವೇಷನ್ RCH2COOH. ಇದು ಕಾರ್ಬಾಕ್ಸಿಲಿಕ್ ಆ್ಯಸಿಡ್. RCH2COOH ಗ್ರೂಪ್ ಇದು ಕಾರ್ಬಾಕ್ಸಿಲಿಕ್ ಆ್ಯಸಿಡ್. ರಿಯಾಕ್ಟ್ಸ್ ಇನ್ ದ ಪ್ರೆಸೆನ್ಸ್ ಆಫ್ ರೆಡ್ ಫಾಸ್ಫರಸ್ ಗಿವ್ಸ್ alpha halocarboxylic acid. Here X is halogen, any halogen. It may be chlorine or bromine. Usually chlorine and bromine. Idu reaction. Next question. Explain the effect of electron withdrawing group on acidity of carboxylic acid. Yenagtade? The presence of electron withdrawing group increases the acidic strength of carboxylic acid. So, ಇಲ್ಲಿ electron withdrawing group stabilizes the carboxylate anion due to inductive effect. ಇಲ್ಲಿ ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್, ಯಾವುದೇ ಎಲೆಕ್ಟ್ರಾನನ್ನು ವಿತ್ಡ್ರಾಯಿಂಗ್ ಮಾಡುವಂತಹ ಗ್ರೂಪ್ ಕಾರ್ಬಾಕ್ಸಿಲೇಟ್ ಆ್ಯನಯಾನನ್ನು ಸ್ಟೆಬಿಲೈಸ್ ಮಾಡಿ, ಯಾಕೆ ಸ್ಟೆಬಿಲೈಸ್ ಮಾಡ್ತದೆ? ಇಂಡಕ್ಟಿವ್ ಎಫೆಕ್ಟ್ನಿಂದಾಗಿ ಅದು ಕಾರ್ಬಾಕ್ಸಿಲೇಟ್ನ ಅಯಾನನ್ನು ಸ್ಟೆಬಿಲೇಟ್ ಮಾಡ್ತದೆ. ಏನಾಗ್ತದೆ? acidic strength of carboxylic acid increases. acidic strength, carboxylic acidನ acidic strength increase ಆಗ್ತದೆ. ಯಾವುದರಿಂದ? the presence of electron withdrawing group increases the acidic strength of carboxylic acid. ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಗೆ ಯಾವುದೇ ಒಂದು ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ಗ್ರೂಪ್ ಅಟ್ಯಾಚ್ ಆಗಿದ್ದರೆ ಅದರ acidic strength increase ಆಗ್ತದೆ. ಇದು ಮೇನ್ ಪಾಯಿಂಟ್. ನೆಕ್ಸ್ಟ್ ಕ್ವಶನ್ ನಂಬರ್ C. Explain carboxylation of benzoic acid with equation. Decarboxylation of benzoic acid. ಇದನ್ನು ಎಕ್ಸ್ಪ್ಲೇನ್ ಮಾಡಿ. ಡಿಕಾರ್ಬಾಕ್ಸಿಲೇಷನ್ ಅಂದ್ರೇನು? ರಿಮೂವಲ್ ಆಫ್ ಕಾರ್ಬನ್ ಡೈಆಕ್ಸೈಡ್. ರಿಮೂವಲ್ ಆಫ್ ಕಾರ್ಬನ್ ಡೈಆಕ್ಸೈಡ್ is called decarboxylation. ಸೊ ಬೆನ್ಸೋಯಿಕ್ ಆ್ಯಸಿಡ್ ಲೂಸ್ ಕಾರ್ಬನ್ ಡೈಆಕ್ಸೈಡ್. ಇದು ನೋಡಿ, losing of carbon dioxide to form benzene when their sodium salts are heated with soda lime. Soda lime ಅಂದ್ರೇನು? 3:1 ratio sodium hydroxide and calcium oxide. 3 part sodium hydroxide and 1 part calcium oxide. ಇದನ್ನು ನಾವು ಸೋಡಾ ಲೈಮ್ ಅಂತ ಕರೀತೇವೆ. ಬೆನ್ಸೋಯಿಕ್ ಆ್ಯಸಿಡ್ loses carbon dioxide to form benzene when their sodium salts are heated with soda lime. Benzoic acid na sodium salt, sodium benzoate when heated with soda lime, that is NaOH and CaO, calcium oxide. It is heated, it gives benzene. ಅಲ್ಲಿ ಡಿಕಾರ್ಬಾಕ್ಸಿಲೇಷನ್ ಆಗಿ ಏನು ಸಿಗ್ತದೆ? ನಮಗೆ ಬೆನ್ಝೀನ್ ಸಿಗ್ತದೆ. ವಿತ್ ಎಲಿಮಿನೇಷನ್ ಆಫ್ ಸೋಡಿಯಂ ಕಾರ್ಬೋನೇಟ್. ಇಲ್ಲಿದ್ದ ಕಾರ್ಬೋನೇಟ್ CO2 ಗ್ರೂಪ್ ಏನು ಬಂತು? ಇಲ್ಲಿ ಬಂತು. ಇದು ಕಾರ್ಬೋನೇಟ್ ಆಗಿ ಲಿಬರೇಟ್ ಆಗ್ತದೆ. ಸೋಡಿಯಂ ಕಾರ್ಬೋನೇಟ್ ಇಲ್ಲಿ ಬೈ ಪ್ರಾಡಕ್ಟ್. ಇದು ಡಿಕಾರ್ಬಾಕ್ಸಿಲೇಷನ್ ಆಫ್ ಬೆನ್ಸೋಯಿಕ್ ಆ್ಯಸಿಡ್. ಒಂದು ಈ ರೀತಿ ಬರಿಬೋದು, ಒಂದು ಸೆಂಟೆನ್ಸ್ ಬರಿಬೇಕು, ಕೆಮಿಕಲ್ ರಿಯಾಕ್ಷನ್ ಬರಿಬೇಕು, ಅಥವಾ ಲಾಸ್ಟ್ ಕ್ವಶನಲ್ಲೆಲ್ಲ ಹೇಳಿದ ಹಾಗೆ ಹೇಗೆ ಬರಿಬೇಕು? ರಿಯಾಕ್ಷನ್ ಬರಿಬೇಕು, ಪ್ರಾಡಕ್ಟ್ ರಿಯೇಜೆಂಟ್ ಬರಿಬೇಕು, ಎಲ್ಲದರ ರಿಯೇಜೆಂಟ್ ಬರಿಬೇಕು, ಅದರ ಕೆಳಗಡೆ ಪ್ರತಿಯೊಂದು ರಿಯೇಜೆಂಟ್ ಮತ್ತು ಪ್ರಾಡಕ್ಟ್ನ ಹೆಸರು ಬರೆದು ಕೂಡ ಈ ರೀತಿ ಕೂಡ ಬರಿಬೋದು.
ಎರಡು ಮೆಥಡ್ ಕೂಡ ಕರೆಕ್ಟೇ. ನೆಕ್ಸ್ಟ್ ಕ್ವಶನ್ ನಂಬರ್ 36. A. Write the equation and IUPAC name of the product formed when aniline reacts with the bromine water at room temperature. ಎನಿಲಿನ್ ಬ್ರೋಮಿನ್ ವಾಟರ್ನಲ್ಲಿ ಒಟ್ಟಿಗೆ ರಿಯಾಕ್ಟ್ ಆಗಿ ಏನು ಕೊಡ್ತದೆ ಅಂತ ಬರೀಬೇಕು. ವೆನ್ ಎನಿಲಿನ್, ಇಲ್ಲಿ ನೋಡಿ ಆನ್ಸರ್, ವೆನ್ ಎನಿಲಿನ್ ರಿಯಾಕ್ಟ್ಸ್ ವಿತ್ ಬ್ರೋಮಿನ್ ವಾಟರ್ ಎಟ್ ರೂಮ್ ಟೆಂಪರೇಚರ್ ಗಿವ್ಸ್ 2,4,6 ಟ್ರೈಬ್ರೋಮೋ ಎನಿಲಿನ್. 2,4,6 ಎಲ್ಲ ಪೊಸಿಷನ್ ಬೆನ್ಸಿನಿಂಗ್ನ ಆರ್ಥೋ, ಮೆಟಾ ಮತ್ತು ಪ್ಯಾರಾ ಪೊಸಿಷನ್ ಎಲ್ಲ ಪೊಸಿಷನಲ್ಲಿ ಕೂಡ ಅನಿಲಿನ್ ಗ್ರೂಪ್ ಅಟ್ಯಾಚ್ ಆಗಿದೆ, ಬ್ರೋಮಿನ್ ಗ್ರೂಪ್ ಅಟ್ಯಾಚ್ ಆಗಿದೆ. ಬ್ರೋಮಿನ್ ಬಂದು ಸಬ್ಸ್ಟಿಟ್ಯೂಟ್ ಆಗ್ತದೆ. ಇಲ್ಲಿ NH ರೀತು ಅನಿಲಿನ್ ಪ್ಲಸ್ 3Br2 ರಿಯಾಕ್ಟ್ಸ್ ವಿತ್ ಬ್ರೋಮಿನ್ ವಾಟರ್ ಇನ್ ದ ಪ್ರೆಸೆನ್ಸ್ ಆಫ್ ಇನ್ ದ ಕಂಡೀಷನ್ ಏನು, ರೂಮ್ ಟೆಂಪರೇಚರ್ ಏನು ಕೊಡ್ತದೆ, 2,4,6 ಟ್ರೈಬ್ರೋಮೋ ಎನಿಲಿನ್ ಪ್ಲಸ್ HBr. ಇದು ಬೈ ಪ್ರಾಡಕ್ಟ್. ಇಲ್ಲಿ 2, 4 ಮತ್ತು 6th ಪೊಸಿಷನಲ್ಲಿ, 2nd, 4th ಆ್ಯಂಡ್ 6th ಪೊಸಿಷನಲ್ಲಿ ಬ್ರೋಮಿನ್ ಗ್ರೂಪ್ ಸಬ್ಸ್ಟಿಟ್ಯೂಟ್ ಆಗ್ತದೆ ಈ ರಿಯಾಕ್ಷನಲ್ಲಿ. ಸೊ ನೆಕ್ಸ್ಟ್ ಬಿ ಕೊಟ್ಟಿದ್ದಾರೆ ಕ್ವಶನ್. ರೈಟ್ ದ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಬೇಸಿಸಿಟಿ ಆಫ್ ದ ಫಾಲೋವಿಂಗ್ ಅಮೈನ್ಸ್ ಇನ್ aqueous ಸೊಲ್ಯೂಷನ್. Na3, ಇಲ್ಲಿ C2H5 ಥ್ರೈಸಿಯನ್, C2H5 NH2, C2H5 ಟ್ವೈಸ್ NH. ಇಲ್ಲಿ ಬೇಸಿಸಿಟಿ ಅಮೈನ್ಸ್ನ ಬೇಸಿಸಿಟಿ ಹೇಗಿರ್ತದೆ ಬರೀಬೇಕು. ಎಕ್ವೈಸ್ ಸೊಲ್ಯೂಷನಲ್ಲಿ ಬೇಸಿಸಿಟಿ ಹೇಗಿರ್ತದೆ, ಇದೇನು ಫಸ್ಟಿಗೆ ಬರೋದು, ಇದು ಟರ್ಷಿಯರಿ ಅಮೈನ್, ಸೆಕೆಂಡರಿ ಅಮೈನ್. ಇದು ಸೆಕೆಂಡರಿ ಅಮೈನ್, C2H5 ಟ್ವೈಸ್ NH ಸೆಕೆಂಡರಿ ಅಮೈನ್. ನೆಕ್ಸ್ಟ್ ಬರೋದು ಸೆಕೆಂಡರಿ ಗ್ರೇಟರ್ ದ್ಯಾನ್ ಟರ್ಷರಿ, ಇದು ಟರ್ಷರಿ ಎಕ್ಸಾಂಪಲ್ C2H5 ಥ್ರೈಸಿಯನ್. ನೆಕ್ಸ್ಟ್ ಬರೋದು ಪ್ರೈಮರಿ, ಸೆಕೆಂಡರಿ, ಟರ್ಷರಿ, ಪ್ರೈಮರಿ. ನೆಕ್ಸ್ಟ್ ಬರೋದು ಅಮೋನಿಯಾ. ಇದು ಅಮೈನ್ಸ್ ಅಂತ ಹೇಳುವಂಥದ್ದು ಡಿರೈವೇಟಿವ್ಸ್ ಆಫ್ ಅಮೋನಿಯಾ ಅಲ್ವಾ. ಯಾಕೆ ಅಲ್ಲಿ ಹೈಡ್ರೋಜನ್ ಗ್ರೂಪ್ಸ್ ಆರ್ ರಿಪ್ಲೇಸ್ಡ್ ಬೈ ಸಮ್ ನೈಟ್ರೋಜನ್ ಅಥವಾ ಆಲ್ಕೇನ್ ಗ್ರೂಪ್ ರಿಪ್ಲೇಸ್ ಆಗಿದೆ. ಆದ್ದರಿಂದ ಆರ್ಡರ್ ಹೇಗಿರ್ತದೆ, ಸೆಕೆಂಡರಿ ಗ್ರೇಟರ್ ದೆನ್ ಟರ್ಷರಿ ಗ್ರೇಟರ್ ದೆನ್ ಪ್ರೈಮರಿ. ನೆಕ್ಸ್ಟ್ ಅಮೋನಿಯಾ. ಸೊ ಕ್ವಶನ್ ಸಿ. ಹೌ ಡು ಯು ಪ್ರಿಪೇರ್ ಪ್ರೈಮರಿ ಅಮೈನ್ ಗೇಬ್ರಿಯಲ್ ಥ್ಯಾಲಮೈಡ್ಸ್ ಇನ್ ದಿಸ್ ಗಿವ್ ಈಕ್ವೇಷನ್. ಸೊ ಥ್ಯಾಲಮೈಡ್ ಪ್ರೈಮರಿ ಅಮೈನ್ ಗೇಬ್ರಿಯಲ್ ಥ್ಯಾಲಮೈಡ್ ಸಿಂಥೆಸಿಸ್ನ ಮೂಲಕ ಹೇಗೆ ಮಾಡೋದು, ಥ್ಯಾಲಮೈಡ್ ಆನ್ ಟ್ರೀಟ್ಮೆಂಟ್ ವಿತ್ ಎಥನಾಲಿಕ್ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಫಾರ್ಮ್ಸ್ potassium salt of thalamide which on heating with alkyl halide followed by alkaline hydrolysis produces primary amine. Thalamide, ಇಲ್ಲಿ ನೋಡಿ, ಇದು ಥ್ಯಾಲಮೈಡ್ನ ಸ್ಟ್ರಕ್ಚರ್. ಥ್ಯಾಲಮೈಡ್ ಆನ್ ಟ್ರೀಟ್ಮೆಂಟ್ ವಿತ್ alcoholic potassium hydroxide which on heating with alkyl halide in the presence of alkyl halide and base sodium hydroxide, it is used as a base sodium hydroxide. It gives ಸೋಡಿಯಂ ಪೊಟ್ಯಾಷಿಯಂ ಸಾಲ್ಟ್ ಆಫ್ ಥ್ಯಾಲಿಮೈಡ್. ಇಲ್ಲಿ ಪೊಟ್ಯಾಷಿಯಂ ಸಾಲ್ಟ್ ಆಫ್ ಥ್ಯಾಲಿಮೈಡ್ ಸಿಗ್ತದೆ. ಥ್ಯಾಲಿಮೈಡ್ ಎಥನಾಲಿಕ್ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ನೊಟ್ಟಿಗೆ ರಿಯಾಕ್ಟ್ ಆಗಿ ಏನು ಸಿಗ್ತದೆ, ಸೋಡಿಯಂ ಅಥವಾ ಪೊಟ್ಯಾಷಿಯಂ ಸಾಲ್ಟ್ ಆಫ್ ಥ್ಯಾಲಿಮೈಡ್ ಸಿಗ್ತದೆ. ಅದೇನಾಗ್ತದೆ, ವಿಚ್ ಆನ್ ಹೀಟಿಂಗ್ ವಿತ್ ಆಲ್ಕೈಲ್ ಹ್ಯಾಲೈಡ್, ಅದನ್ನು ಆಲ್ಕೈಲ್ ಹ್ಯಾಲೈಡ್ ನೊಟ್ಟಿಗೆ ಹೀಟ್ ಮಾಡೋದು, ಮತ್ತೇನು ಮಾಡೋದು, ಹೈಡ್ರೋಲಿಸಿಸ್ ಮಾಡೋದು. ಆಗೇನು ಸಿಗ್ತದೆ, ನಮಗೆ ಪ್ರೈಮರಿ ಅಮೈನ್ ಸಿಗ್ತದೆ. ಇದು ಸೋಡಿಯಂ ಸಾಲ್ಟನ್ನು ಕೂಡ ಯೂಸ್ ಮಾಡ್ಬೋದು. ಇಲ್ಲಿ KOHನ ಬದಲು ಸೋಡಿಯಂ ಸಾಲ್ಟನ್ನು ಕೂಡ ಯೂಸ್ ಮಾಡ್ಬೋದು ಅಥವಾ ಪೊಟ್ಯಾಷಿಯಂ ಸಾಲ್ಟನ್ನು ಕೂಡ ಯೂಸ್ ಮಾಡ್ಬೋದು. ಇದು ಗೇಬ್ರಿಯಲ್ ಥ್ಯಾಲಿಮೈಡ್ ಸಿಂಥೆಸಿಸ್ ಅಂತ ಕರಿತೇವೆ. ಈ ರಿಯಾಕ್ಷನನ್ನು ಗೇಬ್ರಿಯಲ್ ಥ್ಯಾಲಿಮೈಡ್ ಸಿಂಥೆಸಿಸ್ ಅಂತ ಕರಿತೇವೆ. ಅಥವಾ ಹೇಗೆ ಬರಿಬೋದು, ಸೆಂಟೆನ್ಸ್ ಬರೆಯೋದು, ರಿಯಾಕ್ಷನ್ ಬರೆಯೋದು, ಅಥವಾ
ಥ್ಯಾಲಿಮೈಡ್ ಈ ರೀತಿ ರಿಯೇಜೆಂಟ್ ಮತ್ತು ಪ್ರಾಡಕ್ಟನ್ನು ಬರೆಯೋದು ಮತ್ತು ಪ್ರತಿಯೊಂದರ ಕೆಳಗಡೆ ಪ್ರತಿಯೊಂದರ ನೇಮನ್ನು ಮೆನ್ಷನ್ ಮಾಡೋದು. ಥ್ಯಾಲಿಮೈಡ್ ರಿಯಾಕ್ಟ್ಸ್ ವಿತ್ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್, ಇಟ್ ಗಿವ್ಸ್ potassium salt of thalamide, which on heating with alkyl halide it gives N-alkyl thalamide. Alkyl thalamide, it forms N-alkyl thalamide, which on hydrolysis with the base gives sodium salt of thalamide. ಇಲ್ಲಿ ಯಾವ ಬೇಸನ್ನು ಯೂಸ್ ಮಾಡ್ತೀವಿ ಆ ಸಾಲ್ಟ್ ಸಿಗ್ತದೆ ನಿಮಗೆ. ಇಲ್ಲಿ ಒಂದು ವೇಳೆ ನೀವು KOH ಅನ್ನು ಯೂಸ್ ಮಾಡಿದರೆ ಅಲ್ಲಿ ಸಿಗೋದು ನಿಮಗೆ ಪೊಟ್ಯಾಷಿಯಂ ಸಾಲ್ಟ್. ಇಲ್ಲಿ NaOH ಯೂಸ್ ಮಾಡಿದರೆ ಸಿಗೋದು ಸೋಡಿಯಂ ಸಾಲ್ಟ್ ಪ್ಲಸ್ RnH2. ಇದು ಪ್ರೈಮರಿ ಅಮೈನ್. ಜನರಲ್ ಫಾರ್ಮುಲಾ ಆಫ್ ಪ್ರೈಮರಿ ಅಮೈನ್ ಈಸ್ RnH2. ನೆಕ್ಸ್ಟ್ ಲಾಸ್ಟ್ ಕ್ವಶನ್ ನಂಬರ್ 37. ರೈಟ್ ಎ ಹವರ್ತ್ ಸ್ಟ್ರಕ್ಚರ್ ಆಫ್ ಆಲ್ಫಾ ಡಿ ಪ್ಲಸ್ ಗ್ಲುಕೋಪೈರಾನೋಸ್. ಇದು ಸ್ಟ್ರಕ್ಚರ್ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿದ್ದಾರೆ. ಇದು ಬಯೋಮಾಲಿಕ್ಯೂಲ್ಸಲ್ಲಿ ಚಾಪ್ಟ್ರಲ್ಲಿ ಬರುವಂಥ ಕ್ವಶನ್. ಇದು ಹವರ್ತ್ ಸ್ಟ್ರಕ್ಚರ್ ಆಫ್ ಆಲ್ಫಾ ಡಿ ಗ್ಲುಕೋಪೈರಾನೋಸ್. ಇದು ಹವರ್ತ್ ಸ್ಟ್ರಕ್ಚರ್, ಇದನ್ನು ಬರೀಬೇಕು. ನೆಕ್ಸ್ಟ್ ಕ್ವಶನ್ ಬಿ. ವಾಟ್ ಆರ್ ಫೈಬ್ರಸ್ ಪ್ರೋಟೀನ್ಸ್? ಗಿವ್ ಆನ್ ಎಕ್ಸಾಂಪಲ್. ದ ಪ್ರೋಟೀನ್ಸ್ ಇನ್ ವಿಚ್ polypeptide chains run parallel and are held together by hydrogen and disulfide bonds are called as fibrous proteins. The proteins in which polypeptide chains are run parallel and are held together by hydrogen and disulfide bonds. ಪಾಲಿಪೆಪ್ಟೈಡ್ ಚೈನ್ ಪ್ಯಾರಲ್ ಆಗಿರ್ತದೆ ಮತ್ತು ಅದು ಯಾವ ಇಂಟರಾಕ್ಷನ್ನ ಮೂಲಕ ಹಿಡಿದಿಡಲ್ಪಡ್ತಿರ್ತದೆ? ಹೈಡ್ರೋಜನ್ ಬಾಂಡ್ ಮತ್ತು ಡೈಸಲ್ಫೈಡ್ ಬಾಂಡ್ನ ಮುಖಾಂತರ ಅದು ಹೋಲ್ಡ್ ಆಗಿರ್ತದೆ. ಇಂತಹ ಪ್ರೋಟೀನನ್ನು ನಾವೇಂತ ಕರಿತೇವೆ? ಫೈಬ್ರಸ್ ಪ್ರೋಟೀನ್ ಅಂತ ಕರಿತೇವೆ. ಫಾರ್ ಎಕ್ಸಾಂಪಲ್ ಯಾವುದು? ಕೆರಾಟಿನ್, ಕೂದಲಿನಲ್ಲಿರುವಂಥ ಹೇರಲ್ಲಿರುವಂಥ ಕೆರಾಟಿನ್, ಮಯೋಸಿನ್, ಇದೆಲ್ಲ ಎಕ್ಸಾಂಪಲ್. ನೆಕ್ಸ್ಟ್ ಸಿ. ನೇಮ್ ದ ಬೇಸ್ ವಿಚ್ ಫಾರ್ಮ್ಸ್ ಹೈಡ್ರೋಜನ್ ಬಾಂಡ್ ವಿತ್ adenine in double stranded helix structure of DNA. Name the base which forms hydrogen bond with adenine in double stranded helix structure of DNA. ಡಬಲ್ ಸ್ಟ್ರ್ಯಾಂಡೆಡ್ ಹೆಲಿಕ್ಸ್ ಸ್ಟ್ರಕ್ಚರ್ ಆಫ್ DNA ಅಲ್ಲಿ ಇರುವಂಥ ಎಡಿನಿನ್ನ ಒಟ್ಟಿಗೆ ಬೇಸ್ ಹೈಡ್ರೋಜನ್ ಬಾಂಡ್ ಫಾರ್ಮ್ ಮಾಡುವಂಥ ಬೇಸ್ ಯಾವುದು? ಎಡಿನಿನ್ನ ಒಟ್ಟಿಗೆ ಹೈಡ್ರೋಜನ್ ಬಾಂಡನ್ನು ಫಾರ್ಮ್ ಮಾಡುವಂತಹ DNA ಇರುವಂತಹ ಬೇಸ್ ಯಾವುದು? ಅದು ಯಾವುದಂತ ಹೇಳ್ತಾರೆ? ಅದು ಥೈಮಿನ್. ಥೈಮಿನ್ ಫಾರ್ಮ್ಸ್ hydrogen bond with adenine in double stranded helix structure of DNA. ಸೊ ಇವಿಷ್ಟು ವಿದ್ಯಾರ್ಥಿಗಳೇ 2020-21ನೇ ಸಾಲಿನ ಸೆಕೆಂಡ್ PUC ಕೆಮಿಸ್ಟ್ರಿ ಮಾಡೆಲ್ ಕ್ವೆಶ್ಚನ್ ಪೇಪರಿಗೆ ಇದು ಸ್ಕೀಮ್ ಆಫ್ ಎವ್ಯಾಲ್ಯೂಯೇಷನ್, ಹೇಗೆಲ್ಲ ಸ್ಕೀಮ್ ಆಫ್ ಎವ್ಯಾಲ್ಯೂಯೇಷನ್ ಇರ್ತದೆ ಅಂತ ಇದರಲ್ಲಿ ಈ ಒಂದು ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಈ ರೀತಿ ಆನ್ಸರ್ ಬರೆದರೆ ನೀವು ಎಲ್ಲೂ ಮಾರ್ಕ್ಸ್ ಕಳ್ಕೊಳ್ಳುವಂತಹ ಚಾನ್ಸ್ ಇರೋದಿಲ್ಲ. ಇದೇ ಆನ್ಸರನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಕರೆಕ್ಟಾಗಿ. ಈ ಎಲ್ಲ ಆನ್ಸರನ್ನು ನೀವು ಒಂದು ನೋಟ್ಬುಕ್ಕಲ್ಲಿ ಬರ್ಕೊಳ್ಳಿ. ನೆಕ್ಸ್ಟ್ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ ಇದೇ ಥರ ಕೇಳಿದ ಪ್ರಶ್ನೆಗೆ ನಿರ್ದಿಷ್ಟವಾಗಿ ಆನ್ಸರ್ ಮಾಡುವಂಥ ಪ್ರಾಕ್ಟೀಸನ್ನು ಮಾಡಿಕೊಳ್ಳಿ. ಸೊ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಸ್ನೇಹಿತರೊಂದಿಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ. ನಮ್ಮ ಈ ಒಂದು ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.